ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾರ್ಗೆಟ್ ಮೈ ಗೋಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ಸೆಷನಲ್ಲಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ವಿ, ಹೌದಾ? ಸೊ ಅದರ ಮುಂದುವರಿದ ಭಾಗವಾಗಿ ಮಾರ್ಚ್ 14, 15 ಮತ್ತು 16, ಸೊ ಈ 3 ದಿನಗಳ ಪ್ರಚಲಿತ ವಿದ್ಯಮಾನಗಳನ್ನ ಸಂಬಂಧಪಟ್ಟಂತೆ ನಾವಿಲ್ಲಿ ನೋಡ್ತಾ ಬರತಕ್ಕಂಥದ್ದು. ಸೊ ಈ ಒಂದು ವಿದ್ಯಮಾನಗಳನ್ನ ನಾವು ಏನ್ ಮಾಡ್ತೀವಿ, ಪ್ರಜಾವಾಣಿ ಅನ್ಬೋದು, ವಿಜಯ ಕರ್ನಾಟಕ ಅನ್ಬೋದು, ದ ಹಿಂದೂ ಅನ್ಬೋದು, ಮತ್ತೆ ಕೆ ಟುಡೇ ಮತ್ತು PIB ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಂತ ಬರ್ತದೆ. ಸೊ ಮುಂತಾದ ವೆಬ್ಸೈಟ್ ಗಳಿಂದ ನಾವು ಏನ್ ಮಾಡ್ತೀವಿ, ಈ ಒಂದು ಇಶ್ಯೂಸ್ಗಳನ್ನ ನಾವಿಲ್ಲಿ ತೆಗೆದುಕೊಂಡು ಬರ್ತಕ್ಕಂಥದ್ದು. ಸೊ ಇವತ್ತಿನ ಈ ಒಂದು ಸೆಷನ್ ನಲ್ಲಿ ಇಲ್ಲಿ ಪರ್ವತಕ್ಕೂ ಕೂಡ ಒಂದು ಮಾನವ ಸ್ಥಾನಮಾನ ಅನ್ನುವಂಥದ್ದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಒಂದು ಪರ್ವತಕ್ಕೆ ಕಾನೂನುಬದ್ಧ ಮಾನವ ಹಕ್ಕುಗಳನ್ನಲ್ಲಿ ಕೊಡ್ತಾರೆ. ಸೊ ಇದನ್ನು ಮಾನವ ಹಕ್ಕುಗಳನ್ನಾಗಿ ಗುರುತಿಸ್ತಾರೆ. ಯಾವ ದೇಶ ಅಂತ ಬಂದಾಗ ಅದನ್ನ ಗ್ರೀನ್ಲ್ಯಾಂಡ್ ಅಂತ ಗುರುತಿಸ್ತೀವಿ. ಸೊ ಇದು ಕೂಡ ಇಲ್ಲಿ ಬಹಳ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನ ವಿಶ್ವದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳು ಅನ್ನುವಂಥ ಒಂದು ಪಟ್ಟಿಯನ್ನು ಕೂಡ ಅಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ಇತ್ತೀಚೆಗೆ ಅಲ್ಲಿ ತಾಪಮಾನ ಏರಿಕೆ ಆಗಿರುವಂತದ್ದು, ಹೌದಲ್ವಾ? ತಾಪಮಾನ ಏರಿಕೆಯಾಗಿದೆ. ಸೊ ಅತಿ ಹೆಚ್ಚು ತಾಪಮಾನ ಎಲ್ಲಿ ದಾಖಲಾಗಿದೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಬರ್ತೀವಿ. ಇನ್ನ ಅದೇ ರೀತಿಯಾಗಿ ದಂಡಿ ಸತ್ಯಾಗ್ರಹ ಅಂತ ಗುರುತಿಸ್ತೇವೆ. ಇದೇನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ಬಂದಾಗ, ದಂಡಿ ಸತ್ಯಾಗ್ರಹವನ್ನ 1930 ಮಾರ್ಚ್ ಅಲ್ಲಿ ಇದು ಸ್ಟಾರ್ಟ್ ಆಗ್ತಾ ಬರ್ತದೆ. ಸೊ ಇದು ಮಾರ್ಚ್ ಮಂತ್ ಅಲ್ವಾ? ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಇನ್ನ ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರಿಷಸ್ ದೇಶಕ್ಕೆ ಅಲ್ಲಿ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಸೊ ಅಲ್ಲಿ ಆಗಿರ್ತಕ್ಕಂಥ ಕೆಲವೊಂದಷ್ಟು ಯೋಜನೆಗಳನ್ನು ಕೂಡ ಅಲ್ಲಿ ಜಾರಿಗೊಳಿಸ್ತಾರೆ ಅಲ್ವಾ? ಸೊ ಆ ಒಂದು ಉದ್ದೇಶದಿಂದ ಮಾರಿಷಸ್ ಅನ್ಬೋದು, ಮತ್ತೆ ಮಾರಿಷಸ್ ಅದಕ್ಕೆ ಒಂದು ದ್ವೀಪ ರಾಷ್ಟ್ರವಾಗಿರ್ತಕ್ಕಂಥ ಮಾರಿಷಸ್ ನ ಒಂದು ಅಲ್ಲಿ ಸಂಕ್ಷಿಪ್ತ ವಿವರನ್ನ ಕೂಡ ನಾವಿಲ್ಲಿ ನೋಡ್ತಕ್ಕಂಥದ್ದು. ಇದು ಏನಕ್ಕಪ್ಪ ಅಂತಂದ್ರೆ, ಲಾಸ್ಟ್ ಟೈಮ್ ಅಲ್ಲಿ KS 384 ಅಲ್ಲಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಿತ್ತು. ಏನಂತಂದ್ರ ಅಲ್ಲಿ ಮಾಲ್ಡೀವ್ಸ್ ದೇಶ ನ್ಯೂಸ್ ಅಲ್ಲಿ ಇತ್ತು, ಹೌದಾ? ಸೊ ಮಾಲ್ಡೀವ್ಸ್ ದೇಶ ನ್ಯೂಸ್ ಅಲ್ಲಿ ಇತ್ತು ಅಂತ ಬಂದಾಗ ಮಾಲ್ಡೀವ್ಸ್ ಬಗ್ಗೆ ಅಲ್ಲಿ ಜಿಯೋಗ್ರಫಿಕಲ್ ಕ್ವಶನ್ ಕೇಳಿಬಿಟ್ಟಿದ್ರು, ಹೌದಾ? ಸೊ ಆ ರೀತಿಯಾಗಿ ಈ ರೀತಿ ಸುತ್ತು ಬಳಸಿ ಪ್ರಶ್ನೆಗಳನ್ನ ಕೇಳತಕ್ಕಂಥ ಸಾಧ್ಯತೆಗಳು ಇರ್ತವೆ. ಸೊ ಇಲ್ಲಿ ಮಾರಿಷಸ್ ಇಲ್ಲಿ ಪ್ರವಾಸ ಮಾಡ್ಯಾರ ಅಂತಂದ್ರೆ ಮಾರಿಷಸ್ ಬಗ್ಗೆ ನಮ್ಗೆ ಇಲ್ಲಿ ಜಿಯೋಗ್ರಫಿಕಲಿ ಕಂಡೀಷನ್ಸ್ ಏನದಾವ ಅದ್ರಲ್ಲಿ ನಿಮ್ಗೆ ಇಲ್ಲಿ ಗೊತ್ತಿರಬೇಕಾಗುತ್ತೆ. ಅದೇ ರೀತಿಯಾಗಿ ಯುನೆಸ್ಕೋ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕೂಡ ಅಲ್ಲಿ ಪ್ರಕಟ ಮಾಡಿದ್ದಾರೆ. ಸೊ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ನಮ್ಮ ಭಾರತದ ಎಷ್ಟು ಸ್ಥಾನಗಳಿದಾವೆ, ಮತ್ತೆ ನಮ್ಮ ಭಾರತದ ಈಗ ಯುನೆಸ್ಕೋಗೆ ಎಷ್ಟು ಸ್ಥಾನಗಳು ಸೇರ್ಪಡೆ ಆಗಿದಾವೆ, ಮತ್ತೆ ನಮ್ಮ ಭಾರತ ದೇಶದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ, ಸೊ ಅನ್ನುವಂಥದ್ದು ನಾವಿಲ್ಲಿ ಅಂದ್ರೆ ಪಾರಂಪರಿಕ ತಾಣಗಳ ಪಟ್ಟಿ ಬಗ್ಗೆ ನಾವಿಲ್ಲಿ ನೋಡ್ತಾ ಬರ್ತಕ್ಕಂಥದ್ದು. ಇನ್ನ ಅದೇ ರೀತಿಯಾಗಿ ಇನ್ನೊಂದೇನಪ್ಪಾ ಅಂತಂದ್ರೆ ಉದ್ಯೋಗಿನಿ ಯೋಜನೆ ಅನ್ನುವಂಥದ್ದನ್ನ ಒಂದು ಯೋಜನೆಯನ್ನ ಕೂಡ ಅಲ್ಲಿ ಜಾರಿಗೊಳಿಸತಕ್ಕಂಥದ್ದು. ಎಕನಾಮಿಕ್ಸ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಹೌದಾ? ಉದ್ಯೋಗಿನಿ ಯೋಜನೆ ಅನ್ಬೋದು, ಸೊ ಅನ್ನದಾತ ಯೋಜನೆ ಅನ್ಬೋದು, ಸಾಕಷ್ಟು ಯೋಜನೆ, ಸುಮಾರು 3 ಯೋಜನೆಗಳು ಇವತ್ತಿನ ಸೆಷನ್ ಅಲ್ಲಿ ನೋಡ್ತಾ ಬರ್ತೀವಿ. ಯಾಕಂತಂದ್ರೆ ಲಾಸ್ಟ್ ಟೈಮ್ ಅಲ್ಲಿ ನೀವು ಯಾವ್ದಂತಂದ್ರೆ 402 ಸಿವಿಲ್ PSI ಎಕ್ಸಾಮ್ ಆಗ್ಬಿಡುತ್ತಲ್ಲ, ಸೊ ಅಲ್ಲಿ ಗಮನಿಸಬಹುದು ನೀವು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಸುಮಾರು 10ರಿಂದ 15 ಅಲ್ಲಿ ಯೋಜನೆಗಳು ಅಂದ್ರೆ ಎಕನಾಮಿಕ್ಸ್ ರಿಲೇಟೆಡ್ ಆಗಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಸೊ ಎಲ್ಲಾ ನ್ಯೂಸ್ ಅಲ್ಲಿ ಇರೋದು ಪ್ರಶ್ನೆಗಳಾಗಿತ್ತು ಅಲ್ಲಿ, ಹೌದಾ? ಸೊ ಹಿಂಗಾಗಿ ಪ್ರಚಲಿತ ವಿದ್ಯಮಾನಗಳು ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ ಸಬ್ಜೆಕ್ಟ್ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಹೌದಾ? ಸೊ ಗೌರ್ಮೆಂಟ್ ಸ್ಕೀಮ್ಸ್ ಅನ್ಬೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ, ಹೌದಾ? ಸೊ ಇನ್ನು ಮುಂತಾದ ವಿಷಯಗಳನ್ನ ನಾವಿಲ್ಲಿ ನೋಡ್ತಾ ಬರತಕ್ಕಂಥದ್ದು. ಸೊ ಈ ಒಂದು ಇಶ್ಯೂಸ್ ಗಳನ್ನ ಏನ್ ಮಾಡ್ತೀವಿ, ಇವುಗಳನ್ನ MCQ ಒಂದು ರೂಪದಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ತಕ್ಕಂಥದ್ದು, ಹೌದಾ? MCQs ಅಂತ ನೋಡ್ತಾ ಬರ್ತೀವಿ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಇತ್ತೀಚೆಗೆ ಯಾವ ದೇಶವು ತಾರಾನಗಿ ಮೌಂಗಾ ಅನ್ನುವಂತಹ ಒಂದು ಪರ್ವತಕ್ಕೆ ಕಾನೂನುಬದ್ಧ ಮಾನವ ಸ್ಥಾನಮಾನ ನೀಡಿದೆ ಅಂತ ಪ್ರಶ್ನೆ ಆಗಿದೆ, ಹೌದಾ? ಈಗಾಗಲೇ ಹೇಳಿದಾಗೆ ತಾರಾನಗಿ ಮೌಂಗಾ ಅನ್ನುವಂತಹ ಒಂದು ಪರ್ವತ ಇದು, ಹೌದಾ? ಇದು ಪರ್ವತ. ಸೊ ಇದಕ್ಕೆ ಕಾನೂನುಬದ್ಧ ಮಾನವ ಸ್ಥಾನಮಾನವನ್ನು ನೀಡಿತು. ಸೊ ಆ ದೇಶ ಯಾವುದು ಅಂತ ಪ್ರಶ್ನೆ ಆಗಿದೆ, ಹೌದಾ? ಆಪ್ಷನ್ ಎ ನ್ಯೂಜಿಲ್ಯಾಂಡ್, ಆಪ್ಷನ್ ಬಿ ಗ್ರೀನ್ಲ್ಯಾಂಡ್, ಆಪ್ಷನ್ ಸಿ ಫಿನ್ಲ್ಯಾಂಡ್, ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್ ಅಂತ ಇದೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ತಾರಾನಗಿ ಮೌಂಗಾ ಅನ್ನುವಂತಹ ಪರ್ವತಕ್ಕೆ ಅಲ್ಲಿ ಒಂದು ಕಾನೂನುಬದ್ಧ ಮಾನವ ಸ್ಥಾನಮಾನವನ್ನು ಕೊಟ್ಟಿತ್ತು. ಸೊ ಅದ ಯಾವ ದೇಶ ಅಂತ ಬಂದಾಗ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಅದು ಯಾವುದು, ನ್ಯೂಜಿಲ್ಯಾಂಡ್ ಅಂತೇಳಿ ಗುರುತಿಸ್ತೇವೆ ನಾವು, ಹೌದಾ? ಇಲ್ಲಿ ನೋಡಿ, ಪರ್ವತಕ್ಕೂ ಕೂಡ ಮಾನವ ಸ್ಥಾನಮಾನ ಅನ್ನುವಂಥದ್ದು ಇಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇತ್ತೀಚೆಗೆ ಯಾವುದು ಅಂತ ಬಂದಾಗ ನ್ಯೂಜಿಲ್ಯಾಂಡ್ ದೇಶವನ್ನು ನಾವಿಲ್ಲಿ ಗುರುತಿಸ್ತಾ ಬರ್ತೀವಿ, ಹೌದಾ? ನ್ಯೂಜಿಲ್ಯಾಂಡ್ ಉತ್ತರ ದ್ವೀಪದಲ್ಲಿರ್ತಕ್ಕಂತಹ 2ನೇ ಅತಿ ಎತ್ತರ ಪರ್ವತ ಅಂತ ಕೂಡ ಗುರುತಿಸ್ತಾರೆ, ಯಾವ್ದು, ತಾರಾನಗಿ ಮೌಂಗಾ ಅನ್ನುವಂಥದ್ದು. ಸೊ ಇಲ್ಲಿ ಕ್ಲಿಯರ್ ಕಂದೇ ಇರಬಹುದು. ಇಲ್ಲಿ ನೋಡಿ, ಇತ್ತೀಚೆಗೆ ನ್ಯೂಜಿಲ್ಯಾಂಡಿನ ಉತ್ತರ ದ್ವೀಪದಲ್ಲಿರ್ತಕ್ಕಂತಹ 2ನೇ ಅತಿ ಎತ್ತರವಾದ ಒಂದು ಪರ್ವತ ಅಂತ ಗುರುತಿಸ್ತಾವ್ರೆ, ಹೌದಾ? ನೋಡಿ, ಇದು ನ್ಯೂಜಿಲ್ಯಾಂಡಿನ 2ನೇ ಅತಿ ಎತ್ತರದ ಪರ್ವತ ಯಾವುದು ಅಂತ ಬಂದಾಗ
ಯಾವುದು ಅಂತಂದ್ರೆ ತಾರಾನಕ್ಕಿ ಮೌಂಗ ಅಂತೇಳಿ ಗುರುತಿಸ್ತೇವೆ ಅಥವಾ ತಾರಾನಕ್ಕಿ ಅಂತೇಳಿ ಗುರುತಿಸ್ತಾರೆ. ಸೊ ಇದಕ್ಕೆ ಅಧಿಕೃತವಾಗಿ ಕಾನೂನುಬದ್ಧ ಮಾನವ ಸ್ಥಾನಮಾನ ಅನ್ನುವಂಥದ್ದನ್ನು ಅಥವಾ ಮಾನವ ಹಕ್ಕು ಅನ್ನುವಂಥದ್ದಲ್ಲಿ ನೀಡಿರುವಂಥದ್ದು ಯಾವ ದೇಶ ಅಂತ ಬಂದಾಗ ನ್ಯೂಜಿಲೆಂಡ್ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ನ್ಯೂಜಿಲೆಂಡ್ ದೇಶ. ಹೌದಾ? ತಾರಾನಕ್ಕಿ ಮೌಂಗ ಅನ್ನುವಂಥದ್ದು ವಿಶ್ವದ ಅತ್ಯಂತ ಸಮ್ಮಿತೀಯ ಅಂದ್ರೆ ಶಂಕುವಿನ ಆಕಾರದಲ್ಲಿ ಇರತಕ್ಕಂತ ಒಂದು ಶಿಖರ ಅಂತ ಗುರುತಿಸ್ತೀವಿ ನಾವು. ಹೌದಾ? ಇದು ಹಿಮದಿಂದ ಆವೃತವಾಗಿರ್ತಕ್ಕಂತಹ ಮತ್ತೆ ಇದು ಸುಪ್ತ ಜ್ವಾಲಾಮುಖಿ ಶಿಖರಗಳಲ್ಲಿ ಕೂಡ ಒಂದಾಗಿರುವಂತದ್ದು. ಹೌದಾ? ಸುಪ್ತ ಜ್ವಾಲಾಮುಖಿಗಳಲ್ಲಿ ಅಂದ್ರೆ ಜ್ವಾಲಾಮುಖಿಯಿಂದ ನಿರ್ಮಿತವಾಗಿರ್ತಕ್ಕಂಥದ್ದ ಮತ್ತೆ ಇದು ಯಾವ ಆಕಾರದಲ್ಲಿ ಇದೆ? ಇದು ಶಂಕುವಿನ ಆಕಾರದಲ್ಲಿ ಇರ್ತಕ್ಕಂಥದ್ದು. ಹೌದಾ? ಇದು ಹಿಮದಿಂದ ಆವೃತವಾಗಿರ್ತಕ್ಕಂತಹ ಒಂದು ಪರ್ವತ ಯಾವುದು ಅಂತಂದ್ರೆ ತಾರಾನಕ್ಕಿ ಮೌಂಗ. ಹೌದಾ? ಇದುವರೆಗೆ ನ್ಯೂಜಿಲೆಂಡ್ ನಲ್ಲಿ ಅತಿ ಹೆಚ್ಚು ಬಾರಿ ಆರೋಹಣ ಮಾಡಿದ ಪರ್ವತ ಇದಾಗಿದೆ ಅಂತ. ಅತಿ ಹೆಚ್ಚು ಬಾರಿ ಇದನ್ನ ಆರೋಹಣ ಕೂಡ ಇಲ್ಲಿ ಮಾಡಿರುವಂತದ್ದು. ಸೊ ಪ್ರವಾಸಿಗರಿಗೆ, ಸ್ಕೋ ಬೋರ್ಡ್ ಗಳಿಗೆ ಮತ್ತು ಸ್ಟೇಯರ್ ಗಳಿಗೆ ಅಂದ್ರೆ ಪ್ರವಾಸಿಗರಿಗೆ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಯಾವುದು ಅಂತಂದ್ರೆ ಈ ತಾರಾನಕ್ಕಿ ಮೌಂಗ ಅಂತೇಳಿ ಗುರುತಿಸ್ತಾರೆ. ಹೌದಾ? ಇದು ಜ್ವಾಲಾಮುಖಿಯಿಂದ ನಿರ್ಮಿತವಾಗಿದ್ದು, ಹೌದಾ, ಜ್ವಾಲಾಮುಖಿ ಬೂದಿ ಎಂಬುದು ಮತ್ತು ಲಾವಾ ಹರಿವಿನ ಪರ್ಯಾಯ ಪದರಗಳಿಂದ ಇದು ರೂಪುಗೊಂಡಿರುವಂತದ್ದು. ಸೊ ಇದಕ್ಕ ಸ್ಟ್ರಾಟೋ ವೋಲ್ಕ್ಯಾನೋ ಅಂತೇಳಿ ಕೂಡ ಇದಕ್ಕೆ ಕರೀತಕ್ಕಂಥದ್ದು. ಸ್ಟ್ರಾಟೋ ವೋಲ್ಕ್ಯಾನೋ ಅಂತೇಳಿ ಕೂಡ ಇದನ್ನ ಕರಿತಾ ಬರ್ತಕ್ಕಂಥದ್ದು. ಹೌದಾ? ನೆಕ್ಸ್ಟ್ ನೋಡಿ, ಈ ಪರ್ವತ ಸ್ಥಳೀಯ ಅಲ್ಲಿ ಮಾವೋರಿ ಜನರಿಗೆ ಅಲ್ಲಿ ಜನಾಂಗ ಕಂಡು ಬರ್ತಾರೆ. ಮಾವೋರಿ ಜನಾಂಗ ಎಲ್ಲಿ ಕಂಡು ಬರ್ತಾರೆ ಅಂತ ಪ್ರಶ್ನೆ ಆಗ್ಬೋದು. ಯಾಕಂದ್ರೆ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ಮಾವೋರಿ ಜನಾಂಗ ಎಲ್ಲಿ ಕಂಡು ಬರ್ತಾರೆ ಅಂತ ಪ್ರಶ್ನೆ ಆದ್ರೆ ಅದು ನ್ಯೂಜಿಲೆಂಡ್ ನಲ್ಲಿ ಕಂಡು ಬರ್ತಕ್ಕಂಥದ್ದು. ಹೌದಾ? ಆ ಒಂದು ಜನರಿಗೆ ಶತಮಾನಗಳಿಂದ ಅಲ್ಲಿ ಪೂಜನೀಯ ಸ್ಥಳ ಕೂಡ ಅದು ಆಗಿರುವಂತದ್ದು. ಹೌದಾ? ಇನ್ನ ಬ್ರಿಟಿಷ್ ಕ್ಯಾಪ್ಟನ್ ಜೇಮ್ಸ್ ಕುಕ್ ಅನ್ನೋರು 1776ರಲ್ಲಿ ತನ್ನ ಹಡಗಿನಿಂದ ಶಿಖರವನ್ನು ಗಮನಿಸಿ ಇದಕ್ಕೆ ಮೌಂಟ್ ಎಗ್ಮಾಂಟ್ ಅಂತೇಳಿ ಹೆಸರನ್ನು ಕೊಟ್ಟಿದ್ರು ಅನ್ನ. ಯಾರು ಬ್ರಿಟಿಷ್ ಕ್ಯಾಪ್ಟನ್ ಬ್ರಿಟಿಷ್ ನ ಕ್ಯಾಪ್ಟನ್ ಕ್ಯಾಪ್ಟನ್ ಜೇಮ್ಸ್ ಕುಕ್ ಅಂತೇಳಿ ಕರೀತಾರೆ. ಸೊ ಆತ ಏನ್ ಮಾಡ್ತಾನೆ ಅಂತಂದ್ರೆ ಮೌಂಟ್ ಎಗ್ಮಾಂಟ್ ಅಂತೇಳಿ ಇದಕ್ಕೆ ಹೆಸರನ್ನು ಕೊಡ್ತಾ ಬರ್ತಾರೆ. ಹೌದಾ? ಅದಾದ ನಂತರ ಬ್ರಿಟಿಷರ ಎಷ್ಟು 19ನೇ ಶತಮಾನಗಳಲ್ಲಿ ಬ್ರಿಟಿಷ್ ವಸಾಹತುಶಾಹಿಗಳು ಕೂಡ ಇದಕ್ಕೆ ತಾರಾನಕ್ಕಿ ಪರ್ವತದಲ್ಲಿನ ಕೆಲವೊಂದಿಷ್ಟು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಲೂಟಿ ಮಾಡ್ತಕ್ಕಂಥದ್ದು. ಆಮೇಲೆ ಏನ್ ಮಾಡ್ತಾರೆ 1846ರಲ್ಲಿ ಇದಕ್ಕೆ ಸಂರಕ್ಷಣೆ ಮಾಡ್ಬೇಕಂತೇಳಿ ಒಂದು ವೈಟಾಂಗಿ ಅನ್ನುವಂತಹ ಒಂದು ಒಪ್ಪಂದವನ್ನ ಮಾಡ್ಕೊಂಡ್ ಬರ್ತಾರೆ. ಯಾವುದು? ವೈಟಾಂಗಿ ಒಪ್ಪಂದ ಅಂತೇಳಿ ಮಾಡ್ಕೊಳ್ತಕ್ಕಂಥದ್ದು. ಹೌದಾ? ನೆಕ್ಸ್ಟ್ ನೋಡಿ, ಇವಾಗ ಪ್ರೆಸೆಂಟ್ ಇದಕ್ಕೆ ಹೆಸರು ಯಾವ ಹೆಸರಿಂದ ಕರಿತಾ ಇದಾರೆ ಅಂತಂದ್ರ ಇದಕ್ಕ ಟೇ ಪಾಪ ಕುರಾಹೋ ತರಾನಕ್ಕಿ ಅಂತೇಳಿ ಕೂಡ ಕರಿತಾ ಬರ್ತಾರೆ. ಹೌದಾ? ಟೇ ಪಾಪ ಕುರಾಹೋ ತರಾನಕ್ಕಿ ಅಂತೇಳಿ ಕೂಡ ಇದಕ್ಕ ಕರಿತಕ್ಕಂಥದ್ದು. ಇದಕ್ಕ ತರಾನಕ್ಕಿ ಇನ್ನ ಮೌಂಗ ಅನ್ನುವಂತ ಹೆಸರನ್ನು ಕೂಡ ಅಲ್ಲಿ ಮರುನಾಮಕರಣ ಮಾಡಿರುವಂತದ್ದು. ಹೌದಾ? ಯಾವುದು ಅಂತಂದ್ರ ತಾರಾನಕ್ಕಿ ಮೌಂಗ ಅನ್ನುವಂಥದ್ದು. ಹೌದಾ? ಇದಕ್ಕೆ ಮಾನವ ಹಕ್ಕುಗಳನ್ನು ನೀಡುವ ಮಸೂದೆಯನ್ನು ಏನ್ ಮಾಡ್ತಾರೆ ನ್ಯೂಜಿಲೆಂಡ್ ನ ಸಂಸತ್ತಿನಲ್ಲಿ ಜನವರಿ 30, 2025ರಿಂದ ಅದಕ್ಕೆ ಸರ್ವಾನುಮತದಿಂದ ಕೂಡ ಅದಕ್ಕೆ ಅನುಮೋದನೆ ಸಿಕ್ಕಿರುವಂತದ್ದು. ಹೌದಾ? ಅಲ್ಲಿ ಮೌರಿ ಹಾಡು ಅಂತ ಬರ್ತದೆ. ಮೌರಿ ಹಾಡು ಮತ್ತು ಹಾಕಾ ನೃತ್ಯಗಳೊಂದಿಗೆ ಅದನ್ನ ಮಾಡ್ಕೊಳ್ತಕ್ಕಂಥದ್ದು. ಹೌದಾ? ಈ ಹೊಸ ಕಾನೂನಿನ ಅನ್ವಯ ತಾರಾನಕ್ಕಿ ಮೌಂಗ ವ್ಯಾಪ್ತಿಯ ಭೂಮಿಯನ್ನ ಬಲವಂತವಾಗಿ ಮಾರುವಂತಿಲ್ಲ ಅನ್ನುವಂಥದ್ದು ಗೊತ್ತಿರಲಿ. ಬಲವಂತವಾಗಿ ಈ ಪ್ರದೇಶವನ್ನ ಮಾರಕ್ ಬರಂಗಿಲ್ಲ. ಈಗಾಗಲೇ ನ್ಯೂಜಿಲೆಂಡ್ ಅನ್ನ ನಾವು ತೆಗೆದುಕೊಳ್ತೀವಿ ಹಂಗಿಂಗ್ ಅಂತೇಳಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಹೌದಾ? ಅದೇ ನ್ಯೂಜಿಲೆಂಡ್ ಏನ್ ಮಾಡಿತ್ತು ಅಂತಂದ್ರೆ ಈಗ ಅಲ್ಲಿ ಯಾವುದೇ ಬಲವಂತವಾಗಿ ಇದನ್ನು ಮಾರ್ಲಿಕ್ಕೆ ಅದು ಬರಂಗಿಲ್ಲ ಅಂತೇಳಿ ಇಲ್ಲಿ ಒಂದು ಕಾನೂನಲ್ಲಿ ಜಾರಿಗೆ ತಂದಿರುವಂತದ್ದು. ಹೌದಾ? ಇನ್ನು 1860ರ ದಶಕದಲ್ಲಿ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿದ್ದ ಮೌಂಟ್ ತಾರಾನಕ್ಕಿ ವ್ಯಾಪ್ತಿಯ ಕೆಲವೊಂದು ಪ್ರದೇಶಗಳನ್ನು ಕೂಡ ಅಲ್ಲಿ ಮತ್ತೆ ಮಾವೋರಿಗಳ ಜನಾಂಗಕ್ಕೆ ಅಲ್ಲಿ ಕ್ಷಮೆ ಕೋರಿ ಮತ್ತೆ ಅವರಿಗೆ ಮರಳಿಸುವಂತದ್ದು ಇಲ್ಲಿ ನ್ಯೂಸ್ ಅಲ್ಲಿ ಇರುವಂತದ್ದು. ಸೊ ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರಲಿ. ಅದಾದ ನಂತರ ನೋಡಿ, ಟೇ ಒರೆವೆರಾ ಅರಣ್ಯಕ್ಕೆ ಕೂಡ ಅಲ್ಲಿ ಮತ್ತು 2014ರಲ್ಲಿ ಟೇ ಒರೆವೆರಾ ಅನ್ನುವಂಥದ್ದು ಮತ್ತು ಅದಕ್ಕೆ 2017ರಲ್ಲಿ ವಂಗನುಯಿ ಅನ್ನುವಂಥದ್ದು ಈ ಒಂದು ನದಿ ಮತ್ತು ಒಂದು ಅರಣ್ಯಕ್ಕೆ ಅಲ್ಲಿ ಇದೇ ರೀತಿಯಾಗಿರ್ತಕ್ಕಂತಹ ನ್ಯೂಜಿಲೆಂಡ್ ಸರ್ಕಾರದಲ್ಲಿ ಮಾನವ ಹಕ್ಕುಗಳನ್ನು ಕೂಡ ಅಲ್ಲಿ ನೀಡಿರುವಂತದ್ದು. ಹೌದಾ? ಮಾನವ ಸ್ಥಾನಮಾನವನ್ನಲ್ಲಿ ನೀಡಿರುವಂತದ್ದು. ಯಾವುದು? 2014ರಲ್ಲಿ ಟೇ ಒರೆವೆರಾ ಅನ್ನುವಂತಹ ಒಂದು ಅರಣ್ಯಕ್ಕೆ ಮತ್ತೆ 2017ರಲ್ಲಿ ವಂಗನುಯಿ ಅನ್ನುವಂತಹ ನದಿಗೆ ಕೊಟ್ಟಿದ್ರು. ಪ್ರೆಸೆಂಟ್ ಯಾವುದು ಅಂತಂದ್ರೆ ತಾರಾನಕ್ಕಿ ಮೌಂಗ ಅನ್ನುವಂಥದ್ದು ಇದಕ್ಕೂ ಕೂಡ ಮಾನವ ಸ್ಥಾನಮಾನವನ್ನು ಹಕ್ಕನಲ್ಲಿ ನೀಡಿರುವಂತದ್ದು. ಹೌದಾ? ಸೊ ಒಂದು ಈ ನಿರ್ಧಾರಗಳನ್ನು ಏನ್ ಮಾಡ್ತಾರೆ ಕಾನೂನಿನ ಮೂಲಕ ಅಥವಾ ಪ್ರಕೃತಿಯೊಂದಿಗೆ ರಕ್ತ ಸಂಬಂಧ ಸೃಷ್ಟಿಸಿಕೊಳ್ಳುವ ಭಾವನೆ ನ್ಯೂಜಿಲೆಂಡ್ ಸರ್ಕಾರ ಹಾಗೂ ಅಲ್ಲಿನ ಜನರು ಪರಿಸರ ಸಂರಕ್ಷಣೆಗೆ ಅವರು ನೀಡುವ ಆದ್ಯತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಅನ್ನುವಂಥದ್ದು ಗೊತ್ತಿರಲಿ. ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ನ್ಯೂಜಿಲೆಂಡ್ ಮತ್ತು ತಾರಾನಕ್ಕಿ ಮೌಂಗ ಅನ್ನುವಂಥದ್ದು. ಹೌದಾ? ತಾರಾನಕ್ಕಿ ಮೌಂಗ. ಹಾಗಾದ್ರೆ ನಿಮಗೆ ಏನ್ ಗೊತ್ತಿರ್ಬೇಕಂತಂದ್ರ ಮಾನವ ಸ್ಥಾನಮಾನವನ್ನು ನೀಡಲ್ಪಟ್ಟಂತ ಪರ್ವತ ಯಾವುದು ಅಂತ ಕೇಳಿದ್ರೆ ತಾರಾನಕ್ಕಿ ಮೌಂಗ ಅಂತೇಳಿ ನಾವು ಗುರುತಿಸ್ತಾ ಬರ್ತೀವಿ. ಯಾವ ದೇಶ ಅಂತ ಬಂದಾಗ ಅದು ನ್ಯೂಜಿಲೆಂಡ್ ಇಂದ ಅಲ್ಲಿ ಇದಕ್ಕೆ ಒಂದು ಸ್ಥಾನಮಾನವನ್ನ ನೀಡಿರುವಂತದ್ದು. ಸೊ ಇದು ನೋಡ್ಲಿಕ್ಕೆ ಶಂಕುವಿನ ಆಕಾರದಲ್ಲಿ ಇರುವಂತದ್ದು. ಹೌದಾ? ಓಕೆ.
ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನ QS ಶ್ರೇಯಾಂಕ ಘೋಷಣೆಯಲ್ಲಿ ಬಿಸ್ನೆಸ್ ಮತ್ತು ಮ್ಯಾನೇಜ್ಮೆಂಟ್ ವಿಭಾಗದಿಂದ, ಹೌದಾ, ಬಿಸ್ನೆಸ್ ಮತ್ತು ಮ್ಯಾನೇಜ್ಮೆಂಟ್ ಪಟ್ಟಿಯಲ್ಲಿ ವಿಶ್ವದಲ್ಲಿ IIM ಬೆಂಗಳೂರು ಎಷ್ಟನೇ ಸ್ಥಾನದಲ್ಲಿ ಅಂತ ಪ್ರಶ್ನೆ ಆಗಿದೆ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಈ ಕ್ವಶನ್. ಇಲ್ಲಿ ಪ್ರಶ್ನೆ ಏನು ಕೇಳ್ಯಾರ ಅಂತಂದ್ರೆ ಬಿಸ್ನೆಸ್ ಮತ್ತು ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ, ಹೌದಾ, ಅದರಲ್ಲಿ ವಿಶ್ವದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ ಪ್ರಶ್ನೆ ಆಗಿದೆ. ಹೌದಾ, ವಿಶ್ವದಲ್ಲಿ ಬೇರೆ ಭಾರತದಲ್ಲಿ ಬೇರೆ ಸ್ಥಾನವನ್ನು ಕೂಡ ಇದು ಪಡ್ಕೊಳ್ತದಲ್ಲ. ಸೊ ಇಲ್ಲಿ ವಿಶ್ವದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ 40, ಆಪ್ಷನ್ 2 2, ಆಪ್ಷನ್ ಸಿ 27, ಆಪ್ಷನ್ ಡಿ 1 ಇರ್ತಕ್ಕಂಥದ್ದು. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ವಿಶ್ವದಲ್ಲಿ ಇದಕ್ಕೆ 40ನೇ ಸ್ಥಾನವನ್ನ ಸಿಕ್ಕಿರುವಂತದ್ದು. ಹೌದಾ, ಬಿಸ್ನೆಸ್ ಮತ್ತು ಮ್ಯಾನೇಜ್ಮೆಂಟ್ ಒಂದು ವಿಭಾಗದಿಂದ ಈ IIM ಬೆಂಗಳೂರು ಅನ್ನುವಂಥದ್ದು ಇದು 40ನೇ ಸ್ಥಾನವನ್ನಲ್ಲಿ ಪಡೆದಿರುವಂತದ್ದು ನೋಡ್ತಾ ಬರ್ತೀವಿ. ಹೌದಾ, ವಿಶ್ವದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ ವೆಲ್ಲೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನುವಂಥದ್ದು ಪ್ರಥಮ ಸ್ಥಾನದಲ್ಲಿದೆ. ಆದ್ರೆ ನಾನು ಪ್ರಶ್ನೆಯನ್ನು ಕೇಳಿದೆ ಅಂತ ಬಂದಾಗ ಬಿಸ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ನಮ್ಮ ಬೆಂಗಳೂರು ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಗೈತಲ್ಲ. ಸೊ ಇಲ್ಲಿ ನೋಡ್ತಾ ಬರ್ತೀವಿ, ವೆಲ್ಲೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನುವಂಥದ್ದು 2025ರ 14 ವಿಷಯಗಳ ಅಧ್ಯಯನದಲ್ಲಿ, ಹೌದಾ, 14 ವಿಷಯಗಳ ಅಧ್ಯಯನದಲ್ಲಿ ಅಂತ ಬಂದಾಗ ವಿಶ್ವದಲ್ಲಿ ಅತ್ಯುತ್ತಮ ವಿಶ್ವವಿದ್ಯಾಲಯ ಅಂತೇಳಿ ಗುರುತಿಸ್ತದೆ. ಯಾವುದು? ವೆಲ್ಲೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನುವಂಥದ್ದು. ಹೌದಾ, ಹೌದಾ, 100 ಅಗ್ರ ವಿಷಯಗಳ ಅಡಿಯಲ್ಲಿ ಹಾಗೂ QS ಜಾಗತಿಕ ವಿಶ್ವವಿದ್ಯಾಲಯ ಶ್ರೇಯಾಂಕಗಳಲ್ಲಿ ಪ್ರಥಮ ಬಾರಿಗೆ ಡೇಟಾ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದಲ್ಲಿ ಒಂದು ವಿಷಯದಲ್ಲಿ ಸ್ಥಾನವನ್ನ ಪಡೆದಿರುವಂತದ್ದು. ಹೌದಾ, ಜಾಗತಿಕ ಉನ್ನತ ಶಿಕ್ಷಣ ವಿಶ್ಲೇಷಕ QS, ಹೌದಾ, ಕ್ಲಾಕ್ವೇರಲ್ಲಿ ಸೈಮನ್ಸ್ ಇವರು ಬಿಡುಗಡೆ ಮಾಡಿದ ಒಂದು ವರದಿಯಲ್ಲಿ 2025ರ ಆವೃತ್ತಿಯ ವಿಷಯವಾರು QS ವಿಶ್ವವಿದ್ಯಾಲಯ ಶ್ರೇಯಾಂಕಗಳ ಪಟ್ಟಿಯ 100 ಜಾಗತಿಕ ಸ್ಥಳಗಳಲ್ಲಿ 1700ಕ್ಕೂ ಹೆಚ್ಚು ಒಂದು ವಿವಿ ವಿದ್ಯಾರ್ಥಿಗಳು ಹಾಗೂ 55 ಶೈಕ್ಷಣಿಕ ವಿಭಾಗಗಳನ್ನು ಒಳಗೊಂಡಂತಹ 18,300ಕ್ಕೂ ಹೆಚ್ಚು ವೈಯಕ್ತಿಕ ವಿಶ್ವವಿದ್ಯಾಲಯಗಳ ಕಾರ್ಯಕ್ರಮಗಳ ಕಾರ್ಯಕ್ಷಮತೆಯನ್ನ ಇಲ್ಲಿ ವಿಶ್ಲೇಷಣೆಯನ್ನ ಇದು ಒಳಗೊಂಡಿರುವಂತದ್ದು. ಸೊ ಯಾರು ಪ್ರಿಕಟ್ ಮಾಡ್ತಾರೆ ಅಂತ ಬಂದಾಗ ಇದನ್ನ QS ಅಂತ ನಿಮ್ಗೆ ನೆನಪಿರಲಿ. ಹೌದಾ, ಇಲ್ಲಿ ನೋಡಿ, QS ಶ್ರೇಯಾಂಕ ಘೋಷಣೆಯಲ್ಲಿ ಇದು ವಿಶ್ವದ ಟಾಪ್ 50 ಬಿಸ್ನೆಸ್ ಮತ್ತು ಮ್ಯಾನೇಜ್ಮೆಂಟ್ ಪಟ್ಟಿಯಲ್ಲಿ, ಹೌದಾ, ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಹೌದಾ, ವಿಶ್ವದ ಟಾಪ್ 50 ಬಿಸ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಕೂಲ್ಗಳ ಒಂದು ಪಟ್ಟಿಯಲ್ಲಿ IIM ಅಹಮದಾಬಾದ್ ಅನ್ನುವಂಥದ್ದು ಭಾರತದ ಮೊದಲ ಸ್ಥಾನದಲ್ಲಿದ್ರೆ, ಅದೇ ರೀತಿಯಾಗಿ ಬೆಂಗಳೂರಿನೆಲ್ಲ IIM ಏನಾಗಿತ್ತು ಅಂತಂದ್ರೆ ಇದು 2ನೇ ಸ್ಥಾನವನ್ನ ಪಡೆದಿದೆ. ಇದು ದೇಶದಲ್ಲಿ, ಹೌದಾ, ದೇಶದಲ್ಲಿಯೇ ಬೆಂಗಳೂರು IIM ಎಷ್ಟು 2ನೇ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ ವಿಶ್ವದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಬಂದಾಗ ಇದು 40ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಹೌದಾ, ಅದೇ ರೀತಿಯಾಗಿ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂತಂದ್ರ IIM ಅಹಮದಾಬಾದ್. ಹೌದಾ, ಅಹಮದಾಬಾದ್ ಇದು ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಅದ ವರ್ಲ್ಡ್ ವೈಡ್ ಅಂತ ಬಂದಾಗ ಜಗತ್ತಿನಲ್ಲಿ ಇದು ಎಷ್ಟನೇ ಸ್ಥಾನದಲ್ಲಿ ಅಂತಂದ್ರೆ 27ನೇ ಸ್ಥಾನದಲ್ಲಿ ಇರುವಂತದ್ದು. ಯಾವುದು? ಬಿಸ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್ ಒಂದು ಪಟ್ಟಿಯಲ್ಲಿ. ಹೌದಾ, ಇದೇ ವೇಳೆ 15ನೇ ಆವೃತ್ತಿಯ QS ಬ್ಯಾಂಕಿಂಗ್ ನಲ್ಲಿ ವಿಶ್ವದ ಅತ್ಯುತ್ತಮ 50 ವಿಶ್ವವಿದ್ಯಾಲಯಗಳಲ್ಲಿ ಭಾರತದ 9 ವಿಶ್ವವಿದ್ಯಾಲಯಗಳು ಸ್ಥಾನವನ್ನ ಪಡೆದಿವೆ. ಟಾಪ್ 50 ಒಳಗೆ ಎಷ್ಟು ಅಂತಂದ್ರೆ ನಮ್ಮ ಭಾರತದ 50 ವಿಶ್ವವಿದ್ಯಾಲಯಗಳಲ್ಲಿ 9 ವಿಶ್ವವಿದ್ಯಾಲಯಗಳು ಇರ್ತಕ್ಕಂಥದ್ದು. ಹೌದಾ, ಭಾರತದಲ್ಲಿ ಖನಿಜ ಮತ್ತು ಗಣಿಗಾರಿಕೆ ಎಂಜಿನಿಯರಿಂಗ್ ಅತ್ಯುತ್ತಮ ಸಾಧನೆ ಮಾಡಿದ ಕ್ಷೇತ್ರವಾಗಿದ್ದು, ಸೊ ಜಾರ್ಖಂಡ್ ನ ಧನ್ಬಾದ್ ನಲ್ಲಿ ಇರ್ತಕ್ಕಂತಹ ಇಂಡಿಯನ್ ಸ್ಕೂಲ್ ಆಫ್ ಮೈನ್ಸ್ ಅನ್ನುವಂಥದ್ದು ಕೂಡ ಸೊ ಜಾಗತಿಕವಾಗಿ 20ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಯಾವ ಕ್ಷೇತ್ರ ಅಂತಂದ್ರೆ ಖನಿಜ ಮತ್ತು ಗಣಿಗಾರಿಕೆ. ಹೌದಾ, ಈ ಒಂದು ವಿಭಾಗದಿಂದ ಯಾವುದು? ಜಾರ್ಖಂಡ್ ನ ಧನ್ಬಾದ್ ನಲ್ಲಿ ಇರ್ತಕ್ಕಂತಹ ಇಂಡಿಯನ್ ಸ್ಕೂಲ್ ಆಫ್ ಮೈನ್ಸ್ ಅನ್ನುವಂಥದ್ದು ಅದು ಜಾಗತಿಕವಾಗಿ 20ನೇ ಸ್ಥಾನವನ್ನ ಪಡೆದಿದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಲಿ. ಆದ್ರೆ ನಮ್ಮ ಬೆಂಗಳೂರು ಅಂತ ಬಂದಾಗ ಜಾಗತಿಕವಾಗಿ ಅದು 40ನೇ ಸ್ಥಾನದಲ್ಲಿ ಇದೆ. ಭಾರತದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತಂದ್ರೆ ಅದು 2ನೇ ಸ್ಥಾನದಲ್ಲಿ ಇರುವಂತದ್ದು ನಿಮ್ಗೆ ಗೊತ್ತಿರಲಿ. ಹೌದಾ, ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಅತ್ಯಂತ ತಾಪಮಾನ ಇರುವ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಆಗೈತಿ. ಹೌದಾ, ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಪಮಾನ ಇರತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರೆ ಇಲ್ಲಿ ಯಾವ್ದು ಬರ್ತದೆ? ಆಪ್ಷನ್ ಎ ರಾಯಚೂರು, ಆಪ್ಷನ್ ಬಿ ಕಲಬುರಗಿ, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಯಾವುದು? ಬೀದರ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಆಪ್ಷನ್ ಇಸ್ ರೈಟ್ ಆನ್ಸರ್. ಯಾಕೆ? ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗ್ತಿದೆ. ಹೌದಾ, ಇದು ಏನಕ್ಕೆ ನ್ಯೂಸ್ ಅಲ್ಲಿ ಅಂತ ಬಂದಾಗ ನೋಡಿ, ಇಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ಕಾರವಾರದಲ್ಲಿ ರಾಜ್ಯದ ಅತಿ ಹೆಚ್ಚು ತಾಪಮಾನ ಎಷ್ಟು? 42.9 ಡಿಗ್ರಿ ಸೆಲ್ಸಿಯಸ್ ತಾಪಮಾನಲ್ಲಿ ದಾಖಲಾಗೈತಿ. ಹೌದಾ, ನೋಡಿ, ರಾಜ್ಯದಲ್ಲಿ ಅತಿ ವೇಗವಾಗಿ ತಾಪಮಾನ ಏರಿಕೆ ಆಗುತ್ತಿದ್ದು ರಾಯಚೂರು ಮತ್ತು ಮಂಗಳೂರು ನಂತರ ಈಗ ಕಾರವಾರದಲ್ಲಿ ಕೂಡ ಅತಿ ಹೆಚ್ಚು ಅಲ್ಲಿ ಏನಾಗೈತೆ ಅಂತಂದ್ರೆ ಅಲ್ಲಿ ತಾಪಮಾನ ಜಾಸ್ತಿ ಆಗೈತಿ. ಈಗಾಗಲೇ ಕಾರವಾರದಲ್ಲಿ ಎಷ್ಟಿದೆ ಅಂತ ಬಂದಾಗ ಈಗ ಕಾರವಾರದಲ್ಲಿ ಈಗ
42.9 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗೈತಿ ಇದು ಯಾವುದು ಕಾರವಾರ ಅನ್ನುವಂಥದ್ದು. ರಾಯಚೂರು ಮಂಗಳೂರು ಬಿಟ್ರೆ ಥರ್ಡ್ ಯಾವ್ದಿದೆ ಕಾರವಾರ ಇರತಕ್ಕಂಥದ್ದು. ಹೌದಾ ನೋಡಿ, ರಾಜ್ಯದಲ್ಲಿ ಅತಿ ವೇಗವಾಗಿ ತಾಪಮಾನ ಏರಿಕೆಯಾಗುತ್ತಿದ್ದು ರಾಯಚೂರು ಮಂಗಳೂರು ನಂತರ ಕಾರವಾರ ತಾಲೂಕಿನ ಸಾವಂತವಾಡದಲ್ಲಿ 42.9 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ತಾಪಮಾನ ಕೂಡ ಇದು ಜಾಸ್ತಿ ಆಗಿರುವಂತದ್ದು. ಹೌದಾ, ಕಳೆದ 10 ವರ್ಷಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಪ್ರಮಾಣ ಆಗಿರ್ಲಿಲ್ಲ, ಬಟ್ ಇವಾಗ ಏನಾಗೈತಿ ಟೆಂಪರೇಚರ್ ಜಾಸ್ತಿ ಆಗಿರುವಂತದ್ದು. ಹೌದಾ, ಆದ್ರೆ ನಿಮ್ಗೆ ನೆನಪಿರ್ಲಿ, ಉಷ್ಣಾಂಶ ಅಂತ ಬಂದಾಗ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರೋ ಸ್ಥಳ ಯಾವ್ದು ನಮ್ಮ ಕರ್ನಾಟಕದಲ್ಲಿ. ಹೌದಾ, ನಮ್ಮ ಕರ್ನಾಟಕ ಅಂತ ಬಂದಾಗ, ಹೌದಾ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ಯಾವುದು ಅಂತಂದ್ರೆ ಅದು ರಾಯಚೂರು ಜಿಲ್ಲೆ ಅಂತ ಗುರುತಿಸ್ತೇವೆ ನಾವು. ಹೌದಾ, ರಾಯಚೂರು ಜಿಲ್ಲೆ ಎಷ್ಟಂತಂದ್ರೆ 46 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗೈತಿ. ಹೌದಾ, ಅದೇ ರೀತಿಯಾಗಿ ನಮ್ಮ ಭಾರತ ಅಂತ ಬಂದಾಗ, ಹೌದಾ, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ಯಾವುದು ಅಂತಂದ್ರೆ ಅದು ರಾಜಸ್ಥಾನ್. ಹೌದಾ, ರಾಜಸ್ಥಾನ್. ರಾಜಸ್ಥಾನದ ಯಾವುದು ಗಂಗಾನಗರ ಅಂತ ಬರ್ತದೆ. ರಾಜಸ್ಥಾನದ ಗಂಗಾನಗರ. ರಾಜಸ್ಥಾನ ಗಂಗಾನಗರದಲ್ಲಿ ಎಷ್ಟಂತಂದ್ರ 52 ಡಿಗ್ರಿ ಸೆಲ್ಸಿಯಸ್. ಹೌದಾ, 52 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗೈತಿ. ಅದೇ ರೀತಿಯಾಗಿ ಇಡೀ ಭೂಮಿಯ ಮೇಲೆ ಅಂತ ಬಂದಾಗ, ಹೌದಾ, ಇಡೀ ಭೂಮಿಯ ಮೇಲೆ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದ್ದ ಸ್ಥಳ ಯಾವುದು ಅಂತಂದ್ರ ಆಫ್ರಿಕಾ ಖಂಡದ ಲಿಬಿಯಾ ದೇಶ. ಹೌದಾ, ಲಿಬಿಯಾ ದೇಶದ ಯಾವುದು ಅಲ್ ಅಜಿಜಿಯಾ ಅಂತ ಬರ್ತದೆ. ಅಲ್ ಅಜಿಜಿಯಾ ಅನ್ನುವಂಥದ್ದು ಅತಿ ಹೆಚ್ಚು ಇಡೀ ಜಗತ್ತಿನಲ್ಲಿ ಭೂಮಿಯ ಮೇಲೆ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ಇದು. ಎಷ್ಟಾಗೈತಿ ಇಲ್ಲ ಅಂತ ಬಂದಾಗ 57 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗೈತಿ ಇದು. ಹೌದಾ, ನೆನಪಿರ್ಲಿ. ಕರ್ನಾಟಕ ಅಂತ ಬಂದಾಗ ಯಾವುದು ರಾಯಚೂರು ಜಿಲ್ಲೆ ಅನ್ಬೋದು. ಭಾರತದಲ್ಲಿ ಯಾವುದು ರಾಜಸ್ಥಾನದ ಗಂಗಾನಗರ ಅಂತ ಹೇಳ್ಬೋದು. ಇನ್ನ ಇಡೀ ಭೂಮಿಯನ್ನು ಪರಿಗಣಿಸಿದಾಗ ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜಿಜಿಯಾದಲ್ಲಿ ಏನಾಗೈತೆ ಅತಿ ಹೆಚ್ಚು ಉಷ್ಣಾಂಶ ಇಲ್ಲಿ ದಾಖಲಾಗಿರುವಂತದ್ದು. ಹೌದಾ, ಅಂದ್ರೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಇದು ಉಷ್ಣಾಂಶ ಇಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈಗ ಟೆಂಪರೇಚರ್ ಇಲ್ಲಿ ಜಾಸ್ತಿ ಆಗ್ತಾ ಬರ್ತಿದ್ದ ಕಾರಣ ಏನಪ್ಪಾ ಅಂತಂದ್ರ ಅಲ್ಲಿ ಗ್ರೀನ್ ಹೌಸಸ್ ಗ್ಯಾಸಸ್ ಕೂಡ, ಹೌದಾ, ಗ್ರೀನ್ ಹೌಸಸ್ ಗ್ಯಾಸಸ್ ಕೂಡ ಅಲ್ಲಿ ಬಳಕೆ ಜಾಸ್ತಿ ಆಗ್ತಾ ಇದೆಯಲ್ಲ. ಸೊ ಆ ಒಂದು ಉದ್ದೇಶದಿಂದ ಇಲ್ಲಿ ತಾಪಮಾನ ಜಾಸ್ತಿ ಆಗ್ತಾ ಬರ್ತಕ್ಕಂಥದ್ದು. ಹೌದಾ, ಬೇಸಿಗೆ ಕಾಲ ಅಂತ ಬಂದಾಗ, ಹೌದಾ, ಇದಷ್ಟು ನಿಮಗೊಂದು ಪಾಯಿಂಟ್ ನೆನಪಿರ್ಲಿ. ಬೇಸಿಗೆ ಕಾಲ ಯಾವಾಗಿಂದ ಯಾವಾಗ ಆರಂಭ ಆಗ್ತಿರ್ತಾರ, ಬೇಸಿಗೆ ಕಾಲದ ಇದರ ಅವಧಿ ಎಷ್ಟಂತ ಬಂದಾಗ ಇದನ್ನ ಮೇ ಟು ಮಾರ್ಚ್ ಇರ್ತದೆ. ಹೌದಾ, ಮೇದಿಂದ ಮಾರ್ಚ್. ಹೌದಾ, ಆಮೇಲೆ ಈ ಬೇಸಿಗೆಯಲ್ಲಿ ಕ್ವಶನ್ ಏನಾಗೈತೆ ಅಂತಂದ್ರ ಈ ಬೇಸಿಗೆ ಕಾಲದಲ್ಲಿ ಬೀಸ್ತಕ್ಕಂತಹ ಮಾರುತಗಳನ್ನ, ಹೌದಾ, ಬೇಸಿಗೆ ಕಾಲದಲ್ಲಿ ಬೀಸ್ತಕ್ಕಂಥ ಮಾರುತಗಳನ್ನ ಸ್ಥಳೀಯವಾಗಿ ಬೇರೆ ಬೇರೆ ಹೆಸರಿಂದ ಕರೀತಾರಲ್ಲ. ಸೊ ಈ ಒಂದು ಅವಧಿಯಲ್ಲಿ ಬೀಸ್ತಕ್ಕಂಥ ಮಾರುತಗಳನ್ನ ರಾಜಸ್ಥಾನದಲ್ಲಿ ಏನಂತ ಕರೀತಾರೆ, ಲೂ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ ಪಂಜಾಬ್ನಲ್ಲಿ ಏನಂತ ಕರೀತಾರ, ಪಂಜಾಬ್ನಲ್ಲಿ ಇದಕ್ಕೆ ನಾರ್ವೆಸ್ಟರ್ ಅಂತೇಳಿ ಕರೀತಾರೆ. ನಾರ್ವೆಸ್ಟರ್ ಅಂತೇಳಿ ಕರೀತಾರ. ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಏನಂತಾರ, ಆಂಡೀಸ್ ಅಂತೇಳಿ ಕರೀತಾರ. ಆಂಡೀಸ್ ಅಂತಂದ್ರೆ ಏನು, ಕಣ್ಣುಗುರುಡುತನ ಅಂತ, ಅಂದ್ರೆ ಅಷ್ಟು ಇದು ಪರಿಣಾಮಕಾರಿ ಬೀಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಸ್ಸಾಂ, ಹೌದಾ, ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಇದಕ್ಕೆ ಏನಂತ ಕರೀತಾರೆ, ಇದಕ್ಕೆ ಕಾಲ ಬೈಸಾಖಿ ಅಂತ ಕರೀತಾರೆ. ಕಾಲ ಬೈಸಾಖಿ ಅಂತ ಕರೀತಾರೆ. ಹೌದಾ, ಸೊ ಇದ್ರ ಮೇಲೆ ಪ್ರಶ್ನೆ ಕೂಡ ಆಗಿದಾವೆ ಈಗ ಆಲ್ರೆಡಿ. ಹೌದಾ, ಬೇಸಿಗೆ ಕಾಲದಲ್ಲಿ ಬೀಸ್ತಕ್ಕಂತಹ ಮಾರುತಗಳನ್ನ, ಸ್ಥಳೀಯ ಮಾರುತಗಳನ್ನ, ಹೌದಾ, ರಾಜಸ್ಥಾನದಲ್ಲಿ ಲೂ ಅಂತ ಕರೆದ್ರೆ, ಪಂಜಾಬ್ನಲ್ಲಿ ನಾರ್ವೆಸ್ಟರ್ ಅಂತ ಕರೀತಾರ, ಉತ್ತರ ಪ್ರದೇಶದಲ್ಲಿ ಆಂಡೀಸ್ ಅಂತ ಕರೆದ್ರೆ, ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಇದಕ್ಕೆ ಕಾಲ ಬೈಸಾಖಿ ಅಂತೇಳಿ ಕರೀತಾರೆ. ಹೌದಾ, ಸೊ ಇದೇ ಒಂದು ಬೇಸಿಗೆ ಅವಧಿಯಲ್ಲಿ ಆಗ್ತಕ್ಕಂತಹ ಮಳೆಯನ್ನ ಕೂಡ, ಹೌದಾ, ಮಳೆಯನ್ನು ಕೂಡ ಅಲ್ಲಿ ಬೇರೆ ಬೇರೆ ಹೆಸರಿಂದ ಕರಿತಾ ಬರ್ತಾರೆ. ಹೌದಾ, ಸೊ ಈ ಬೇಸಿಗೆಯಲ್ಲಿ ಆಗ್ತಕ್ಕಂತಹ ಮಳೆ, ಹೌದಾ, ಸೊ ಯಾವ್ದು ಮಳೆ ಆಗುತ್ತೆ ಈ ಬೇಸಿಗೆ ಟೈಮಲ್ಲಿ, ಸಾಮಾನ್ಯವಾಗಿ ಪರಿಸರನ ಮಳೆ ಆಗ್ತದೆ. ಹೌದಲ್ವಾ, ಪರಿಸರನ ಮಳೆ ಆಗ್ತದೆ. ಇದೇನು ಪರಿಸರನ ಮಳೆ ಅಂತ ಬಂದಾಗ ಒಟ್ಟು ಮಳೆಗಾಲದಲ್ಲಿ 3 ವಿಧಗಳು ಬರ್ತವೆ ಮಳೆಯಲ್ಲಿ. ಒಂದು ಪರಿಸರನ ಮಳೆ ಅನ್ಬೋದು, ಪರ್ವತ ಮಳೆ ಅನ್ಬೋದು, ಆವರ್ತ ಮಳೆ ಅಂತ ಬರ್ತದೆ. ಹೌದಾ, ಹಾಗಾದ್ರೆ ಬೇಸಿಗೆಯಲ್ಲಿ ಆಗ್ತಕ್ಕಂಥ ಮಳೆ ಯಾವುದು ಅಂತಂದ್ರ ಇಲ್ಲಿ ಪರಿಸರನ ಮಳೆ ಅಂತ ಗುರುತಿಸ್ತೇವೆ. ಸೊ ಈ ಬೇಸಿಗೆ ಅವಧಿಯಲ್ಲಿ ಬೀಸ್ತಕ್ಕಂತಹ ಮಳೆಯನ್ನ ಬೇರೆ ಬೇರೆ ಅವಧಿಯಲ್ಲಿ ಸ್ಥಳಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರಿತಾ ಬರ್ತಾರೆ. ಹೌದಲ್ವಾ, ಇದನ್ನ ಕರ್ನಾಟಕದಲ್ಲಿ ಏನಂತ ಕರೀತಾರ, ಈ ಅವಧಿಯಲ್ಲಿ ಒಂದು ಮಳೆಗಾಲ ಆಗತ್ತಲ್ಲ, ಸೊ ಈ ಒಂದು ಟೈಮಲ್ಲಿ ಮಳೆ ಆದ್ರೆ ಇದನ್ನ ಕರ್ನಾಟಕದಲ್ಲಿ ಕಾಪಿಯ ಹೂ ಮಳೆ ಅಂತ ಕರೀತಾರೆ. ಕಾಪಿಯ
ಹೂಮಳೆ ಅಂತ ಕರೀತಾರೆ. ಇದನ್ನ ಚೆರ್ರಿ ಬ್ಲಾಸಮ್ ಅಂತ ಕರಿತೀವಿ. ಚೆರ್ರಿ ಬ್ಲಾಸಮ್ ಇದೊಂದು ಹಣ್ಣು. ಸೊ ಈ ಟೈಮಲ್ಲಿ ಆಗುತ್ತಲ್ಲ, ಸೊ ಅದಕ್ಕೆ ಚೆರ್ರಿ ಬ್ಲಾಸಮ್ ಅಂತ ಕರೀತಾರೆ. ಹೌದಾ? ಅದೇ ರೀತಿಯಾಗಿ ಕೇರಳದಲ್ಲಿ ಏನಂತ ಕರೀತಾರೆ ಇದನ್ನ? ಕೇರಳದಾಗ ಮಾವಿನ ಹುಯಿಲು ಅಂತ ಕರೀತಾರೆ. ಮಾವಿನ ಹುಯಿಲು ಅಂತ ಕರೀತಾರೆ. ಅದೇ ರೀತಿಯಾಗಿ ಅಸ್ಸಾಂನಲ್ಲಿ ಇದಕ್ಕೆ ಏನಂತ ಕರೀತಾರ? ಅಸ್ಸಾಂನಲ್ಲಿ ಇದಕ್ಕ ಚಹಾದ ಹೂಮಳೆ ಅಂತ ಕರೀತಾರೆ. ಚಹಾದ ಹೂಮಳೆ ಅಂತ. ಈ ರೀತಿಯಾಗಿ ಕರ್ನಾಟಕದಲ್ಲಿ ಕಾಫಿಯ ಹೂಮಳೆ, ಕೇರಳದಲ್ಲಿ ಮಾವಿನ ಹುಯಿಲು, ಅಸ್ಸಾಂನಲ್ಲಿ ಚಹಾದ ಹೂಮಳೆ ಅಂತ ಕರೀತಾರೆ. ಸೊ ಬೇಸಿಗೆ ಕಾಲದಲ್ಲಿ ಆಗ್ತಕ್ಕಂತ ಒಂದು ಮಳೆ. ಹೌದಾ? ಈ ಒಂದು ಟೈಮಲ್ಲಿ ನಮ್ಮ ಕರ್ನಾಟಕ, ಹೌದಾ, ನಮ್ಮ ಕರ್ನಾಟಕ ಈ ಒಂದು ಬೇಸಿಗೆಯಲ್ಲಿ ಎಷ್ಟು ಪರ್ಸೆಂಟ್ ಮಳೆ ಪಡಿತೈತೆ ಅಂದ್ರೆ 7% ಮಳೆಯನ್ನ ಪಡಿತದ. ಅದೇ ರೀತಿ ನಮ್ಮ ಭಾರತ ದೇಶ ಎಷ್ಟು ಪರ್ಸೆಂಟ್ ಅಂದ್ರೆ 10% ಮಳೆಯನ್ನ ಪಡಿತಕ್ಕಂಥದ್ದು ಈ ಬೇಸಿಗೆ ಅಂದ್ರೆ ಸಮ್ಮರ್ ಸೀಸನ್ ಅಲ್ಲಿ. ಹೌದಾ? ಸೊ ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರಲಿ. ಹೌದಾ? ಈ ಬೀಸ್ತಕ್ಕಂತ ಅಂದ್ರೆ ಬೇಸಿಗೆ ಕಾಲದಲ್ಲಿ ಬೀಸ್ತಕ್ಕಂತಹ ಸ್ಥಳೀಯ ಮಾರುತಗಳನ್ನ ಯಾವ ಹೆಸರಿಂದ ಕರೀತಾರೆ? ಈ ಒಂದು ಟೈಮಲ್ಲಿ ಆಗ್ತಕ್ಕಂತಹ ಮಳೆಗಾಲ ಅಂತ ಬಂದಾಗ ಮಳೆಯನ್ನ ಈ ಒಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಕ್ಕಂಥದ್ದು. ಹೌದಾ? ಇನ್ನ ನೆಕ್ಸ್ಟ್ ನೋಡಿ, ಇನ್ನ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಬರ್ತದೆ. ಹೌದಾ? ದಂಡಿ ಉಪ್ಪಿನ ಸತ್ಯಾಗ್ರಹ ನಡೆದಿದ್ದು ಯಾವಾಗ ಅಂತ ಪ್ರಶ್ನೆ ಆಗಿದೆ. ಹೌದಾ? ಸರಿಯಾದ ಉತ್ತರ ಯಾವುದು ಇದರಲ್ಲಿ? ಆಪ್ಷನ್ ಎ 1930 ಮಾರ್ಚ್ 12, 1930 ಏಪ್ರಿಲ್ 4, 1930 ಮಾರ್ಚ್ 2, 1938 ಆಗಸ್ಟ್ 14 ಅನ್ನುವಂತಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ದಂಡಿ ಉಪ್ಪಿನ ಸತ್ಯಾಗ್ರಹ ನಡೆದಿದ್ದು ಯಾವಾಗ ಅಂತಂದ್ರೆ ಆಪ್ಷನ್ ಎ 1930 ಮಾರ್ಚ್ 12ರಂದಿದ್ದು ದಂಡಿ ಉಪ್ಪಿನ ಸತ್ಯಾಗ್ರಹವನ್ನ ಇಲ್ಲಿ ಕೈಗೊಳ್ತಕ್ಕಂಥದ್ದು. ಹೌದಾ? ಸೊ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಬಂದಾಗ ಇದನ್ನು ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹ ಅಂತೇಳಿ ಕರೀತಾರೆ. ಸೊ ಈ ದಂಡಿ ಸತ್ಯಾಗ್ರಹವು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೀತಕ್ಕಂತಹ ಒಂದು ಅಹಿಂಸಾತ್ಮಕ, ಹೌದಾ, ಅಹಿಂಸಾತ್ಮಕ ನಾಗರಿಕ ಅಸಹಕಾರ ಚಳವಳಿ ಆಗಿರುವಂತದ್ದು. ಅಹಿಂಸಾತ್ಮಕ ನಾಗರಿಕ ಅಸಹಕಾರ ಚಳವಳಿಯಾಗಿದೆ. ಯಾರ ನೇತೃತ್ವದಲ್ಲಿ ನಡೀತಾ ಅಂತಂದ್ರೆ ಇದು ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿರುವಂತದ್ದು. ಇದನ್ನ ಮಾರ್ಚ್ 12, 1930ರಂದು ಆರಂಭ ಮಾಡತಕ್ಕಂಥದ್ದು. ಅಲ್ಲಿಂದ ಏಪ್ರಿಲ್ 6, 1930ರವರೆಗೆ ಇದು ತೆರಿಗೆ ಪ್ರತಿರೋಧ ಮತ್ತು ಉಪ್ಪಿನ ಮೇಲಿನ ಒಂದು ಬ್ರಿಟಿಷ್ ಏಕಸ್ವಾಮ್ಯದ ವಿರುದ್ಧ ಒಂದು ಅಹಿಂಸಾತ್ಮಕ ಪ್ರತಿಭಟನೆ ಯಾವುದು ಅಂತಂದ್ರೆ ಈ ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತೇಳಿ ಗುರುತಿಸ್ತಾರೆ. ಹೌದಾ? ಯಾರ ನೇತೃತ್ವ ಅಂತ ಬಂದಾಗ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಮಾರ್ಚ್ 12, 1930ರಂದು ಇದು ಆರಂಭಗೊಳ್ತಿದೆ. ಹೌದಾ? ಆ ಸಮಯದಲ್ಲಿ ದೇಶವನ್ನು ಬ್ರಿಟಿಷರು ಆಳ್ತಾ ಇದ್ರಲ್ಲ, ಸೊ ಪರ ಮತ್ತು ಅಲ್ಲಿ ಯಾವುದೇ ಭಾರತೀಯನು ಕೂಡ ಉಪ್ಪನ್ನು ಸಂಗ್ರಹಿಸಿದಂಗಂತ ಅದು ಅಲ್ಲಿ ಕಾನೂನು ಮಾಡಿದ್ರು ಅವರು. ಹೌದಾ? ಭಾರತದವರು ಯಾವುದೇ ರೀತಿ ಉಪ್ಪನ್ನ ಅಲ್ಲಿ ಅಲ್ಲಿ ತಯಾರು ಮಾಡಬಾರ್ದು ಮತ್ತು ಅಲ್ಲಿ ಸಂಗ್ರಹಿಸುವಂತಿಲ್ಲ ಮತ್ತು ಮಾರಾಟ ಮಾಡುವಂತಿಲ್ಲ ಇರಲಿಲ್ಲ ಅವರು ಬ್ರಿಟಿಷರ ಒಂದು ಅವಧಿಯಲ್ಲಿ. ಸೊ ಅಷ್ಟೇ ಅಲ್ಲದೆ ಭಾರತೀಯರು ಏನ್ ಮಾಡುದು ಮತ್ತು ಬ್ರಿಟಿಷರಿಂದ ಅವ್ರು ತಯಾರು ಮಾಡಿದ ಉಪ್ಪನ್ನು ನಾವು ಖರೀದಿಸಬೇಕಾಗಿತ್ತಂತೆ. ಹೌದಾ? ಸೊ ಇದ್ಯಾವ ನ್ಯಾಯ? ಅದಕ್ಕಾಗಿ ಬ್ರಿಟಿಷರು ಒಂದು ಉಪ್ಪಿನ ಉತ್ಪಾದನೆಯಲ್ಲಿ ಏಕಸ್ವಾಮ್ಯವನ್ನು ಹೊಂದಿದ್ರಲ್ಲ, ಸೊ ಅದರ ವಿರುದ್ಧ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಅನ್ನುವಂಥದ್ದಲ್ಲಿ ಒಂದು ಚಳುವಳಿಯಲ್ಲಿ ನಡೆಸ್ತಕ್ಕಂಥದ್ದು. ಹೌದಾ? ನೋಡಿ, ಇಲ್ಲಿ ಕಾನೂನು ಭಂಗ ಚಳವಳಿ ಅಂತ ಕರೀತಾರೆ. ಕಾನೂನು ಭಂಗ ಚಳವಳಿ ಅಂತಂದ್ರು ಒಂದೇ, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಂತಂದ್ರು ಒಂದೇ ಅನ್ನುವಂಥದ್ದು. ಹೌದಾ? ಯಾವಾಗ ಆರಂಭ ಆಗುತ್ತೆ ಅಂತ ಡೇಟ್ ನೆನಪಿರ್ಲಿ, ಮಾರ್ಚ್ 12, 1930ರಂದು ಇದು ಆರಂಭಗೊಳ್ತದೆ. ಹೌದಾ? ಗಾಂಧೀಜಿಯವರು ವೈಸ್ರಾಯ್ ಇರುವಿನಿಗೆ ಒಂದಿಷ್ಟು ಪತ್ರವನ್ನು ಬರೀತಾರೆ. ಎಷ್ಟು 11 ಬೇಡಿಕೆಗಳನ್ನು ನೀಡ್ತಾರೆ. ಬಟ್ ಅಲ್ಲಿ ಯಾವುದೇ ವೈಸ್ರಾಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಸೊ ಅದಕ್ಕಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನ ಕೈಗೊಳ್ತಾರೆ ಅನ್ನುವಂಥದ್ದು. ಹೌದಾ? ನೋಡಿ, ಇದು ಸಬರಮತಿ ಆಶ್ರಮದಿಂದ 78 ಜನ, ಹೌದಾ, ಅನುಯಾಯಿಗಳಿಂದ ಇದು ಆರಂಭ ಆಗ್ತಾ ಬರ್ತದೆ. ಹೌದಾ? ಸೊ ಅಲ್ಲಿ ಸೂರತ್ನ ದಂಡಿ ಅಂತ ಬರ್ತದೆ, ಗುಜರಾತ್ ನಲ್ಲಿ ಬರ್ತದೆ ಇದು ದಂಡಿ ಅನ್ನುವಂಥದ್ದು. ಹೌದಾ? ಸೊ ಅಲ್ಲಿವರೆಗೆ ಇವರು ಪಾದಯಾತ್ರೆಯನ್ನ ಕೈಗೊಳ್ಳುತ್ತಾರೆ. ಹೌದಾ? ಇದರಲ್ಲಿ ಭಾಗವಹಿಸಿದ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರಂತಂದ್ರ ನಮ್ಮ ಕರ್ನಾಟಕದವರೇ ಆದ ಮೈಲಾರ್ ಮಹದೇವಪ್ಪ ಅವರು. ಎಷ್ಟು? ಕೇವಲ 18 ವರ್ಷದಲ್ಲಿ ಅವರು ಪಾಲ್ಗೊಂಡಿದ್ರು. ಅತ್ಯಂತ ಹಿರಿಯ ವ್ಯಕ್ತಿ ಅಂತ ಬಂದಾಗ ಯಾರು? ಮಹಾತ್ಮ ಗಾಂಧೀಜಿಯವರು. ಎಷ್ಟು? 61 ವರ್ಷ ಇವರಿಗೆ ಆಗಿರುವಂತದ್ದು. ಹೌದಾ? ನಂತರ ಸಬರಮತಿ ಆಶ್ರಮದಿಂದ ಹೊರಟ ಇವರು 24 ದಿನಗಳ ಕಾಲ ಅಂದ್ರೆ 241 ಮೈಲಿ ನಡೆದರು ಇವರು. ಹೌದಾ? ಸಂಚರಿಸಿ ಏಪ್ರಿಲ್ 6ರಂದು ಅಂತಿಮವಾಗಿ ಎಷ್ಟಾಗಿದೆ ಅಂತ ಅಲ್ಲಿ ಹೋಗಿ ಮುಟ್ಟಿಕೊಡಕ 60,000 ಅನುಯಾಯಿಗಳು ಇವ್ರ ಹಿಂದೆ ಇರ್ತಕ್ಕಂಥದ್ದು. ಕೇವಲ ಎಷ್ಟರಿಂದ ಆರಂಭ ಆಗ್ತತಿದ್ದು ನೋಡಿ, ಕೇವಲ 78 ಜನರಿಂದ ಆರಂಭಗೊಂಡು ಅಲ್ಲಿ ಹೋಗಿ ಮುಟ್ಟಿದ್ರೆ ದಂಡಿ ಎಷ್ಟೊತ್ತಿಗೆ 60,000 ಅನುಯಾಯಿಗಳೊಂದಿಗೆ ಅಲ್ಲಿ ದಂಡಿಯನ್ನು ಮುಟ್ಟಿದ್ರಂತೆ. ಹೌದಾ? ಅದೇ ರೀತಿಯಾಗಿ ಏಪ್ರಿಲ್ 6ರಿಂದ 13ರವರೆಗೆ ಏನ್ ಮಾಡ್ತಾರೆ ಅಂತಂದ್ರ ಕಾನೂನು ಭಂಗದ ರಾಷ್ಟ್ರೀಯ ವಾರ ಅಂತ ಹೇಳಿ ಕೂಡ ಇದೊಂದು ನೆನಪಿಗೆ ಅಲ್ಲಿ ಸೆಲೆಬ್ರೇಟ್ ಕೂಡ ಇಲ್ಲಿ ಮಾಡ್ತಕ್ಕಂಥದ್ದು. ಹೌದಾ?
ಸೊ ಅದೇ ರೀತಿಯಾಗಿ ಕೇವಲ ಅಲ್ಲಿ ಗಾಂಧೀಜಿಯೊಬ್ಬರೇ ದಂಡಿ ಸತ್ಯಾಗ್ರಹ ನಡೆಸಲಿಲ್ಲ. ಸೊ ದೇಶದ ನಾನಾ ಭಾಗಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಅಲ್ಲಿ ಒಂದು ದಂಡಿ ಸತ್ಯಾಗ್ರಹವನ್ನು ನಡೆಸ್ತಕ್ಕಂಥದ್ದು. ಅದರಲ್ಲಿ ವೇದಾರಣ್ಯಂ ಉಪ್ಪಿನ ಸತ್ಯಾಗ್ರಹ ಅಂತ ಬಂದಾಗ, ಹೌದಾ, ಯಾವ ಸ್ಥಳ ಅಂತಂದ್ರೆ ಮದ್ರಾಸ್ ಪ್ರಾಂತ್ಯದ ತಿರುಚನಾಪಳ್ಳಿಯಲ್ಲಿ ಇದನ್ನ ಕೈಗೊಳ್ತಾರೆ. ಯಾರಂತಂದ್ರ ಬಂಗಾಳ ಕೊಲ್ಲಿಯ ತಂಜಾವೂರು ಜಿಲ್ಲೆಯ ವೇದಾರಣ್ಯಂನಲ್ಲಿ ಏನ್ ಮಾಡ್ತಾರೆ ಅಂತಂದ್ರ ಅಲ್ಲಿ ಉಪ್ಪನ್ನ ತಯಾರು ಮಾಡ್ತಕ್ಕಂಥದ್ದು. ಎಲ್ಲಿ ವೇದಾರಣ್ಯಂ ಅಂತೇಳಿ ಕರೀತಾರೆ. ಹೌದಾ, ಅಲ್ಲಿ ನಡೀತದ. ಅದೇ ರೀತಿಯಾಗಿ ಕೇರಳದಲ್ಲಿ ಕೂಡ ಉಪ್ಪಿನ ಸತ್ಯಾಗ್ರಹ ಮಾಡ್ತಾರೆ. ಯಾರು? ಕೋಳಪ್ಪಣ್ಣಿ ಕೇಯಪ್ಪನ್ ಅಂತ ಕರೀತಾರೆ. ಕೇಳಪ್ಪನ್. ಯಾರು? ಕೊಯ್ಯಪ್ಪಳ್ಳಿ ಕೇಳಪ್ಪನ್ ಅಂತ ಕರೀತಾರೆ. ಕೇಳಪ್ಪನ್ ಅಂತೇಳಿ. ಹೌದಾ, ಕೇರಳದ ಗಾಂಧಿ ಅಂತೇಳಿ ಇವ್ರನ್ನ ಕರೀತಾರೆ. ಹೌದಾ, ಇವರು ಕಲ್ಲಿಕೋಟೆಯಲ್ಲಿ ಆರಂಭ ಮಾಡ್ತಾರೆ ಇದನ್ನ. ಕಲ್ಲಿಕೋಟೆಯಲ್ಲಿ. ಹೌದಾ, ಇವರು ಪಯ್ಯನ್ನೂರು ಎಂಬಲ್ಲಿ ಏನ್ ಮಾಡ್ತಾರೆ, ಅವರು ಉಪ್ಪನ್ನು ಕೂಡ ತಯಾರು ಮಾಡ್ತಾರೆ. ಕೇರಳದಲ್ಲಿ ಯಾರು ಮಾಡ್ತಾರೆ ಅಂತಂದ್ರೆ ಕೇಳಪ್ಪನವರು ಇಲ್ಲಿ ಈ ಸತ್ಯಾಗ್ರಹವನ್ನ ಕೈಗೊಳ್ತಕ್ಕಂಥದ್ದು. ಹೌದಾ, ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲಿ ಕೂಡ ಉಪ್ಪಿನ ಸತ್ಯಾಗ್ರಹವನ್ನ ಮಾಡ್ತಾರೆ. ಎಲ್ಲಿ? ಆಂಧ್ರ ಪ್ರದೇಶದ ಮಚಲಿಪಟ್ಟಣಂನಲ್ಲಿ ಇದನ್ನ ಕೈಗೊಳ್ತಕ್ಕಂಥದ್ದು. ಆಂಧ್ರ ಪ್ರದೇಶದ ಮಚಲಿಪಟ್ಟಣಂ ಅಂತೇಳಿ ಕರೀತಾರೆ. ಯಾರು? ಕೆ ನಾಗೇಶ್ವರ ರಾವ್ ಅನ್ಬೋದು, ಟಿ ಪ್ರಕಾಶಂ ಪಂತ್ಲು ಅನ್ಬೋದು, ಮತ್ತೆ ಡಾಕ್ಟರ್ ಹನುಮಂತರಾವ್ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಆಂಧ್ರ ಪ್ರದೇಶದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನ ಕೈಗೊಳ್ಳುವಂಥದ್ದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ನಡೆದಿಲ್ಲೇನ್ರಿ? ನಮ್ಮ ಕರ್ನಾಟಕದಲ್ಲಿ ಅಂಕೋಲಾದಲ್ಲಿ ಕೂಡ ಆಗಿರತಕ್ಕದ್ದು. ಅದಕ್ಕೆ ಅಂಕೋಲವನ್ನ ಕರ್ನಾಟಕದ ದಂಡಿ ಅಂತೇಳಿ ಕರೀತಾರೆ. ಹೌದಾ, ಏಪ್ರಿಲ್ 13, 1930 ಇದು ನಡೀತಾ ಬರ್ತದೆ. ಯಾರು ಆರಂಭ ಮಾಡ್ತಾರೆ ಅಂತ ಬಂದಾಗ MP ನಾಡಕರ್ಣಿ ಅವರು ಆರಂಭ ಮಾಡ್ತಾರೆ ಇದನ್ನ. ಹೌದಾ, MP ನಾಡಕರ್ಣಿ ಆರಂಭ ಮಾಡ್ತಾರೆ, ನೆನಪಿರ್ಲಿ. ಹೌದಾ, ಸೊ ಅಷ್ಟೇ ಅಲ್ಲದೆ ಇದರಲ್ಲಿ NS ಹರ್ಡೇಕರ್ ಅನ್ಬೋದು, RR ದಿವಾಕರ್ ಅನ್ಬೋದು, ಕರಂ ಅನ್ಬೋದು, ಉಮಾಬಾಯಿ ಕುಂದಾಪುರ್ ಅನ್ಬೋದು, ಸೊ ಮುಂತಾದ ಮುಖಂಡರು ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು. ಸೊ ಇವರು ತಯಾರಿಸಿದ ಉಪ್ಪನ್ನ ಯಾರು ಹರಾಜು ಮಾಡ್ತಾರೆ? ಸ್ವಾಮಿ ವಿದ್ಯಾನಂದರು ಹರಾಜನ್ನ ನಡೆಸ್ತಕ್ಕಂಥದ್ದು. ಹೌದಾ, ಅದಾದ ನಂತರ ಈ ಹೊನ್ನಪ್ಪ ನಾಯಕ್ ಮಂಗೇಶ್ಕರ್ ಅಂತ ಬರ್ತಾರೆ. ಇಲ್ಲಿ ತಯಾರು ಮಾಡಿರ್ತಕ್ಕಂಥ ಉಪ್ಪನ್ನವರು ಅಲ್ಲಿ ಖರೀದಿಯನ್ನ ಮಾಡ್ತಕ್ಕಂಥದ್ದು. ಹೌದಾ, ಕರ್ನಾಟಕದಲ್ಲಿ ಈ ಸತ್ಯಾಗ್ರಹ 45 ದಿನಗಳ ಕಾಲ ನಡೆದಿದೆ. ಹೌದಾ, 45 ದಿನಗಳ ಕಾಲ ಎಷ್ಟು? 40,000 ಜನ ಇದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಅಂಕೋಲಾ ದಂಡಿ ಸತ್ಯಾಗ್ರಹದಲ್ಲಿ. ಹೌದಾ, ಅಷ್ಟೇ ಅಲ್ಲದೆ ಗೋವಾದಿಂದ ತಂದಿರತಕ್ಕಂಥ ಉಪ್ಪನ್ನ ಕಾರವಾರದಲ್ಲಿ ಏನ್ ಮಾಡ್ತಾರೆ? ಸುಂಕವಿಲ್ಲದೆ ಕೂಡ ಇಲ್ಲಿ ಮಾರಾಟ ಮಾಡಿದ್ರಂತೆ. ಹೌದಾ, ಅದೇ ರೀತಿಯಾಗಿ ಕರ್ನಾಟಕದ ಕರಾವಳಿ ತೀರದ ಮಂಗಳೂರು ಅನ್ಬೋದು, ಮಲ್ಪೆ ಅನ್ಬೋದು, ಕುಂದಾಪುರ, ಉಡುಪಿ, ಕಾರ್ಕಳ, ಪುತ್ತೂರು, ಹೌದಾ, ಸೊ ಮುಂತಾದ 30 ಸ್ಥಳಗಳಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನ ಕೈಗೊಳ್ಳುವಂಥದ್ದು. ಅದಕ್ಕಾಗಿ ಏನ್ ಮಾಡ್ತಾರೆ ಅಂತಂದ್ರ ಅಂಕೋಲವನ್ನ ಏನ್ ಮಾಡ್ತಾರೆ? ಕರ್ನಾಟಕದ ದಂಡಿ ಅಂತೇಳಿ ಕರೀತಾರೆ. ಅಂಕೋಲವನ್ನ ಕರ್ನಾಟಕದ ದಂಡಿ ಅಂತೇಳಿ ಕೂಡ ಅಲ್ಲಿ ಕರೆಯುವಂಥದ್ದು. ಹೌದಾ, ಸೊ ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರಬೇಕಾಗುತ್ತೆ. ಹೌದಾ, ಯಾವುದು ಅಂತಂದ್ರೆ ಕಾನೂನು ಭಂಗ ಚಳುವಳಿ ಅಥವಾ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತೇಳಿ ಕರೀತಾರೆ. ಯಾವಾಗ ಆಗುತ್ತೆ ಅಂತ ಬಂದಾಗ ಮಾರ್ಚ್ 12, 1930 ಇದು ನಡೆಯುವಂಥದ್ದು. ಹೌದಾ, ಇನ್ನ ನೆಕ್ಸ್ಟ್ ನೋಡ್ರಿ, ಇನ್ನ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾಸಾಗರ್ ಅನ್ನುವಂತಹ ಒಂದು ಯೋಜನೆಯನ್ನ ಕೂಡ, ಒಂದು ಪರಿಕಲ್ಪನೆಯನ್ನ ಯಾವ ದೇಶದಲ್ಲಿ ಜಾರಿಗೊಳಿಸಿದ್ದಾರೆ ಅಂತ ಪ್ರಶ್ನೆ ಆಗೈತಿ. ಮಹಾಸಾಗರ್ ಅನ್ನುವಂತಹ ಯೋಜನೆಯನ್ನ ಯಾವ ದೇಶದಲ್ಲಿ ಜಾರಿಗೊಳಿಸಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಆಗೈತಿ. ಆಪ್ಷನ್ ಎ ಸಿಂಗಾಪುರ್, ಆಪ್ಷನ್ ಸಿ ಯಾವುದು? ಬಿ ಮಾಲ್ಡೀವ್ಸ್, ಆಪ್ಷನ್ ಸಿ ಬಲೂಚಿಸ್ತಾನ್ ಅನ್ಬೋದು, ಆಪ್ಷನ್ ಡಿ ಮಾರಿಷಸ್ ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಮಾರಿಷಸ್ ದೇಶದಲ್ಲಿ ಇವರು ಈ ಒಂದು ಮಹಾಸಾಗರ್ ಅನ್ನುವಂತಹ ಒಂದು ಯೋಜನೆಯಲ್ಲಿ ಜಾರಿಗೊಳಿಸಿದ್ದಾರೆ. ಹಂಗಂದ್ರೆ ಮಹಾಸಾಗರ್ ಅಂತಂದ್ರೆ ಏನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಹೌದಾ, ಇತ್ತೀಚೆಗೆ ಏನ್ ಮಾಡ್ತಾರೆ? ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರೆ? ಮಾರಿಷಸ್ ದೇಶಕ್ಕೆ ಪ್ರವಾಸವನ್ನ ಕೈಗೊಳ್ತಾರೆ. ಸೊ ಅಷ್ಟಲ್ಲದೆ ಮೋದಿಗೆ ಅವರು ಮಾರಿಷಸ್ ದೇಶದ ಪ್ರಧಾನಿ ಅವರು ಅಲ್ಲಿ ರಾಷ್ಟ್ರಾಧ್ಯಕ್ಷರು ಏನ್ ಮಾಡ್ತಾರೆ? ಆ ಮಾರಿಷಸ್ ದೇಶದ ಅತ್ಯುನ್ನತ ಗೌರವ ಪ್ರಶಸ್ತಿಯನ್ನು ಕೂಡ ಅಲ್ಲಿ ಕೊಡಿಸಿ ಅಲ್ಲಿ ಗೌರವಿಸ್ತಕ್ಕಂಥದ್ದು. ಹೌದಾ, ಮಾರಿಷಸ್ ರಾಷ್ಟ್ರಪತಿ ಧರಮ್ ಗೋಕುಲ್ ಅವರು ಏನ್ ಮಾಡ್ತಾರೆ? ಆ ಮಾರಿಷಸ್ ದೇಶದ ಅತ್ಯುನ್ನತ ಗೌರವವಾದ ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಅಂಡ್ ಸಿ ಆಫ್ ದಿ ಇಂಡಿಯನ್ ಓಷನ್ ಅನ್ನುವಂತಹ ಒಂದು ಪ್ರಶಸ್ತಿಯನ್ನ ನೀಡಿ ಅಲ್ಲಿ ಗೌರವಿಸ್ತಕ್ಕಂಥದ್ದು. ಹೌದಾ, ಇದು ಈ ಒಂದು ಪ್ರಶಸ್ತಿಯನ್ನ ಪಡೆದಿದ್ದು ಇವ್ರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಎಷ್ಟನೇದಂತಂದ್ರ ಇದು 21ನೇ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಅವರು ಪಡಿತಕ್ಕಂಥದ್ದು. ಹೌದಾ, ಭಾರತ ಮತ್ತು ಮಾರಿಷಸ್ನ ಒಂದು ದ್ವಿಪಕ್ಷೀಯ ಒಪ್ಪಂದಗಳನ್ನ ಬಲಪಡಿಸಿದ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದನ್ನ ನೀಡಿ ಗೌರವಿಸ್ತಕ್ಕಂಥದ್ದು. ಹೌದಾ, ವ್ಯಾಪಾರ ಅನ್ಬೋದು, ಕಡಲಗಾವಲು ಸೇರಿದಂತೆ ಎಷ್ಟು 8 ಒಪ್ಪಂದಗಳಿಗೆ ಭಾರತ ಮತ್ತು ಮಾರಿಷಸ್ ದೇಶಗಳಲ್ಲಿ ಸಹಿಯನ್ನ ಆಗ್ತಕ್ಕಂಥದ್ದು. ಹೌದಾ, ಪ್ರೆಸೆಂಟ್ ಈ ಮಾರಿಷಸ್ ಪ್ರಧಾನಿ ಯಾರಿದಾರೆ ಅಂತಂದ್ರ ನವೀನ್ ಚಂದ್ರ ರಾಮ್ಗೂಲ್ ಅವರು ಇರ್ತಕ್ಕಂಥದ್ದು. ಹೌದಾ, ನೋಡಿ, ಸಾಗರದ ವಾಣಿಜ್ಯ ಮಾರ್ಗದಲ್ಲಿ ಚೀನಾ ಪ್ರಾಬಲ್ಯವನ್ನು ತಗ್ಗಿಸಲು ಭಾರತಕ್ಕೆ ಮಾರಿಷಸ್ ದೇಶ ಅತ್ಯಗತ್ಯವಾಗಿರುವಂಥದ್ದು. ಹೌದಾ,
ಅದಕ್ಕಾಗಿ ಈಗಾಗಲೇ ಚೀನಾ ಏನ್ ಮಾಡೈತಿ, ಪಾಕಿಸ್ತಾನದ ಗ್ವಾದಾರ್ ಬಂದರನ್ನ ನಿರ್ಮಾಣ ಮಾಡೈತಿ, ಶ್ರೀಲಂಕಾದ ಹಂಬನ್ತೋಟ ಒಂದು ಬಂದರ್ ನಿರ್ಮಾಣ ಮಾಡೈತಿ. ಅದಷ್ಟೇ ಅಲ್ಲ, ಆಫ್ರಿಕಾ ದೇಶಕ್ಕೂ ಕೂಡ ಅವರು ಬಂದರುಗಳನ್ನ ಸ್ಥಾಪನೆ ಮಾಡಿದ್ದಾರೆ, ಯಾರು, ಚೀನಾದವರು. ಅದಕ್ಕಾಗಿ ಏನಾಗತ್ತಂತಂದ್ರೆ ಆಫ್ರಿಕಾದಲ್ಲಿ ಇರ್ತಕ್ಕಂತಹ ಈ ಮಾರಿಷಸ್ ದೇಶ ಅನ್ನೋದು ಕೂಡ ನಮ್ಗಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಇದು ಆಫ್ರಿಕಾ ಖಂಡ, ಇದು ಹೌದಾ. ಆಫ್ರಿಕಾ ಖಂಡ ಅಂತಂದ್ರೆ ಇಲ್ಲಿ ಮಡಗಾಸ್ಕರ್ ಬರ್ತದೆ, ಮಡಗಾಸ್ಕರ್ ದ್ವೀಪ ಬರ್ತದ. ಸೊ ಮಡಗಾಸ್ಕರ್ ಪೂರ್ವದಲ್ಲಿ ಯಾವುದು ಅಂತಂದ್ರೆ ಇಲ್ಲಿ ಮಾರಿಷಸ್ ದೇಶ ಬರ್ತವೆ. ಮಾರಿಷಸ್ ಅಲ್ಲಿ ಸುಮಾರು ದ್ವೀಪಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಮಾರಿಷಸ್ ದ್ವೀಪ ಐತಿ. ಅದೇ ರೀತಿಯಾಗಿ ನಮ್ಮ ಭಾರತ, ಹೌದಾ, ನಮ್ಮ ಭಾರತ ಈ ಭಾಗದಲ್ಲಿ ಬರ್ತದೆ, ಹೌದಾ, ಈ ಭಾಗದಲ್ಲಿ ಬರ್ತಕ್ಕಂಥ. ಹೌದಾ, ಇಲ್ಲಿ ಪಾಕಿಸ್ತಾನದಲ್ಲಿ ಗ್ವಾದರ್ ಬಂದರ್ ನಿರ್ಮಾಣ ಮಾಡೈತಿ, ಯಾವುದು, ಚೀನಾ. ಅದೇ ರೀತಿಯಾಗಿ ಶ್ರೀಲಂಕಾದಲ್ಲಿ ಹಂಬನ್ತೋಟ ಬಂದರನ್ನ ನಿರ್ಮಾಣ ಮಾಡೈತಿ. ಸೊ ಇಲ್ಲಿಯೂ ಬಂದರ್ ಐತಿ ಅಂತಂದ್ರ, ಸೊ ಇಲ್ಲಿ ಚೀನಾ ಪ್ರಾಬಲ್ಯವನ್ನ ಸಾಧಿಸ್ತಾ ಇದೆ. ಅದಕ್ಕಾಗಿ ಇಲ್ಲಿ ನಾವು ಪ್ರಾಬಲ್ಯವನ್ನ ಸಾಧಿಸ್ಬೇಕಂತಂದ್ರೆ ಏನ್ ಮಾಡ್ಬೇಕು, ಭಾರತ ಕೂಡ ಭಾರತಕ್ಕೆ ಮಾರಿಷಸ್ ಅನ್ನೋದು ಇಂಪಾರ್ಟೆಂಟ್ ಆಗೈತಿ, ಹೌದಾ. ಮಾರಿಷಸ್ ನಲ್ಲಿ ನಮ್ಮ ಭಾರತ ಕೂಡ ನೌಕಾನೆಲೆಯನ್ನು ಸ್ಥಾಪಿಸಲು ಮುಂದಾಗಿರುವಂತದ್ದು, ಹೌದಾ. ಅದೇ ರೀತಿಯಾಗಿ ಇಲ್ಲಿ ಭಾರತ ಮತ್ತು ಯಾವುದು ಮಾರಿಷಸ್ ಒಂದಕ್ಕೊಂದು ಎರಡೂ ದೇಶಗಳ ನಡುವೆ ಒಂದು ಉತ್ತಮ ಅಲ್ಲಿ ಸಂಬಂಧ ಇರತಕ್ಕಂಥದ್ದು, ಹೌದಾ. ಎರಡೂ ಅಲ್ಲಿ ಗುಡ್ ರಿಲೇಶನ್ಶಿಪ್ ಅಲ್ಲಿ ಇರತಕ್ಕಂಥದ್ದು. ಯಾಕಂತಂದ್ರೆ, ಹೌದಾ, ಅಲ್ಲಿ ನಾವು ಏನಂತಂದ್ರೆ ಈ ಮಾರಿಷಸ್ ಅಂತ ಬಂದಾಗ ನಾವು ಕರೋನಾ ಟೈಮಲ್ಲಿ ಸಾಕಷ್ಟು ಇದಕ್ಕೆ ಔಷಧಿಗಳನ್ನು ಕೂಡ ಅಲ್ಲಿ ನೀಡಿರುವಂತದ್ದು. ಸೊ ಈಗಲೂ ಕೂಡ ನಾವು ಇದಕ್ಕೆ ರಕ್ಷಣೆಯನ್ನು ಕೂಡ ಕೊಡ್ತೇವೆ. ಇಲ್ಲಿರ್ತಕ್ಕಂತಹ ಭರವಸೆನೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಏನಂತಂದ್ರೆ ಇಲ್ಲಿ ಒಂದು ಹೊಸ ಸಂಸತ್ತನ್ನು ಕೂಡ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು, ಆ ದೇಶಕ್ಕೆ, ಯಾರು, ನರೇಂದ್ರ ಮೋದಿ ಅವರು ಹೇಳಿರುವಂತದ್ದು, ಹೌದಾ. ಅದೇ ರೀತಿಯಾಗಿ ನೋಡಿ, ಇದಕ್ಕೆ ಪ್ರತಿಯಾಗಿ ಭಾರತ 2015ರಿಂದ ಸಾಗರ್ ಅನ್ನುವಂತಹ ಯೋಜನೆಯನ್ನು ಕೂಡ ಅಲ್ಲಿ ಕೈಗೊಂಡಿರುವಂತದ್ದು. ಸಾಗರ್ ಅನ್ನುವಂತಹ ಯೋಜನೆಯನ್ನ ಮಾಡಿದ್ರು ಮುಂಚೆ, ಇವಾಗ 2015ರಲ್ಲಿ. ಸೊ ಅದರ ಅಪ್ಡೇಟ್ ವರ್ಷನ್ ಯಾವ್ದಂತಂದ್ರೆ ಈಗ 2025ರಲ್ಲಿ ಇದಕ್ಕೆ ಮಹಾಸಾಗರ್ ಅಂತ ಮಾಡಿದ್ದಾರೆ. ಮಹಾಸಾಗರ್ ಅನ್ನುವಂತಹ ಯೋಜನೆಯನ್ನ ಅಲ್ಲಿ ಜಾರಿಗೊಳಿಸಿರುವಂತದ್ದು, ಹೌದಾ. ಇದರಡಿಯಲ್ಲಿ ಮಾರಿಷಸ್ ತನ್ನ ಯಾವುದು ಅಗಾಲೇಗ ಪ್ರದೇಶವನ್ನ ಭಾರತಕ್ಕೆ ಬಿಟ್ಟು ಕೊಟ್ಟಿದೆ, ಹೌದಾ. ಈಗಾಗಲೇ ಏನ್ ಮಾಡಿದೆ ಅಂತಂದ್ರ ಇಲ್ಲಿ ಚೀನಾಗ ಒಂದು ಹಂಬನ್ತೋಟನ ಬಂದರ್ ಅನ್ಬೋದು ಅಥವಾ ಗ್ವಾದರ್ ಬಂದರ್ ಅನ್ಬೋದು. ಸೊ ಅದಕ್ಕೆ ಪ್ರತಿಯಾಗಿ ನಮ್ಮ ಭಾರತಕ್ಕೆ ಏನಿದೆ, ಮಾರಿಷಸ್ ದೇಶ ಅಲ್ಲಿ ಅಗಾಲೇಗ ಅನ್ನುವಂತ ಒಂದು ಪ್ರದೇಶವನ್ನು ಅಲ್ಲಿ ಭಾರತಕ್ಕೆ ಬಿಟ್ಟು ಕೊಟ್ಟಿರುವಂತದ್ದು. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಸೇನಾ ನೌಕಾನೆಲೆ ಎಂಬುದು ವಾಯುನೆಲೆಯಲ್ಲಿ ನಮ್ಮ ಭಾರತವರಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು. ಸೊ ಇದರಿಂದ ಒಂದು ಹಿಂದೂ ಮಹಾಸಾಗರದಲ್ಲಿ ಒಂದು ಚೈನಾದ ಮಿಲಿಟರಿ ಹಡಗುಗಳನ್ನ, ಹೌದಾ, ಅಲ್ಲಿರ್ತಕ್ಕಂಥ ಚೀನಾದ ಜಲಾಂತರಗಾಮಿಗಳ ಮೇಲೆ ಅಲ್ಲಿ ಏನಾಗತ್ತಂದ್ರೆ ಕಣ್ಣಿಡಲು ಸಾಧ್ಯವಾಗ್ತಕ್ಕಂಥದ್ದು, ಹೌದಾ. ಅದೇ ರೀತಿಯಾಗಿ ಮಾರಿಷಸ್ ಅಂತ ಬಂದಾಗ, ಮಾರಿಷಸ್ ನೋಡಿ ಸ್ವಾತಂತ್ರ್ಯ ಕಂಡಿದ್ರು ಕೂಡ ಅಲ್ಲಿರ್ತಕ್ಕಂಥ ಚಾಗೋಸ್ ದ್ವೀಪಗಳು ಅಂತ ಬರ್ತವೆ. ಆ ಚಾಗೋಸ್ ದ್ವೀಪದ ಮೇಲೆ ಇವತ್ತಿಗೂ ಕೂಡ ಅಲ್ಲಿ ಬ್ರಿಟನ್ ದೇಶ ಏನಾಗೈತಿ, ಅಲ್ಲಿ ಹಿಡಿತವನ್ನ ಸಾಧಿಸೈತಿ. ಆದ್ರೆ ಭಾರತ, ಬ್ರಿಟನ್ ದೇಶ, ಆದ್ರೆ ಮಾರಿಷಸ್ ದೇಶ ಇದನ್ನ ಒಪ್ಕೊಳ್ಳೋದಿಲ್ಲ, ಹೌದಾ. ಅದೇ ರೀತಿಯಾಗಿ ನಮ್ಮ ಭಾರತವು ಕೂಡ ಅಲ್ಲಿ ಮಾರಿಷಸ್ ಪರ ನಿಂತು, ಚಾಗೋಸ್ ದ್ವೀಪಗಳು ಮಾರಿಷಸ್ ದೇಶಕ್ಕೆ ಅಲ್ಲಿ ಸಂಬಂಧಪಟ್ಟಿದ್ದಾವೆ ಅಂತೇಳಿ ನಾವು ಮಾರಿಷಸ್ ಪರವಾಗಿ ಓಟನ್ನ ಮಾಡಿರುವಂತದ್ದು, ಹೌದಾ. ಅದೇ ರೀತಿಯಾಗಿ ಮಾರಿಷಸ್ ಕೂಡ ನಮ್ಮ ಭಾರತಕ್ಕೆ ಬಹಳ ಹೆಲ್ಪ್ ಮಾಡಿತ್ತು. ಏನ್ ಹೆಲ್ಪ್ ಅಂತಂದ್ರ, ಹೌದಾ, ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸ್ಥಾನಕ್ಕಾಗಿ, ಹೌದಾ, ಕಾಯಂ ಸ್ಥಾನಕ್ಕಾಗಿ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಸ್ಥಾನವನ್ನು ನೀಡಬೇಕು ಅಂತೇಳಿ ಭಾರತದ ಪರವಾಗಿ ವೋಟ್ ಮಾಡಿತ್ತು, ಯಾವುದು, ಮಾರಿಷಸ್ ದೇಶ. ಸೊ ಆ ಒಂದು ಉದ್ದೇಶಕ್ಕಾಗಿ ಮಾರಿಷಸ್ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ, ಹೌದಾ. ಇನ್ನು ನೆಕ್ಸ್ಟ್ ನೋಡಿ, ಈ ದ್ವೀಪ ರಾಷ್ಟ್ರದ ವಿವಿಧ ಯೋಜನೆಗಳಲ್ಲಿ ಭಾರತ ವರ್ಷದಿಂದ ವರ್ಷಕ್ಕೆ ಹೂಡಿಕೆಯನ್ನ ಮಾಡ್ತಾ ಬಂದಿದೆ, ಹೌದಾ. ಅದೇ ರೀತಿಯಾಗಿ ಮಾರಿಷಸ್ ನಲ್ಲಿ ನೋಡಿ ರೆಡಾರ್ ಹಾಗೂ ಜಂಟಿ ಮಾನಿಟರಿಂಗ್ ವ್ಯವಸ್ಥೆಯನ್ನು ಕೂಡ ಅಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಮಾರಿಷಸ್ ನ ಗುರುಗ್ರಾಮ್ ಅನ್ನುವಂತಹ ನಗರದಲ್ಲಿ, ಹೌದಾ, ಇನ್ಫಾರ್ಮೇಶನ್ ಫ್ಯೂಷನ್ ಸೆಂಟರ್ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿರುವಂತದ್ದು, ಹೌದಾ. ಅದೇ ರೀತಿಯಾಗಿ ಒಂದು ಜಾಗತಿಕವಾಗಿ ದಕ್ಷಿಣ ರಾಷ್ಟ್ರಗಳ ಅಭಿವೃದ್ಧಿಯ ಕನಸು ಬಿತ್ತುತ್ತಿರುವ ನರೇಂದ್ರ ಮೋದಿ ಅವರು ಕೂಡ ಗ್ಲೋಬಲ್ ಸೌತ್ ಅನ್ನುವಂತಹ ಪರಿಕಲ್ಪನೆಗೆ ಮಹಾಸಾಗರ್ ಅನ್ನುವಂತಹ ಅಲ್ಲಿ ಹೆಸರನ್ನ ನೀಡಿರುವಂತದ್ದು. ಏನಂತ ಹೆಸರು ನೀಡ್ಯಾರ ಅಂತಂದ್ರ ಮಹಾಸಾಗರ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಲಿ, ಮಹಾಸಾಗರ ಅಂತೇಳಿ ಕರಿತಕ್ಕಂಥದ್ದು, ಹೌದಾ. ಸೊ ಇದರಿಂದ ಮುಕ್ತ, ಸುರಕ್ಷಿತ ಮತ್ತು ಸಂಪೂರ್ಣ ಭದ್ರತೆಯುಳ್ಳ ಸುರಕ್ಷಿತ ಹಿಂದೂ ಮಹಾಸಾಗರ ಭಾರತ ಮತ್ತು ಮಾರಿಷಸ್ನ ಒಂದು ಆದ್ಯತೆಯಾಗಿ ಇಲ್ಲಿ ಈ ಒಂದು ಮಹಾಸಾಗರ ಅನ್ನುವಂತಹ ಒಂದು ಯೋಜನೆಯಲ್ಲಿ ಜಾರಿಗೊಳಿಸಿರುವಂತದ್ದು, ಹೌದಾ. 2015ಕ್ಕೆ ಭೇಟಿ ಕೊಟ್ಟಾಗ ಏನ್ ಮಾಡಿದ್ರು, ಸಾಗರ್ ಅನ್ನುವಂಥದ್ದನ್ನ ಹೆಸರನ್ನು ಕೊಟ್ಟಿದ್ರು. ಸೊ ಈಗ ಅದರ ಅಪ್ಡೇಟ್ ವರ್ಷನ್ ಯಾವುದು ಅಂತಂದ್ರೆ 2025ರಲ್ಲಿ ಮಹಾಸಾಗರ್ ಅನ್ನುವಂತಹ ಒಂದು ಯೋಜನೆಯಲ್ಲಿ ಜಾರಿಗೆ ತಂದಿರುವಂತದ್ದು, ಹೌದಾ. ಸೊ ಒಂದು ಈ ಯೋಜನೆ ಅಡಿಯಲ್ಲಿ ವ್ಯಾಪ್ತಿ ಪ್ರದೇಶದಲ್ಲಿ ವ್ಯಾಪಾರ ಅಭಿವೃದ್ಧಿ ಎಂಬುದು ಸುಸ್ಥಿರ ಬೆಳವಣಿಗೆಗೆ ಮತ್ತು ಪರಸ್ಪರ ಭದ್ರತಾ ಸಹಕಾರಕ್ಕೆ ಅಲ್ಲಿ ಒತ್ತು ನೀಡುವುದೇ ಈ ಯೋಜನೆಯ ಉದ್ದೇಶವಾಗಿರುವಂತದ್ದು,
ಹೌದಾ? ಸೊ ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರಲಿ. ಇನ್ನು ಮಾರಿಷಸ್ ಅಂತ ಬಂದಾಗ ನೋಡಿ, ಇಲ್ಲಿ ಆಫ್ರಿಕಾ ಖಂಡದಲ್ಲಿ ಯಾವ್ದು ಮಡಗಾಸ್ಕರ್ ದ್ವೀಪಗಳು ಬರ್ತವೆ. ಸೊ ಇಲ್ಲಿಂದ ಯಾವ್ದು ಅಂತಂದ್ರೆ ಇಲ್ಲಿ ಅಲ್ಲಿ ಯಾವ್ದಂತ ಮಾರಿಷಸ್ ದೇಶ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಹೌದಾ? ಮಾರಿಷಸ್ ಅಂತ ಕ್ಯಾಪಿಟಲ್ ಯಾವುದು ಅಂತಂದ್ರೆ ಪೋರ್ಟ್ ಲೂಯಿಸ್ ಅಂತ ಬರ್ತೈತೆ. ಹೌದಾ? ಪೋರ್ಟ್ ಲೂಯಿಸ್ ಇಲ್ಲಿ ರಾಜಧಾನಿ ಆಗಿರುವಂತದ್ದು. ಹೌದಾ? ಇದರಲ್ಲಿ ನೋಡಿ, ಈ ಮಾರಿಷಸ್ ದೇಶದಲ್ಲಿ ಹೈಯೆಸ್ಟ್ ಅಂದ್ರೆ ಸುಮಾರು 67% ಅಷ್ಟು ನಮ್ಮ ಈ ಭಾರತೀಯರು ವಾಸ ಮಾಡ್ತಾರೆ. ಅದರಲ್ಲೂ 47.9% ಅಲ್ಲಿ ಹಿಂದೂಗಳು ಇರತಕ್ಕಂಥದ್ದು. ಹೌದಾ? ಮಾರಿಷಸ್ ಇದೊಂದು ಹಿಂದೂ ಮಹಾಸಾಗರದಲ್ಲಿ ಇರತಕ್ಕಂತ ಒಂದು ದ್ವೀಪ ರಾಷ್ಟ್ರವಾಗಿದೆ. ಹೌದಾ? ಪ್ರಶ್ನೆ ಆಗ್ಬೋದು, ಯಾವ ಸಾಗರದಲ್ಲಿ ಕಂಡು ಬರ್ತದೆ? ಪೆಸಿಫಿಕ್, ಅಟ್ಲಾಂಟಿಕ್ ಈ ತರ ಕ್ವಶನ್ ಕೇಳ್ತಾರೆ. ಎಲ್ಲಿ? ಹಿಂದೂ ಮಹಾಸಾಗರದಲ್ಲಿ ಕಂಡು ಬರ್ತದೆ. ಅಥವಾ ಚಾಗೋಸ್ ದ್ವೀಪಗಳು. ಹೌದಾ? ಚಾಗೋಸ್ ದ್ವೀಪಗಳು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತ ಮಾರಿಷಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮಾರಿಷಸ್ಗೆ. ಬಟ್ ಇಲ್ಲಿ ಯಾವುದು ಬ್ರಿಟನ್ ದೇಶ ಈ ಒಂದು ಚಾಗೋಸ್ ದ್ವೀಪಗಳ ಮೇಲೆ ಹಿಡಿತವನ್ನ ಸಾಧಿಸಿರುವಂತದ್ದು. ಆದ್ರೆ ಭಾರತ ಏನ್ ಮಾಡಿತು ಅಂತಂದ್ರೆ ಮಾರಿಷಸ್ ಪರವಾಗಿ ಈ ಚಾಗೋಸ್ ದ್ವೀಪಗಳು ಮಾರಿಷಸ್ ದೇಶಕ್ಕೆ ಸಂಬಂಧಪಟ್ಟಿವೆ ಅಂತ ನಾವಿಲ್ಲಿ ವೋಟ್ ಮಾಡ್ತಕ್ಕಂಥದ್ದು. ಹೌದಾ? ಅದಷ್ಟಲ್ಲದೆ ರೋಡಿಗ್ರೆಸ್ ಅನ್ಬೋದು, ಅಗಾಲೇಗ್ ಅನ್ಬೋದು, ಸೈಂಟ್ ಬ್ರಾಂಡನ್ ಅನ್ಬೋದು, ಸೊ ಮುಂತಾದ ಇಲ್ಲಿ ದ್ವೀಪಗಳಲ್ಲಿ ಕಂಡು ಬರ್ತವೆ. ಹೌದಾ? 1965ರಲ್ಲಿ ಹೌದಾ 1965ರಲ್ಲಿ ಮಾರಿಷಸ್ ಸ್ವತಂತ್ರವಾಗ್ತಕ್ಕಂಥ 3 ವರ್ಷಗಳ ಮೊದಲೇ ಅಲ್ಲಿ ಏನ್ ಮಾಡ್ತಂತಂದ್ರೆ UK ಅಲ್ಲಿ ಏನಾಗೈತಿ, ಚಾಗೋಸ್ ದ್ವೀಪ ಸಮೂಹವನ್ನ ಅಲ್ಲಿ ಮಾರಿಷಸ್ ಪ್ರದೇಶದಿಂದ ಬೇರ್ಪಡಿಸ್ತದೆ. ಹೌದಾ? ಅಷ್ಟೇ ಅಲ್ಲದೆ ಸೆಷೆಲ್ನಿಂದ ಯಾವುದು ಅಲ್ಡಾಬ್ರಾ ಅನ್ಬೋದು, ಪಕ್ವಾರ್ ಅನ್ಬೋದು, ಮತ್ತೆ ಡೆಸ್ರೋಚಸ್ ದ್ವೀಪಗಳನ್ನ ಬೇರ್ಪಡಿಸಿ ಬ್ರಿಟಿಷ್ ಹಿಂದೂ ಮಹಾಸಾಗರ ಪ್ರದೇಶವನ್ನ ಅಲ್ಲಿ ರೂಪಿಸಿರುವಂತದ್ದು. ಅದನ್ನ BIOT ಅಂತೇಳಿ ಕರೀತಾರೆ ಅವರು. ಹೌದಾ? ಅಷ್ಟೇ ಅಲ್ಲಿರ್ತಕ್ಕಂತಹ ಸ್ಥಳೀಯ ಜನರಲ್ಲಿ ಬಲವಂತವಾಗಿ ಹೊರ ಹಾಕ್ತಾ ಬರ್ತಾರೆ. ಮತ್ತು ಅತಿ ದೊಡ್ಡ ದ್ವೀಪವಾಗಿರ್ತಕ್ಕಂಥ ಡಿಯಾಗೋ ಗಾರ್ಸಿಯಾವನ್ನು ಕೂಡ ಅಲ್ಲಿ ಯುನೈಟೆಡ್ ಸ್ಟೇಟ್ಗೆ ಗುತ್ತಿಗೆಯನ್ನು ಕೂಡ ಅಲ್ಲಿ ನೀಡಿರುವಂತದ್ದು. ಹೌದಾ? ಅಮೆರಿಕಕ್ಕೆ ಗುತ್ತಿಗೆಯನ್ನು ನೀಡಿದ್ದಾರೆ. ಇಲ್ಲಿ ಯಾವ ಪ್ರದೇಶ, ಯಾವ ದ್ವೀಪ ಅಂತಂದ್ರೆ ಡಿಯಾಗೋ ಗಾರ್ಸಿಯಾ ಅಂತ ಕರೀತಾರೆ. ಹೌದಾ? ಇದನ್ನ ಅಮೆರಿಕಕ್ಕೆ ಗುತ್ತಿಗೆಯಾಗಿ ನೀಡಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ನೋಡಿ, ಆಫ್ರಿಕಾ ಮತ್ತು ಮಡಗಾಸ್ಕರ್ನಿಂದ ಮಾಡಲ್ಪಟ್ಟಂತಹ ಭೂಖಂಡದ ಒಂದು ಬ್ಲಾಕ್ನ ಪೂರ್ವಕ್ಕೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯಾವುದು ಈ ಜ್ವಾಲಾಮುಖಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ದ್ವೀಪಗಳಿವು. ಎಲ್ಲ ಜ್ವಾಲಾಮುಖಿ ಸ್ಫೋಟಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ದ್ವೀಪಗಳು. ಹೌದಾ? ಇಲ್ಲಿನ ಅತಿ ಎತ್ತರ ಶಿಖರವುಳ್ಳ ಯಾವುದು ಅಂತಂದ್ರೆ ಪಿಟಂಡೇಲಾ ಫಟೈಟ್ ಅಂತ ಕರೀತಾರೆ. ಫಟೈಟ್ ರೇವಿಯರ್ ಅನ್ನುವಂತಹ ಒಂದು ಪರ್ವತ ಅಲ್ಲಿ ಅತಿ ಎತ್ತರವಾಗಿರುವಂತಕ್ಕಂಥದ್ದು. ಇನ್ನು ರೋಡ್ರಿಗಸ್ ದ್ವೀಪ ಅಂತ ಬಂದಾಗ, ಹೌದಾ, ಇದು ಮಾರಿಷಸ್ನ ಪೂರ್ವಕ್ಕೆ ಇರತಕ್ಕಂಥದ್ದು. ಹೌದಾ? ರೋಡ್ರಿಗಸ್ ಎಂಬುದು ಮಸ್ಕರಿನ್ ಪ್ರಸ್ಥಭೂಮಿಯ ಅಂಚಿನಲ್ಲಿರುವ ಒಂದು ಪರ್ವತದಿಂದ ಇರತಕ್ಕಂತಹ ಇದು ಕೂಡ ಒಂದು ಜ್ವಾಲಾಮುಖಿ ನಿರ್ಮಿತವಾಗಿರ್ತಕ್ಕಂಥ ದ್ವೀಪ. ಯಾವುದು? ರೋಡ್ರಿಗಸ್ ಅಂತೇಳಿ. ಹೌದಾ? ಇಲ್ಲಿ ಹವಳ ದಿಬ್ಬ ಮತ್ತು ಇಲ್ಲಿ ಸುಣ್ಣದ ಕಲ್ಲಿನ ನಿಕ್ಷೇಪಗಳನ್ನು ಕಾಣಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಯಾವುದು? ಕಲ್ಲಿನ ನಿಕ್ಷೇಪಗಳು, ಸುಣ್ಣದ ಕಲ್ಲಿನ ನಿಕ್ಷೇಪಗಳು ಅನ್ಬೋದು. ಮತ್ತೆ ಇಲ್ಲಿ ಹವಳದ ದಿಬ್ಬಗಳಲ್ಲಿ ಕಂಡುಬರ್ತವೆ. ಯಾವುದು? ರೋಡ್ರಿಗಸ್ ಅಲ್ಲಿ. ಹೌದಾ? ಅದೇ ರೀತಿಯಾಗಿ ಚಾಗೋಸ್ ದ್ವೀಪ ಅಂತ ಬಂದಾಗ ಇದು ಕೂಡ ಹವಳ ದಿಬ್ಬಗಳಿಂದ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಹೌದಾ? ಉತ್ತರಕ್ಕೆ ಪೆರೋಸ್ ಬ್ಯಾನ್ಹೋಸ್ ಮತ್ತು ಸಾಲೋಮನ್ ದ್ವೀಪಗಳು, ನೆಲ್ಸನ್ ದ್ವೀಪಗಳು, ಹೌದಾ, ದಿ ತ್ರೀ ಬ್ರದರ್ಸ್ ಅನ್ಬೋದು, ಈಗಲ್ ದ್ವೀಪಗಳು, ಮುಂತಾದ ದ್ವೀಪಗಳು ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಹೌದಾ? ಇಲ್ಲಿ ಏನಾಗುತ್ತೆ ಅಂತಂದ್ರೆ ಚಾಗೋಸ್ ದ್ವೀಪಗಳ ಒಂದು ಅಲ್ಲಿ ಇದರ ಪಕ್ಕದಲ್ಲಿ ಯಾವ್ದು ಕಂಡು ಬರ್ತಂತ ಡಿಯಾಗೋ ಗಾರ್ಸಿಯಾ ಅನ್ನುವಂತ ದ್ವೀಪಗಳು ಬರ್ತಾವ. ಹೌದಾ? ಇವು ಅತಿ ದೊಡ್ಡ ದ್ವೀಪ ಸಮೂಹ ಇದು. ಯಾವುದು? ಡಿಯಾಗೋ ಗಾರ್ಸಿಯಾ. ಇದನ್ನ ಏನ್ ಮಾಡ್ಯಾರ, ಬ್ರಿಟನ್ ಅವ್ರು ಏನ್ ಮಾಡ್ಯಾರ, ಅದಕ್ಕೆ ಅಮೆರಿಕಕ್ಕೆ ಅಲ್ಲಿ ಗುತ್ತಿಗೆ ಆಧಾರವಾಗಿ ಕೊಟ್ಟಿರ್ತಕ್ಕಂಥದ್ದನ್ನ. ಹೌದಾ? ಸೊ ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿ ಇರತಕ್ಕಂತಹ ಆಯುಷ್ಮಾನ್ ಯೋಜನೆಗೆ, ಹೌದಾ, ಆಯುಷ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಪ್ರಶ್ನೆ ಆಗೈತಿ. ಹೌದಾ? ಇದು ಸ್ಟೇಟ್ಮೆಂಟ್ ಕ್ವಶನ್ ಆಗಿರ್ತಕ್ಕಂಥದ್ದು. ಹೌದಾ? ಆಯುಷ್ಮಾನ್ ಯೋಜನೆ ಅಂತ ಬಂದಾಗ ಈ ಯೋಜನೆ ಅಡಿಯಲ್ಲಿ 70 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಉಚಿತ ಆರೋಗ್ಯ ಸೌಲಭ್ಯವನ್ನು ದೊರೆಯಲಿದೆ ಅಂತ ಆಪ್ಷನ್ ಇದೆ. ಹೌದಾ? ಯಾವುದು? ಆಯುಷ್ಮಾನ್ ಯೋಜನೆಯಲ್ಲಿ ಕೇವಲ 70 ವರ್ಷ ಯಾರಿಗೆ ಆಗೈತಲ್ಲ, ಸೊ ಅವರಿಗೆ ಮಾತ್ರ ಇದು ಉಚಿತ ಆರೋಗ್ಯ ಸೌಲಭ್ಯ ಅಲ್ಲಿ ದೊರೆಯುವಂಥದ್ದು. ಹೌದಾ? ಪ್ರಸ್ತುತ ಇದರಡಿಯಲ್ಲಿ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಕೂಡ ಒಂದು ಯೋಜನೆಯನ್ನ ಒಳಗೊಂಡಿದೆ ಎನ್ನುವಂಥದ್ದು. ಅದೇ ರೀತಿಯಾಗಿ ಇತ್ತೀಚೆಗೆ ಇದನ್ನ 70ರಿಂದ 60ಕ್ಕೆ ಕಡಿಮೆಗೊಳಿಸಲು ಚಿಂತನೆಯನ್ನು ನಡೆಸಿದೆ ಅಂತ ಆಪ್ಷನ್ ಇದೆ. ಹೌದಾ? ಸೊ ಇಲ್ಲಿ ಯಾವುದು ಸರಿಯಾದ ಉತ್ತರ ಆಯ್ಕೆಯನ್ನು ಗುರುತಿಸಿ ಅಂತ ಆಪ್ಷನ್ ಇದೆ. ಆಪ್ಷನ್ ಎ 1 ಮತ್ತು 3 ಸರಿ, ಆಪ್ಷನ್ ಬಿ 3 ಮತ್ತು 2 ಸರಿ, ಆಪ್ಷನ್ ಸಿ 1 ಮತ್ತು 2 ಸರಿ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಅಂತಿದೆ. ಆಪ್ಷನ್ ಡಿ ಯಾವುದು? ಮೇಲಿನ ಎಲ್ಲವೂ ಸರಿ ಅಂತ ಗುರುತಿಸ್ತೇವೆ ನಾವು. ಯಾಕಂತಂದ್ರೆ ಆಯುಷ್ಮಾನ್ ಯೋಜನೆ ಅಂತ ಬಂದಾಗ ಇದನ್ನ 70 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಯೋಜನೆ ಅಲ್ಲಿ ಅನ್ವಯ ಆಗ್ತಾ ಇತ್ತು. ಸೊ ಇದನ್ನೇನ್ ಮಾಡ್ತಾರೆ ಅಂತಂದ್ರೆ ಈಗ 70 ವರ್ಷ ಬೇಡ, 60 ವರ್ಷಕ್ಕೆ ಕಡಿಮೆ ಮಾಡ್ರಿ, ಎಲ್ರಿಗೂ ಅವಕಾಶ ಸಿಗಲಿ. ಹೌದಾ? 60 ವರ್ಷ ಮೇಲ್ಪಟ್ಟವರಿಗೆ ಇದು ಸಿಗಲಿ ಅನ್ನುವಂಥದ್ದಲ್ಲಿ ಇದನ್ನ 60 ವರ್ಷ ಕಡಿಮೆ ಮಾಡ್ಲಿಕ್ಕೆ ಚಿಂತನೆಯನ್ನ ನಡೆಸಿರುವಂತದ್ದು. ಹೌದಾ? ಸೊ ಇವರಿಗೆ ಎಷ್ಟಾಗತ್ತಂದ್ರೆ 5 ಲಕ್ಷ ರೂಪಾಯಿಯನ್ನ ಇದು ಒಳಗೊಂಡಿರುವಂತದ್ದು. ಸೊ 3 ಹೇಳಿಕೆಗಳು ಇಲ್ಲಿ ಸರಿಯಾಗಿ ಇರತಕ್ಕಂಥದ್ದು. ಹೌದಾ?
ನೆಕ್ಸ್ಟ್ ನೋಡಿ, ಇಲ್ಲಿ ಆಯುಷ್ಮಾನ್ ಯೋಜನೆ ಅಂತ ಬಂದಾಗ ಇದಕ್ಕ 60 ವರ್ಷಕ್ಕೆ ಇಳಿಸಲು ಸಲಹೆಯನ್ನ ಅಲ್ಲಿ ನೀಡಿರುವಂತದ್ದು. ಹೌದಾ? ಅಷ್ಟೇ ಅಲ್ಲದೆ ಚಿಕಿತ್ಸಾ ವೆಚ್ಚ ಎಷ್ಟಿತ್ತು? 5 ಲಕ್ಷ ಇತ್ತಲ್ಲ, 5 ಲಕ್ಷ ಇತ್ತಲ್ಲ, ಸೊ ಇದನ್ನ 10 ಲಕ್ಷಕ್ಕೆ ಏರಿಕೆ ಮಾಡ್ರಿ ಅಂತೇಳಿ ಇಲ್ಲಿ ಶಿಫಾರಸು ಮಾಡಿರುವಂತದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಹೌದಾ? ಇದು 70 ವರ್ಷ ಮೇಲ್ಪಟ್ಟವರಿಗೆ ಉಚಿತ ಆರೋಗ್ಯ ಸೌಲಭ್ಯ ನೀಡುವ ಯಾವುದು ಅಂತಂದ್ರೆ ಆಯುಷ್ಮಾನ್. ಹೌದಾ? ಆಯುಷ್ಮಾನ್ ಯೋಜನೆ ಅಂತ ಗುರುತಿಸ್ತೇವೆ. ಸೊ ಇದನ್ನ ಏನ್ ಮಾಡ್ಬೇಕಂತಂದ್ರ ಈ ಮಿತಿಯನ್ನ ಕಡಿಮೆಗೊಳಿಸಿ 60 ವರ್ಷಕ್ಕೆ ಇಳಿಸಬೇಕು ಅನ್ನುವಂತಹ ಒಂದು ಸಂಸದೀಯ ಸಮಿತಿ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸಿನಲ್ಲಿ ಮಾಡಿರುವಂತದ್ದು. ಹೌದಾ? ಪ್ರತಿ ಕುಟುಂಬಕ್ಕೆ ಪ್ರಸ್ತುತ ಇರುವ 5 ಲಕ್ಷ ರೂಪಾಯಿಗಳಿಂದ ಎಷ್ಟು? 5 ಲಕ್ಷ ರೂಪಾಯಿಗಳಿಂದ ಇದನ್ನ 10 ಲಕ್ಷ ರೂಪಾಯಿಗಳವರೆಗೆ ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದನ್ನಲ್ಲಿ ಅಲ್ಲಿ ಶಿಫಾರಸು ಮಾಡಿರುವಂತದ್ದು. ಹೌದಾ? ಈಗಾಗಲೇ ಎಷ್ಟಿತ್ತಂತಂದ್ರೆ ಇದು 70 ವರ್ಷ ಮೇಲ್ಪಟ್ಟವರಿಗಿತ್ತು. ಅದಾದ ನಂತರ 5 ಲಕ್ಷದಿಂದ ಇದನ್ನ 10 ಲಕ್ಷಕ್ಕೆ ಅಲ್ಲಿ ಏರಿಕೆ ಮಾಡ್ರಿ ಮತ್ತು ಆ 70ರಿಂದ 60ಕ್ಕೆ ಕಡಿಮೆ ಮಾಡ್ರಿ ಅನ್ನುವಂಥದ್ದು ಇಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಇಲ್ಲಿ ಶಿಫಾರಸನ್ನು ಕೊಟ್ಟಿದ್ದಾರೆ. ಹೌದಾ? ಸೊ ಇದಿಷ್ಟು ನಿಮಗೆ ನೆನಪಿರಲಿ. ಹೌದಾ? ಆಯುಷ್ಮಾನ್ ಆಯುಷ್ಮಾನ್ ಅನ್ನುವಂತ ಒಂದು ಯೋಜನೆ. ಹೌದಾ? ಇದನ್ನ 70 ವರ್ಷದಿಂದ 60 ವರ್ಷಕ್ಕೆ ಇಳಿಕೆ ಮಾಡಬೇಕಂದಲ್ಲಿ ವರದಿಯಲ್ಲಿ ಹೇಳಿರುವಂತದ್ದು. ಹೌದಾ? ಸೊ ಮುಂಚೆ ಇದನ್ನ ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರ 4.5 ಕುಟುಂಬಗಳ 70 ವರ್ಷ ಮೇಲ್ಪಟ್ಟ 6 ಕೋಟಿ ಜನರಿಗೆ ಇದು ಅನ್ವಯ ಆಗ್ತಕ್ಕಂತ ಒಂದು ಯೋಜನೆ ಆಗಿತ್ತು. ಹೌದಾ? ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ನ ಮಧುಮೇಹ ರೋಗ. ಹೌದಾ? ಮಧುಮೇಹ ರೋಗ ಯಾವುದರಿಂದ ಬರ್ತದೆ? ಹೌದಾ? ಮಧುಮೇಹ ರೋಗ ಅನ್ನುವಂಥ ನಿಮ್ಗೆ ನೆನಪಿರ್ಲಿ. ಸೊ ಆಪ್ಷನ್ ಇಲ್ಲಿ ರಾಂಗ್ ಇದೆ. ಇಲ್ಲಿ ಮಧುಮೇಹ ಅಂತ ಬಂದಾಗ, ಹೌದಾ, ಸೊ ನ್ಯೂಸ್ ಅಲ್ಲಿ ಇರತಕ್ಕಂಥದ್ದು ಏನಕ್ಕೆ ನ್ಯೂಸ್ ಅಲ್ಲಿ ಅಂತ ಬಂದಾಗ ಇದ್ರ ಔಷಧದ ಬೆಲೆಯನ್ನಲ್ಲಿ 90% ಅಲ್ಲಿ ಇಳಿಕೆ ಮಾಡಿರುವಂತದ್ದು. ಹೌದಾ? ಇದು ಏನಕ್ಕೆ ಕಡಿಮೆ ಆಗಿದೆ ಅನ್ನುವಂಥ ನಾವಿಲ್ಲಿ ನೋಡ್ತಾ ಬರ್ತೀವಿ. ಹೌದಾ? ಮಧುಮೇಹಗಳು ಅಂತ ಬಂದಾಗ ಪ್ರಮುಖವಾಗಿ ಇದಕ್ಕೆ ಎಂಪ್ಲಾಗ್ಲಿಫ್ಲೋಜಿನ್ ಅನ್ನುವಂತಹ ಒಂದು ಮಾತ್ರೆಯಲ್ಲಿ ಬಳಕೆ ಮಾಡ್ತಾ ಇದ್ರು. ಹೌದಾ? ಇದಕ್ಕೆ 90% ರೇಟ್ ಕಮ್ಮಿ ಆಗಿ ಕೇವಲ 5 ರೂಪಾಯಿಗೆ ಸಿಗ್ತಾ ಇದೆ ಇದು. ಹೌದಾ? 5ರಿಂದ 10 ರೂಪಾಯಿಗೆ ಇದು ಒಂದು ಟ್ಯಾಬ್ಲೆಟ್ ಸಿಗ್ತಾ ಇದೆ ಅಂತಂದ್ರೆ ಏನಕ್ಕೆ ಇಷ್ಟು ಕಡಿಮೆ ಆಯ್ತು? ಹೌದಾ? ಈ ಮೊದಲು ಒಂದು ಮಾತ್ರೆಗೆ 60 ರೂಪಾಯಿ ಇತ್ತು. ಹೌದಾ? ಮುಂಚೆ ಎಷ್ಟು? ಒಂದು ಮಾತ್ರೆಗೆ 60 ರೂಪಾಯಿ ಇತ್ತು. ಇದೀಗ ಕೇವಲ 5 ರೂಪಾಯಿಗೆ ಸಿಕ್ಕಿದೆ. 5ರಿಂದ 10 ರೂಪಾಯಿ ಒಳಗೆ ಸಿಗ್ತದೆ ಇದು. ಹೌದಾ? ಎಂಪಂಗ್ಲಿ ಫ್ಲೂಜಿನ್ ಅಂತ ಕರೀತಾರೆ. ಹೌದಾ? ಈ ಔಷಧ ಮೇಲೆ ತಯಾರಕ ಕಂಪನಿಯಾದ ಯಾವುದು ಬೋರಿಂಜರ್ ಇಂಗ್ಲಿಹೈಮ್ ಅನ್ನುವಂತ ಒಂದು ಕಂಪನಿ ಡೀಲ್ ಮಾಡ್ಕೊಂಡಿತ್ತು. ಹೌದಾ? ಇಂತಿಷ್ಟವರೆಗೆ ನಾವು ಏನ್ ಮಾಡ್ತೀವಿ, ಈ ಒಂದು ಟ್ಯಾಬ್ಲೆಟ್ ನ ರೆಡಿ ಮಾಡ್ತೀವಿ ಅಂತೇಳಿ. ಬಟ್ ಇದರ ಅವಧಿ ಮಾರ್ಚ್ಗೆ ಎಂಡ್ ಆಗಿಬಿಡ್ತು. ಹೌದಾ? ಹೀಗಾಗಿ ಹಲವು ಕಂಪನಿಗಳು ಇದರ ಜನರಿಕ್ ಮಾದರಿ ಔಷಧಗಳನ್ನು ತಯಾರು ಮಾಡಿಕೊಂಡು ಅಲ್ಲಿ ಮಾರುಕಟ್ಟೆಗೆ ಬಿಡ್ತಾ ಇದಾವೆ. ಸೊ ಬೇರೆ ಬೇರೆ ಕಂಪನಿಗಳು ಏನ್ ಮಾಡ್ತಿದಾವ, ಇದೇ ಒಂದು ಗುಣಮಟ್ಟದ ಒಂದು ಟ್ಯಾಬ್ಲೆಟ್ ನಲ್ಲಿ ತಯಾರು ಮಾಡ್ತಾ ಇದಾವಲ್ಲ. ಸೊ ಇದಕ್ಕಾಗಿ ಏನಾಗಿತ್ತು ಅಂತ ಇದ್ರ ಬೆಲೆಯಲ್ಲಿ ಇಳಿಕೆ ಆಗಿರುವಂತದ್ದು. ಹೌದಾ? ಸೊ ಇದರಿಂದಾಗಿ ಭಾರತದಲ್ಲಿನ ಕೋಟ್ಯಾಂತರ ರೋಗಿಗಳ ಬೆಲೆ ಒಂದು ಇಳಿಕೆಯು ಹೆಚ್ಚು ಅನುಕೂಲವಾಗಿರುವಂತದ್ದು. ಹೌದಾ? ಸೊ ಆ ಒಂದು ನ್ಯೂಸ್ ಅಲ್ಲಿ ಮಧುಮೇಹ ಅನ್ನುವಂಥದ್ದು ಇಲ್ಲಿ ನ್ಯೂಸ್ ಅಲ್ಲಿ ಇರುವಂತದ್ದು. ಸೊ ಮಧುಮೇಹ ಅಂತಂದ್ರೆ ಏನು? ಹೌದಾ? ಮಧುಮೇಹ ಅನ್ನುವಂಥದ್ದು ಏನು ಮತ್ತೆ ಇದು ಏನಕ್ಕೆ ಬರುತ್ತೆ ಅನ್ನುವಂಥದ್ದು ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಹೌದಾ? ಮಧುಮೇಹ ಅಂತ ಬಂದಾಗ ಏನಂತಂದ್ರೆ ನೋಡಿ, ಮಧುಮೇಹ ಅಂತ ಬಂದಾಗ ಅಲ್ಲಿ ಮೇದೋಜೀರಕ ಗ್ರಂಥಿ ಅಂತ ಬರ್ತದೆ. ಹೌದಾ? ಮೇದೋಜೀರಕ ಗ್ರಂಥಿ ಅಂತ ಬರ್ತದ. ಸೊ ಇದೇನ್ ಮಾಡ್ತದೆ ಅಂತಂದ್ರೆ ಇಲ್ಲಿ ಹಾರ್ಮೋನ್ ಅನ್ನ ಸ್ರವಿಸ್ತದೆ. ಯಾವ ಹಾರ್ಮೋನ್ ಅಂತ ಬಂದ್ರೆ ನಿಮ್ಗೆ ಗೊತ್ತಿರಲಿ, ಮೇದೋಜೀರಕ ಗ್ರಂಥಿಯಲ್ಲಿ ಇರ್ತಕ್ಕಂತಹ ಲ್ಯಾಂಗರೆನ್ಸ್ ದೀಪಕಲ್ಪಗಳು ಅಂತ ಬರ್ತವೆ. ಅದರಲ್ಲಿ ಬೀಟಾ ಸೆಲ್ಸ್ ಅಂತ ಬರ್ತವೆ. ಸೊ ಇವು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಹಾರ್ಮೋನ್ ಅಲ್ಲಿ ಸ್ರವಿಕೆ ಮಾಡ್ತವೆ. ಅದನ್ನ ಹಾರ್ಮೋನ್ ಅನ್ನ ಸ್ರವಿಕೆ ಮಾಡ್ತವೆ. ಸೊ ಈ ಹಾರ್ಮೋನ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ರಕ್ತದಲ್ಲಿ, ಹೌದಾ, ನಮ್ಮ ರಕ್ತದಲ್ಲಿ ಯಾವುದು ಸಕ್ಕರೆ ಮಟ್ಟವನ್ನ, ಹೌದಾ, ಗ್ಲುಕೋಸ್ ಮಟ್ಟವನ್ನ ಇವು ಕಂಟ್ರೋಲ್ ಮಾಡ್ತಾ ಇರ್ತವೆ. ಹೌದಾ? ನೋಡಿ, ಮೇದೋಜೀರಕ ಗ್ರಂಥಿ ಬರುತ್ತಲ್ಲ, ಸೊ ಇದರಲ್ಲಿ ಲ್ಯಾಂಗರೆನ್ಸ್ ದೀಪಗಳು ಬರ್ತವೆ. ಹೌದಾ? ಲ್ಯಾಂಗರೆನ್ಸ್ ದೀಪಗಳು ಬರ್ತವೆ. ಇದರಲ್ಲಿ ಯಾವ್ದಂತಂದ್ರೆ ಈ ಲ್ಯಾಂಗರೆನ್ಸ್ ದೀಪಗಳು ಏನ್ ಮಾಡ್ತವೆ ಅಂತಂದ್ರೆ ಬೀಟಾ ಸೆಲ್ಸ್ ಅಂತ ಬರ್ತವೆ. ಹೌದಾ? ಬೀಟಾ ಸೆಲ್ಸ್ ಅಂತ ಬರ್ತವೆ. ಇವುಗಳು ಏನ್ ಮಾಡ್ತಾವೆ ಅಂತಂದ್ರೆ ಇಲ್ಲಿ ಹಾರ್ಮೋನ್ ಅನ್ನ ಸ್ರವಿಕೆ ಮಾಡ್ತವೆ. ಈ ಹಾರ್ಮೋನ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಏನ್ ಮಾಡ್ತವೆ, ಅಲ್ಲಿ ಕಂಟ್ರೋಲ್ ಮಾಡ್ತವೆ. ಹೌದಾ? ಗ್ಲುಕೋಸ್. ಹೌದಾ? ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ ಮಾಡ್ತವೆ. ಒಂದ್ ವೇಳೆ ಅಲ್ಲಿ ಹಾರ್ಮೋನ್ ಏನಾದ್ರು ಸ್ರವಿಕೆ, ಹೌದಾ, ಹಾರ್ಮೋನ್ ಇದರ ಸ್ರವಿಕೆ ಏನಾದ್ರೂ ಕಡಿಮೆ ಆಯಿತು ಅಂತಂದ್ರೆ ಅಲ್ಲಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಏನಾಗ್ತದೆ, ಸಕ್ಕರೆ ಪ್ರಮಾಣ ಅಲ್ಲಿ ಜಾಸ್ತಿ ಆಗ್ತಾ ಬರ್ತದೆ. ಸೊ ಸಕ್ಕರೆ ಪ್ರಮಾಣ ಜಾಸ್ತಿ ಆಯ್ತಂತಂದ್ರೆ ಇದನ್ನ ನಾವು ಏನಂತ ಕರಿತೀವಿ, ನಾವು ಸಕ್ಕರೆ ಕಾಯಿಲೆ ಅಂತ ಕರಿತೀವಿ. ಅಂದ್ರ ಅಲ್ಲಿ ಸಕ್ಕರೆ ಪ್ರಮಾಣ, ಗ್ಲುಕೋಸ್ ಮಟ್ಟ ಜಾಸ್ತಿ ಆಗ್ತದಲ್ಲ, ಸೊ ಅದಕ್ಕೆ ಸಕ್ಕರೆ ಪ್ರಮಾಣ ಅಂತ ಹೇಳಿ ಸಕ್ಕರೆ ಕಾಯಿಲೆ ಅಂತ ಹೇಳಿ ಕರಿತಾ ಬರ್ತಾರೆ. ಹೌದಾ? ಸೊ ಇದಿಷ್ಟು ನಿಮ್ಗೆ ಇಲ್ಲಿ ಗೊತ್ತಿರಲಿ ಇದು. ಹೌದಾ?
ನೋಡಿ, ಇದೊಂದು ಮೇದೋಜೀರಕ ಗ್ರಂಥಿಯಲ್ಲಿರುವ ಲ್ಯಾಂಗರಸ್ ದ್ವೀಪಕಲ್ಪದಲ್ಲಿನ ಬೀಟಾ ಕೋಶಗಳಲ್ಲಿ ಹಾರ್ಮೋನ್ ಚೋದನೆ ಆಗ್ತದಲ್ಲ, ಅಂದ್ರೆ ಹಾರ್ಮೋನ್ ಅಲ್ಲಿ ಬಿಡುಗಡೆ ಆಗತ್ತಲ್ಲ. ಸೊ ಈ ಹಾರ್ಮೋನ್ ಏನ್ ಮಾಡ್ತದೆ ಅಂತಂದ್ರೆ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಣ ಮಾಡ್ತಾ ಇರ್ತದೆ. ಹೌದಾ? ಒಂದ್ ವೇಳೆ ಆ ಹಾರ್ಮೋನ್ ಅಥವಾ ಅದನ್ನ ಯಾವ್ದಂತ ಇನ್ಸುಲಿನ್ ಅಂತ ಕರೀತಾರೆ. ಇನ್ಸುಲಿನ್ ಅಂತ ಕರೀತಾರೆ. ಸೊ ಈ ಇನ್ಸುಲಿನ್ ಉತ್ಪಾದನೆ ಏನಕತಿ ಮೇದೋಜೀರಕದಲ್ಲಿ ಕಡಿಮೆ ಸ್ರವಿಕೆ ಆಯ್ತು ಅಂತಂದ್ರೆ ಅವಾಗೇನಕತಿ ಆ ಇನ್ಸುಲಿನ್ ಕಡಿಮೆ ಆಯ್ತು ಅಂತಂದ್ರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಏನಕತಿ ಜಾಸ್ತಿ ಆಗ್ತದೆ. ಹೌದಾ? ಸೊ ರಕ್ತದಲ್ಲಿ ಸಕ್ಕರೆ ಮಟ್ಟ ಜಾಸ್ತಿ ಐತೆ ಅಂತಂದ್ರೆ ಇದನ್ನ ಏನಂತ ಕರೀತಾರೆ? ಡಯಾಬಿಟಿಸ್ ರೋಗ ಅಂತ ಕರೀತಾರೆ. ಡಯಾಬಿಟಿಸ್ ಅಥವಾ ಮಧುಮೇಹ ರೋಗ ಅಂತ ಕರೀತಾರೆ. ಇದನ್ನೇ ಅಥವಾ ಸಿಹಿ ಮೂತ್ರ ರೋಗ ಅಂತೇಳಿ ಕೂಡ ಕರೀತಾರೆ. ಹೌದಾ? ಸೊ ಇದಿಷ್ಟು ನಿಮ್ಗೆ ಇಲ್ಲಿ ಗೊತ್ತಿರಲಿ. ಹೌದಾ? ಸೊ ಇನ್ಸುಲಿನ್ ಅನ್ನ ಪತ್ತೆ ಹಚ್ಚಿದ್ದಕ್ಕಾಗಿ ಯಾರು ಬೋಟಿಂಗ್ ಮತ್ತು ಜಾನ್ ಜೇಮ್ಸ್ ರಿಚರ್ಡ್ ಅಂತ ಕರೀತಾರ. ಸೊ ಇವ್ರಿಗೆ 1923ರಲ್ಲಿ ನೊಬೆಲ್ ಅವಾರ್ಡ್ ಕೂಡ ಅಲ್ಲಿ ಸಿಕ್ಕಿರುವಂತದ್ದು. ಹೌದಾ? ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರಲಿ. ಹೌದಾ? ಮೇದೋಜೀರಕ ಗ್ರಂಥಿ ಯಾವ ಹಾರ್ಮೋನ್ ಅಂತಂದ್ರೆ ಇನ್ಸುಲಿನ್ ಹಾರ್ಮೋನ್. ಇನ್ಸುಲಿನ್ ಹಾರ್ಮೋನ್ ಇಷ್ಟು ನಿಮ್ಗೆ ಇಲ್ಲಿ ಗೊತ್ತಿರಲಿ. ಹೌದಾ? ನೆಕ್ಸ್ಟ್ ನೋಡಿ, ಅದೇ ರೀತಿಯಾಗಿ ದೇಶದ ಮೊದಲ ಡಯಾಬಿಟಿಸ್ ಬಯೋ ಬ್ಯಾಂಕ್ ಅನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಇದು ಚೆನ್ನೈನಲ್ಲಿ. ಸೊ ಇದು ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಡಿಸೆಂಬರ್ ಎಂಡಿಗೆ ಬರ್ತದೆ. 2024 ಡಿಸೆಂಬರ್ ಅಲ್ಲಿ ಇದು ನ್ಯೂಸ್ ಅಲ್ಲಿ ಇತ್ತಿದ್ದು. ಯಾವುದು? ಡಯಾಬಿಟಿಸ್ ಬಯೋ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ. ದೇಶದ ಮೊದಲ ಡಯಾಬಿಟಿಸ್ ಬಯೋ ಬ್ಯಾಂಕ್ ಇದು. ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಚೆನ್ನೈನಲ್ಲಿ ಸ್ಥಾಪನೆ ಮಾಡ್ತಾ ಬರ್ತಾರೆ. ಹೌದಾ? ಅದೇ ರೀತಿಯಾಗಿ ಜನರಿಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಅಂತೇಳಿ ವಿಶ್ವ ಡಯಾಬಿಟಿಸ್ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಅದು ನವೆಂಬರ್ 14ರಂದು. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತದ ಒಟ್ಟು ಯುನೆಸ್ಕೋ ಪಾರಂಪರಿಕ ತಾಣಗಳು ಎಷ್ಟು ಸೇರಿವೆ ಅಂತ ಪ್ರಶ್ನೆ ಆಗಿದೆ. ಅಂದ್ರೆ ಯುನೆಸ್ಕೋ ಪಾರಂಪರಿಕ ತಾಣಗಳಲ್ಲಿ ನಮ್ಮ ಭಾರತದಿಂದ ಎಷ್ಟು ಸೇರ್ಪಡೆ ಆಗಿದಾವೆ ಅಂತ ಪ್ರಶ್ನೆ ಆಗಿದೆ. ಹೌದಾ? ಆಪ್ಷನ್ ಎ 43, ಆಪ್ಷನ್ ಬಿ 48, ಆಪ್ಷನ್ ಸಿ 62, ಆಪ್ಷನ್ ಸಿ ಡಿ 55 ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಎಷ್ಟು? 43 ತಾಣಗಳು ಇವತ್ತು ಸೇರಿದಾವೆ. ಹೌದಾ? ಯುನೆಸ್ಕೋದಲ್ಲಿ. ಹೌದಾ? ಯುನೆಸ್ಕೋದಲ್ಲಿ ನಮ್ಮ ಭಾರತದಿಂದ 43 ತಾಣಗಳು ಇರ್ತಕ್ಕಂಥದ್ದು. ಸೊ ಮತ್ತೆ ನಾನು ನ್ಯೂಸ್ ಅಲ್ಲಿ 62 ನೋಡಿದ್ವಲ್ರಿ, ಇವೆಲ್ಲ ತಾತ್ಕಾಲಿಕ ಪಟ್ಟಿಯೊಳಗೆ ಇರತಕ್ಕಂಥದ್ದು. ಹೌದಾ? ಅಧಿಕೃತವಾಗಿ ಸೇರಿಲ್ಲ, ಬಟ್ ತಾತ್ಕಾಲಿಕ ಲಿಸ್ಟ್ ಒಳಗೆ ಅದಾವೆ. ಬಟ್ ಇವ್ನು ಸೇರಿಸಬೇಕು ಅಂತ ನ್ಯೂಸ್ ಅಲ್ಲಿ. ಹೌದಾ? ತಾತ್ಕಾಲಿಕ ಪಟ್ಟಿ ಅಂತ ಕರೀತಾರೆ. ಹೌದಾ? ನೋಡಿ, ಭಾರತದ ಹೌದಾ 6 ಸ್ಥಳಗಳನ್ನ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಮತ್ತಲ್ಲಿ ಸೇರ್ಪಡೆ ಮಾಡಿರುವಂತದ್ದು. ಹೌದಾ? ತಾತ್ಕಾಲಿಕ ಪಟ್ಟಿಯೊಳಗೆ 6 ತಾಣಗಳನ್ನು ಸೇರ್ಪಡೆ ಮಾಡಿದ್ದಾರೆ. ಹೌದಾ? ನೋಡಿ, ಹಲವು ರಾಜ್ಯಗಳೊಂದಿಗೆ ಹರಡಿಕೊಂಡಿರುವ ಸಾಮ್ರಾಟ ಅಶೋಕನ ಶಿಲಾಶಾಸನಗಳಲ್ಲಿರುವ ಸ್ಥಳಗಳು, ಚೌಸತ್ ಯೋಗಿನಿ ದೇವಾಲಯಗಳಲ್ಲಿರ್ತಕ್ಕಂಥ ಸ್ಥಳಗಳು. ಸೊ ಇವೆಲ್ಲ ಸೇರಿ ಒಟ್ಟು 6 ಸ್ಥಳಗಳನ್ನ ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಾರೆ. ಭಾರತದ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರಿಸ್ತಾರೆ. ಈ ತಾತ್ಕಾಲಿಕ ಪಟ್ಟಿಯಿಂದ ಏನ್ ಮಾಡ್ತಾರೆ? ಅಧಿಕೃತವಾಗಿ ಇಲ್ಲಿ ಸೇರ್ಪಡೆ ಮಾಡುವಂತದ್ದು. ಹೌದಾ? ಈ 6 ತಾಣಗಳ ಸೇರ್ಪಡೆಯಿಂದ ತಾತ್ಕಾಲಿಕ ಪಟ್ಟಿಯಲ್ಲಿರುವ ಭಾರತದ ತಾಣಗಳ ಸಂಖ್ಯೆ ಎಷ್ಟು? ಈಗ 67 ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರ್ಪಡೆಯಲ್ಲಿ ಆಗಿರುವಂತದ್ದು. ಎಷ್ಟಿದೆ ಅಂತಂದ್ರೆ ತಾತ್ಕಾಲಿಕ ಪಟ್ಟಿಯೊಳಗೆ ಈಗ 67 ತಾಣಗಳು ಇರತಕ್ಕಂಥದ್ದು. ಹೌದಾ? ಸೊ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವನ್ನು ಘೋಷಿಸಲು ಈ ಪಟ್ಟಿಯಲ್ಲಿರುವ ತಾಣಗಳಲ್ಲಿ ಪರಿಶೀಲನೆಯಲ್ಲಿ ನಡೆಸುವಂತದ್ದು. ಸೊ ಈ 62 ತಾಣಗಳನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಮಾಡ್ತಾರೆ ಅಂತಂದ್ರೆ ಅವನ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವನ್ನಾಗಿ ಅಲ್ಲಿ ಘೋಷಣೆ ಮಾಡುವಂತದ್ದು. ಈಗ ನಮ್ಮ ಭಾರತದಿಂದ ಎಷ್ಟು ತಾಣಗಳು ಇದ್ದಾವೆ ಅಂತಂದ್ರೆ ಈಗ 43 ಸೈಟ್ಸ್ ಏನಿದಾವೆ ಪಾರಂಪರಿಕ ತಾಣಗಳಾಗಿ ಅಲ್ಲಿ ಗುರುತಿಸಿರುವಂತದ್ದು. ಹೌದಾ? ಛತ್ತೀಸ್ಗಢದ ಕಾಂಗ್ರಾ ಕಣಿವೆ ರಾಷ್ಟ್ರೀಯ ಉದ್ಯಾನ ಅನ್ಬೋದು, ತೆಲಂಗಾಣದ ಮುದುಮಲ್ ಅಲ್ಲಿರ್ತಕ್ಕಂತಹ ಶಿಲಾಯುಗದ ಯಾವುದು ಮೆನ್ಹಿರ್ಸರ್ ಅಂತ ಕಂಡು ಬರ್ತದೆ ತಾಣಗಳು. ಸೊ ಇವುಗಳನ್ನ, ಅದೇ ರೀತಿಯಾಗಿ ಮೌರ್ಯರು ಆಡಳಿತ ನೀಡಿದ ಪ್ರದೇಶಗಳು ಯಾವುದು? ಅಶೋಕನ ಶಾಸನಗಳಿರ್ತಕ್ಕಂತಹ ಸ್ಥಳಗಳು. ಹೌದಾ? ಚೌಸತ್ ಯೋಗಿನಿ ದೇವಾಲಯ ಸ್ಥಳಗಳು ಅನ್ಬೋದು. ಹೌದಾ? ಉತ್ತರ ಭಾರತದಲ್ಲಿನ ಗುಪ್ತರ ಕಾಲದ ಕೆಲವೊಂದು ದೇವಾಲಯಗಳನ್ನ. ಹೌದಾ? ಅದೇ ರೀತಿಯಾಗಿ ಮಧ್ಯಪ್ರದೇಶ, ಉತ್ತರ ಪ್ರದೇಶದಲ್ಲಿನ ಬುಂದೇಲರ ಒಂದು ಅರಮನೆ ಕೋಟೆಗಳು ಅಂತ ಬರ್ತವೆ. ಬುಂದೇಲರು ಅಂತ ಬರ್ತಾರೆ. ಸೊ ಅವರ ಒಂದು ಕೋಟೆಗಳು ಅನ್ಬೋದು. ಸೊ ಇವೆಲ್ಲ ಏನಂತಂದ್ರ ತಾತ್ಕಾಲಿಕ ಪಟ್ಟಿಯಲ್ಲಿ ನಾಮನಿರ್ದೇಶನಗೊಂಡಿರುವಂತದ್ದು. ಎಷ್ಟು? ಇತ್ತೀಚೆಗೆ 6 ಸೇರ್ಪಡೆ ಮಾಡಿ ಟೋಟಲ್ ಈಗ 67 ತಾತ್ಕಾಲಿಕ ಪಟ್ಟಿಯಲ್ಲಿ ಇರುವಂತದ್ದು. ಹೌದಾ? ಸೊ ನಿಮಗೆ ಸದ್ಯಕ್ಕೆ ಎಷ್ಟಂತಂದ್ರ ನೆನಪಿರ್ಲಿ, ಭಾರತದಿಂದ ತಾತ್ಕಾಲಿಕ ಪಟ್ಟಿಯಲ್ಲಿ 67 ತಾಣಗಳಿದ್ರೆ ಪ್ರಸ್ತುತ 43 ತಾಣಗಳನ್ನಲ್ಲಿ ಪಾರಂಪರಿಕ ತಾಣಗಳಾಗಿ ಅಲ್ಲಿ ಘೋಷಣೆ ಮಾಡಿರುವಂತದ್ದು. ಹೌದಾ? ಅದರಲ್ಲಿ 35 ಸಾಂಸ್ಕೃತಿಕ, 7 ನೈಸರ್ಗಿಕ, 1 ಮಿಶ್ರ ವರ್ಗದಲ್ಲಿ. ಹೌದಾ? ಒಟ್ಟು ಎಷ್ಟು ಅಂತಂದ್ರೆ 43 ಸೈಟ್ಸ್ ಅಲ್ಲಿ ಸೇರ್ಪಡೆ ಆಗಿರುವಂತದ್ದು. ಹೌದಾ? ನೋಡಿ, ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕರಿತೇವೆ ನಾವು. ಹೌದಾ? 2024ರ ವೇಳೆಗೆ ಒಟ್ಟು ಎಷ್ಟು? 1223 ತಾಣಗಳಾಗಿ ಘೋಷಣೆ ಮಾಡ್ತಾರೆ ಇಡೀ ವರ್ಲ್ಡ್ ವೈಡ್. ಹೌದಾ? ಸೊ ಅದರಲ್ಲಿ ಸಂಸ್ಕೃತ ವಿಭಾಗದಿಂದ 952, ಸ್ವಾಭಾವಿಕ ಒಂದು ವಿಭಾಗದಿಂದ 231, ಅದೇ ರೀತಿ ಮಿಶ್ರಿತ ವಿಭಾಗದಲ್ಲಿ 41 ಸೇರ್ಪಡೆ ಆಗಿದ್ದಾವೆ. ಹೌದಾ?
ಸೊ ಇದರಲ್ಲಿ ಮಿಶ್ರಿತ ವರ್ಗದಿಂದ ಭಾರತದಿಂದ ಒಂದು ಅಲ್ಲಿ ಮಿಶ್ರಿತ ವರ್ಗದಿಂದ ಸೇರ್ಪಡೆ ಆಗೈತಿ, ಸ್ವಾಭಾವಿಕದಿಂದ 7 ಆಗೈತಿ, ಇನ್ನು ಮಿಕ್ಕಿದ 32 ಅಂತಂದ್ರ ಅಲ್ಲಿ ಸಾಂಸ್ಕೃತಿಕ ವಿಭಾಗದಲ್ಲಿ ಸೇರ್ಪಡೆ ಆಗಿರುವಂತದ್ದು. ಹೌದಾ? ಸೊ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಅತಿ ಹೆಚ್ಚು ತಾಣಗಳನ್ನು ಹೊಂದಿರುವ ರಾಷ್ಟ್ರಗಳು ಅಂತ ಬಂದಾಗ, ಹೌದಾ, ಫಸ್ಟ್ ಯಾವ್ದೈತಿ? ಇಟಲಿ ನೋಡಿ, 60 ಪಾರಂಪರಿಕ ತಾಣಗಳನ್ನು ಒಳಗೊಂಡಿದೆ. ಅದಾದ ನಂತರ ಚೀನಾ 59, ಜರ್ಮನಿ 54, ಫ್ರಾನ್ಸ್ 53, ಸ್ಪೇನ್ 50. ಅದೇ ರೀತಿಯಾಗಿ ನಮ್ಮ ಭಾರತ ದೇಶ ಎಷ್ಟು? 43 ತಾಣಗಳನ್ನು ಒಳಗೊಂಡು ಇಡೀ ಜಗತ್ತಿನಲ್ಲಿ 6ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು, 6ನೇ ಸ್ಥಾನದಲ್ಲಿ ಇರುವಂತದ್ದು. ಹೌದಾ? ಇನ್ನು ನೆಕ್ಸ್ಟ್ ನೋಡಿ, ಯುನೆಸ್ಕೋದಲ್ಲಿ ನಮ್ಮ ಭಾರತದ ಕೂಡ ಎಷ್ಟು ತಾಣಗಳಿದೆ? 43 ತಾಣಗಳಂತ ಗುರುತಿಸಿದ್ವಿ. ಅದರಲ್ಲಿ ಕಲ್ಚರಲ್ ಅಂತ ಬಂದಾಗ 35 ತಾಣಗಳಿದಾವೆ, ನ್ಯಾಚುರಲ್ ಅಂತ ಬಂದಾಗ 7 ತಾಣಗಳಿದಾವೆ, ಇನ್ನು ಮಿಕ್ಸ್ಡ್ ಅಂತಂದ್ರೆ ಮಿಶ್ರಿತ ವರ್ಗದಲ್ಲಿ 1 ತಾಣ ಅಲ್ಲಿ ಇರತಕ್ಕಂಥದ್ದು. ಹೌದಾ? ಈ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಅತಿ ಹೆಚ್ಚು ತಾಣಗಳನ್ನು ಹೊಂದಿರತಕ್ಕಂಥ ರಾಜ್ಯಗಳು ಅಂತ ಬಂದಾಗ ಎಷ್ಟು? ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, ಎಷ್ಟು? 5 ತಾಣಗಳು ಸೇರ್ಪಡೆಯಾಗಿದ್ದಾವೆ. ಸೆಕೆಂಡ್ ನಮ್ಮ ಕರ್ನಾಟಕ ಇದೆ, ಕರ್ನಾಟಕ, ರಾಜಸ್ಥಾನ, ಗುಜರಾತ್, ಇಲ್ಲಿ 3 ರಾಜ್ಯಗಳು 2ನೇ ಸ್ಥಾನದಲ್ಲಿ ಇದಾವೆ. ತಲಾ 4 ಸೈಟ್ಗಳನ್ನ ಹೊಂದಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ಉತ್ತರ ಪ್ರದೇಶದ ಮಧ್ಯಪ್ರದೇಶ, ಹೌದಾ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ದೆಹಲಿ ಮತ್ತು ಅಸ್ಸಾಂನಲ್ಲಿ 3 ತಾಣಗಳಲ್ಲಿ ಸೇರ್ಪಡೆ ಆಗಿರುವಂತದ್ದು. ಹೌದಾ? ಭಾರತದ ಒಂದು ಮಿಶ್ರ ವರ್ಗದ ತಾಣ ಯಾವುದು ಅಂತಂದ್ರೆ ಸಿಕ್ಕಿಂನಲ್ಲಿ ಇರತಕ್ಕಂತಹ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ. ಹೌದಾ? ಮಿಶ್ರ ವರ್ಗದಿಂದಲ್ಲಿ ಒಂದು ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಸೇರ್ಪಡೆ ಆಗಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ನೈಸರ್ಗಿಕ ಅಥವಾ ಪ್ರಾಕೃತಿಕ ವಿಭಾಗದ 7 ತಾಣಗಳು ಅಂತ ಬಂದಾಗ, ಹೌದಾ, ಒಂದು ನಂದಾದೇವಿ ವ್ಯಾಲಿ ಆಫ್ ಫ್ಲವರ್ ರಾಷ್ಟ್ರೀಯ ಉದ್ಯಾನವನ, ಇದು ಉತ್ತರಾಖಂಡದಲ್ಲಿ ಇರತಕ್ಕಂಥದ್ದು. ಇನ್ನು ಕಾಜಿರಂಗ ಅಸ್ಸಾಂನಲ್ಲಿದೆ, ಮಾನಸ, ಇದು ಅಸ್ಸಾಂನಲ್ಲಿ ಇರತಕ್ಕಂಥದ್ದು, ಮಾನಸ ರಾಷ್ಟ್ರೀಯ ಉದ್ಯಾನವನ, ಕಾಜಿರಂಗ, ಹೌದಾ, ರಾಷ್ಟ್ರೀಯ ಉದ್ಯಾನವನ. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳು ಅನ್ಬೋದು, ಹೌದಾ, ನೈಸರ್ಗಿಕ ವಿಭಾಗದಿಂದ ಸೇರಿದಾವೆ. ಪಶ್ಚಿಮ ಘಟ್ಟಗಳು 2012 ಜುಲೈ ಅಲ್ಲಿ ಸೇರ್ಪಡೆ ಆಗ್ತಾ ಇವೆ. ಹೌದಾ? ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದ ಸುಂದರ್ಬನ್ ಅನ್ಬೋದು, ಹೌದಾ, ಹಿಮಾಚಲ ಪ್ರದೇಶದ ಹಿಮಾಲಯ ರಾಷ್ಟ್ರೀಯ ಉದ್ಯಾನ ಅನ್ಬೋದು, ಮತ್ತೆ ರಾಜಸ್ಥಾನದ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್. ಒಟ್ಟು 7 ತಾಣಗಳನ್ನ ಅಲ್ಲಿ ಏನ್ ಮಾಡ್ತಾರೆ? ನೈಸರ್ಗಿಕ ವಿಭಾಗದಿಂದ ಅಲ್ಲಿ ಸೇರ್ಪಡೆ ಮಾಡ್ತಕ್ಕಂಥದ್ದು. ಹೌದಲ್ವಾ? ನೆಕ್ಸ್ಟ್ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಿಂದ ಎಷ್ಟು ತಾಣಗಳು ಸೇರ್ಪಡೆ ಆಗಿದಾವೆ ಅಂತಂದ್ರೆ 4 ತಾಣಗಳಲ್ಲಿ ಸೇರ್ಪಡೆ ಆಗಿದಾವೆ. ಹೌದಾ? ಅದು ಹಂಪಿಯಿಂದ ಸೇರ್ಪಡೆ ಆಗೈತೆ. ಹಂಪಿ 1986ರಲ್ಲಿ ಸೇರ್ಪಡೆ ಆಗೈತಿ. ಅದೇ ರೀತಿಯಾಗಿ ಪಟ್ಟದಕಲ್ಲು 1987ರಲ್ಲಿ ಸೇರ್ಪಡೆ ಆಗೈತಿ. 86, 87 ನೆನಪಿರಲಿ. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳು 2012ರಲ್ಲಿ ಜುಲೈನಲ್ಲಿ ಸೇರ್ಪಡೆ ಆಗಿರುವಂತದ್ದು. ಜುಲೈ 2 ಏನು ಬರ್ತದೆ. ಹೌದಾ? ಅದೇ ರೀತಿಯಾಗಿ ಹೊಸದಾಗಿ ಇತ್ತೀಚೆಗೆ ಸೇರ್ಪಡೆ ಆಗಿರ್ತಕ್ಕಂಥ 4ನೇ ತಾಣ ಯಾವುದು ಅಂತಂದ್ರೆ ಹೊಯ್ಸಳರ ದೇವಾಲಯಗಳು. ಯಾವುದು? ಸೋಮನಾಥಪುರ ದೇವಾಲಯ ಅಂತ ಬರ್ತದೆ. ಹೌದಾ? ಮತ್ತು ಹಾಸನದ ಚೆನ್ನಕೇಶವ ಮತ್ತು ಮೈಸೂರಿನಲ್ಲಿ ಸೋಮೇಶ್ವರ ಟೆಂಪಲ್ ಬರ್ತದೆ. ಒಟ್ಟು ನಮ್ಮ ಕರ್ನಾಟಕದಿಂದ ಎಷ್ಟು ಅಂತಂದ್ರೆ 4 ತಾಣಗಳಲ್ಲಿ ಸೇರ್ಪಡೆ ಆಗಿರುವಂತದ್ದು. ಇದು ನಮ್ಮ ದೇಶದಲ್ಲಿ ಎಷ್ಟು? 3ನೇ ರಾಜ್ಯ ಹೈಯೆಸ್ಟ್ ಒಳಗೊಂಡಿರ್ತಕ್ಕಂಥದ್ದು. ಹೌದಾ? ಇನ್ನು ಅದೇ ರೀತಿಯಾಗಿ ಮಹಾರಾಷ್ಟ್ರದಿಂದ, ಹೌದಾ, ಮಹಾರಾಷ್ಟ್ರದಿಂದ 5 ತಾಣಗಳು ಹೈಯೆಸ್ಟ್ ನೋಡಿದ್ದು. ಹೌದಾ? ಅಜಂತ, ಎಲ್ಲೋರ ಅನ್ಬೋದು, ಎಲಿಫೆಂಟ ಗುಹೆಗಳು ಅನ್ಬೋದು, ಕೇವ್ಸ್ ಅನ್ಬೋದು, ಇನ್ನು ವಿಕ್ಟೋರಿಯನ್ ಕಟ್ಟಡಗಳು ಅನ್ಬೋದು, ಇನ್ನು ಛತ್ರಪತಿ ಶಿವಾಜಿ ರೈಲ್ವೆ ಟರ್ಮಿನಲ್. ಸೊ ಇದು ಇಲ್ಲಿ ಸೇರ್ಪಡೆ ಆಗಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ರಾಜಸ್ಥಾನದ ಕಿಯೋಲಾಡಿಯೋ, ಜೈಪುರ್ ಪಿಂಕ್ ಸಿಟಿ, ರಾಜಸ್ಥಾನದ ಕೋಟೆಗಳು ಮತ್ತು ಜಂತರ್ ಮಂತರ್ ಅಂತ ಬರ್ತದೆ. ಇವು ಸೇರ್ಪಡೆ ಆಗಿದಾವೆ. ಹೌದಾ? ಅದೇ ರೀತಿಯಾಗಿ ಗುಜರಾತ್ನಿಂದ ರಾಣಿ ಕಿ ವಾವ್, ಅಹಮದಾಬಾದ್ನ ನಗರ, ಮತ್ತೆ ದೇಲೋವಿರಾ, ಮತ್ತೆ ಚಂಪನಾರ್ ಆರ್ಕಿಯಾಲಜಿಕಲ್ ಪಾರ್ಕ್ ಅಂತ ಬರ್ತದೆ. ಇವೆಲ್ಲ ಸೇರ್ಪಡೆ ಆಗಿದಾವೆ. ಮತ್ತೆ ಸೇರ್ಪಡೆ ಆಗಿರ್ತಕ್ಕಂಥ ಮೊದಲ ನಗರ ಯಾವುದು ಅಂತಂದ್ರೆ ಅಹಮದಾಬಾದ್ ಒಂದು ಸಿಟಿಯಲ್ಲಿ ಸೇರ್ಪಡೆ ಆಗೈತಿ. ಹೌದಾ? ಇನ್ನು ಅದೇ ರೀತಿಯಾಗಿ ಉತ್ತರ ಪ್ರದೇಶದಿಂದ ನೋಡಿ ಆಗ್ರಾ ಕೋಟೆ ಅನ್ಬೋದು, ಆಗ್ರಾದ ತಾಜ್ ಮಹಲ್ ಅನ್ಬೋದು, ಹೌದಾ, ಫತೇಪುರ್ ಸಿಕ್ರಿ ಸೇರ್ಪಡೆ ಆಗೈತಿ. ಇನ್ನು ದೆಹಲಿಯಿಂದ ಕುತುಬ್ ಮಿನಾರ್, ಕೆಂಪು ಕೋಟೆ, ಮತ್ತೆ ಹುಮಾಯೂನ್ ಸಮಾಧಿ ಅಂತ ಬರ್ತದೆ. ಹೌದಾ? ಇನ್ನು ಅಸ್ಸಾಂನಿಂದ ನೋಡಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಮಾನಸ ರಾಷ್ಟ್ರೀಯ ಉದ್ಯಾನವನ ಮತ್ತು ಯಾವುದು ಮೊಯ್ಡಮ್ ಅಂತ ಬರ್ತದೆ. ಇದು ಮೊಯ್ಡಮ್ಸ್ ಆಗಿರ್ತದೆ. ಅದು ಮೊಯ್ಡಮ್ಸ್ ಆಗ್ಬೇಕದು, ಮೊಯ್ಡಮ್ಸ್. ಹೌದಾ? ಮತ್ತೆ ಅಹೇಮ್ ರಾಜ್ಯವಂಶದ ಒಂದು ದಿಬ್ಬಗಳು, ಸಮಾಧಿಗಳು, ಇವು ಸೇರ್ಪಡೆ ಆಗಿರ್ತಕ್ಕಂಥದ್ದು. ಅದು ಇದು ಇತ್ತೀಚೆಗೆ ಬಹಳ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಕೊನೆಯದಾಗಿ 43ನೇ ತಾಣ ಸೇರ್ಪಡೆ ಆಗಿತ್ತು. ಹೌದಾ? ಅಸ್ಸಾಂನ ಮೊಯ್ಡಮ್ಸ್ ಅಂತ ಬರ್ತದೆ. ಹೌದಾ? ಅದೇ ರೀತಿಯಾಗಿ ಮಧ್ಯಪ್ರದೇಶದ ಖಜುರಾಹೋ ಸ್ಮಾರಕಗಳು, ಸಾಂಚಿ ಸ್ತೂಪ ಅನ್ಬೋದು, ಇನ್ನ ಬಿಂಬಿಟ್ಕಾ ಅಂತ ಬರ್ತದೆ. ಇವೆಲ್ಲ ಮಧ್ಯಪ್ರದೇಶ ಸೇರ್ಪಡೆ ಆಗಿದಾವೆ. ಅದೇ ರೀತಿಯಾಗಿ ಬಿಹಾರದಿಂದ ನಳಂದ ಅನ್ಬೋದು, ಇನ್ನ ಮಹಾಬೋಧಿ ದೇವಾಲಯಗಳು, ಇನ್ನು ಅದೇ ರೀತಿ ಪಶ್ಚಿಮ ಬಂಗಾಳದ ಸುಂದರ್ಬನ್ ಅರಣ್ಯಗಳು ಮತ್ತು ಶಾಂತಿನಿಕೇತನ ಕೂಡ ಸೇರ್ಪಡೆ ಆಗೈತಿ. ಇನ್ನು ತಮಿಳುನಾಡಿನಿಂದ ಮಹಾಬಲಿಪುರಂ, ಅದು ಪಲ್ಲವರ ದೇವಾಲಯಗಳು, ಇನ್ನು ಚೋಳ ದೇವಾಲಯಗಳು ಸೇರ್ಪಡೆ ಆಗಿದ್ದಾವೆ. ಇನ್ನು ಒಡಿಶಾದಿಂದ ಬ್ಲ್ಯಾಕ್ ಪಗೋಡ ಅಂತ ಕರಿತೀವಿ ನಾವು. ಬ್ಲ್ಯಾಕ್ ಪಗೋಡ ಅದು ಕೊನಾರ್ಕ್ನ ಸೂರ್ಯ ದೇವಾಲಯ. ಹೌದಾ? ಅದೇ ರೀತಿಗೆ ತೆಲಂಗಾಣದಿಂದ ಕಾಕತೀಯ ಅರಸರ ರಮಪ್ಪ ದೇವಸ್ಥಾನ, ಇದು ಕೂಡ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಇದು ತೆಲಂಗಾಣದ ಸೇರ್ಪಡೆ ಆಗಿರ್ತಕ್ಕಂಥ ಮೊದಲ ತಾಣ ಕೂಡ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಹೌದಾ? ಇನ್ನು ಗೋವಾದಿಂದ ಚರ್ಚ್ ಅಂಡ್ ಕಾನ್ವೆಂಟ್ಸ್ ಅವರು ಸೇರ್ಪಡೆ ಆಗಿದ್ದಾವೆ. ಇನ್ನು ಉತ್ತರಾಖಂಡದಿಂದ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಸೇರ್ಪಡೆ ಆಗಿದ್ದಾವೆ ಅನ್ನುವಂಥ ನಾವು ಇಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ
ಹಿಮಾಚಲ ಪ್ರದೇಶದಿಂದ ಯಾವುದು ಹಿಮಾಲಯನ್ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಎಂಬುದು. ಚಂಡೀಗಢದಲ್ಲಿ ಚಂಡೀಗಢ ನಗರದ ಕ್ಯಾಪಿಟಲ್ ಕಾಂಪ್ಲೆಕ್ಸ್ ಅಲ್ಲಿ ಸೇರ್ಪಡೆಯಾಗಿದ್ದಾವೆ. ಸಿಕ್ಕಿಂನಿಂದ ಕಾಂಚನಜಂಗ ರಾಷ್ಟ್ರೀಯ ಉದ್ಯಾನವನ. ಹೌದಾ, ಅದೇ ರೀತಿಯಾಗಿ ಕೊನೆಯದಾಗಿ ನೋಡಿ ಪರ್ವತ ರೈಲುಗಳು ಮೌಂಟೇನ್ ರೈಲ್ವೇಸ್ ಕೂಡ ಅಲ್ಲಿ ಸೇರ್ಪಡೆಯಾಗಿದ್ದಾವೆ. ಹೌದಾ, ಮೌಂಟೇನ್ ರೈಲ್ವೇಸ್ ಅಂತಂದ್ರೆ 3 ಬರ್ತಾ ಇದ್ರೆ ಅಲ್ಲಿ ತಮಿಳುನಾಡಿನ ನೀಲಗಿರಿ, ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಮತ್ತು ಹಿಮಾಚಲ ಪ್ರದೇಶದ ಶಿಮ್ಲಾದಿಂದ ಕಲ್ಕಿ ರೈಲು. ಸೊ ಇವ್ ಮೂರನ್ನು ಒಟ್ಟಿಗೆ ಸೇರಿ ಏನ್ ಮಾಡಿದ್ದಾರೆ ಅಂತಂದ್ರೆ ಮೌಂಟೇನ್ ರೈಲ್ವೇಸ್ ಅಂತ ಹೇಳಿ ಏನ್ ಮಾಡಿದ್ದಾರೆ, ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರ್ಪಡೆ ಆಗಿರುವಂತದ್ದು. ಸೊ ಇದಿಷ್ಟು ನಿಮಗೆ ಇಲ್ಲಿ ನೆನಪಿರ್ಲಿ. ಎಷ್ಟು ಅಂತಂದ್ರೆ ಒಟ್ಟು 43 ತಾಣಗಳು. ಹೌದಾ, ಸಾಂಸ್ಕೃತಿಕ ವಿಭಾಗದಿಂದ 35. ಹೌದಾ, ಇವರು ನೈಸರ್ಗಿಕ ಅನ್ಬೋದು ಒಂದು ಮಿಶ್ರಿತ ವರ್ಗ. ಸೊ ಇದಿಷ್ಟು ನಿಮಗೆ ಇಲ್ಲಿ ನೆನಪಿರ್ಲಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸರಿ, 1 ಸೆಕೆಂಡ್. ಅದೇ ರೀತಿಯಾಗಿ ನೋಡಿ, ಇನ್ನು ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಅಂತ ಬರ್ತದೆ, ಯುನೆಸ್ಕೋ ಅಂತ ಕರೀತೀವಿ ನಾವು ಇದನ್ನ. ಹೌದಾ, ಈ ಯುನೆಸ್ಕೋ ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದ್ರೆ 1945 ನವೆಂಬರ್ 16ರಂದು ಇದು ಸ್ಥಾಪನೆ ಆಗ್ತದೆ. ಹೌದಾ, 1945 ನವೆಂಬರ್ 16ರಂದು ಸ್ಥಾಪನೆ ಆಗ್ತದೆ, ನೆನಪಿರಲಿ. ಇದರ ಕೇಂದ್ರ ಕಚೇರಿಯಲ್ಲಿ ಇದೆ ಅಂತಂದ್ರೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇದರ ಕೇಂದ್ರ ಕಚೇರಿ ಇರುವಂತದ್ದು. ಹೌದಾ, ಸದಸ್ಯ ರಾಷ್ಟ್ರಗಳು ಇಟ್ಟಿದಾಗ 194 ಸದಸ್ಯ ರಾಷ್ಟ್ರಗಳು ಇರತಕ್ಕಂಥದ್ದು. ಹೌದಾ, ಸೊ ಇದಿಷ್ಟು ನಿಮಗೆ ಇಲ್ಲಿ ನೆನಪಿರಲಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಸ್ವಯಂ ಉದ್ಯೋಗ ಮೂಲಕ ಸ್ವಾಭಿಮಾನಿ ಬದುಕು ಕಟ್ಟಿಕೊಳ್ಳಲು ರೂಪಿಸತಕ್ಕಂತಹ ಯೋಜನೆ ಯಾವುದು ಅಂತ ಪ್ರಶ್ನೆ ಆಗಿದೆ. ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಒಂದು ಸ್ವಯಂ ಉದ್ಯೋಗ ಕೊಡ್ಲಿಕ್ಕೆ ಅಂತೇಳಿ ಅವರಿಗೆ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾರೆ. ಸೊ ಅವ್ರಿಗೆ ನಿರ್ಮಾಣ ಮಾಡಿರ್ತಕ್ಕಂಥ ಯೋಜನೆ ಯಾವುದು ಅಂತ ಪ್ರಶ್ನೆ ಆಗೈತಿ. ಆಪ್ಷನ್ ಎ ಸ್ವಯಂ ಉದ್ಯೋಗ್, ಆಪ್ಷನ್ ಬಿ ಉದ್ಯೋಗಿನಿ, ಆಪ್ಷನ್ ಸಿ ಉದಯೋನ್ಮುಖ, ಆಪ್ಷನ್ ಡಿ ಮಹಿಳಾ ಉದ್ಯೋಗ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಸಿ ಅಲ್ಸಾಂಗ್ರಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಯಾವುದು? ಉದ್ಯೋಗಿನಿ ಯೋಜನೆ ಅಂತ ಹೇಳಿ ಜಾರಿಗೆ ತಂದಿದ್ದಾರೆ. ಉದ್ಯೋಗಿನಿ ಯೋಜನೆ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಎಕನಾಮಿಕ್ಸ್ ಬೇಸ್ ಮೇಲೆ ಕ್ವಶನ್ ಅನ್ನ ಕೇಳ್ತಾ ಬರ್ತಾರೆ. ಹೌದಾ, ಮಹಿಳಾ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಕ್ಕೆ ಒಂದು ಅವರಿಗೆ ರೂಪಿಸತಕ್ಕಂಥ ಒಂದು ಯೋಜನೆ ಯಾವುದು ಅಂತ ಪ್ರಶ್ನೆ ಆಗ್ಬೋದು. ಅದು ಉದ್ಯೋಗಿನಿ ಯೋಜನೆ ಅನ್ನುವಂಥದ್ದು ನೆನಪಿರಲಿ. ಹೌದಾ, ಉದ್ಯೋಗಿನಿ ಯೋಜನೆ ಅಂತಂದ್ರೆ ಏನು? ಹೌದಾ, ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಸ್ವಯಂ ಉದ್ಯೋಗ ಕೈಗೊಳ್ಳುವ ಮೂಲಕ ಸ್ವಾಭಿಮಾನಿ ಬದುಕು ಕಟ್ಟಿಕೊಳ್ಳಲೆಂದು ಸರ್ಕಾರ ರೂಪಿಸತಕ್ಕಂಥ ಒಂದು ಯೋಜನೆ ಯಾವುದು ಅಂತಂದ್ರೆ ಅದು ಉದ್ಯೋಗಿನಿ ಯೋಜನೆ ಅಂತ ಕರೀತಾರೆ. ಸೊ ಈ ಯೋಜನೆ ಅಡಿಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಪೂರ್ಣ ಪ್ರಮಾಣದಲ್ಲಿ ಸಾಲ ಸೌಲಭ್ಯ ನೀಡಲು ಅಲ್ಲಿ ಬ್ಯಾಂಕ್ಗಳು ಅಲ್ಲಿ ಮೀನಾಮೇಷ ಅಂತಂದ್ರೆ ಬಹಳ ಅಲ್ಲಿ ವಿಳಂಬವಾಗ್ತಾ ಇದಾವೆ ಅನ್ನುವಂಥದ್ದಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಹೌದಾ, ಸೊ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮವು ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಪ್ರತಿ ಜಿಲ್ಲೆಯಿಂದ 3 ರಿಂದ 5 ಜನ ಲಿಂಗತ್ವ ಅಲ್ಪಸಂಖ್ಯಾತರ ಫಲಾನುಭವಿಗಳನ್ನು ಪ್ರತಿ ವರ್ಷ ಆಯ್ಕೆ ಮಾಡ್ತಾ ಇದೆ. ಹೌದಾ, ಸೊ ಇವ್ರಿಗೆ ಏನ್ ಮಾಡ್ತಿದ್ರೆ ಆದ್ರೂ ಕೂಡ ಗರಿಷ್ಠ ಮೊತ್ತದ ಸಾಲ ಬಹುತೇಕರಿಗೆ ಸಿಗ್ತಾ ಇಲ್ಲ. ಸೊ ಈ ಒಂದು ನ್ಯೂಸ್ ಬೇಲ್ ಇದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಉದ್ಯೋಗಿನಿ ಯೋಜನೆ ಅಂತಂದ್ರೆ ನಿಮ್ಗೆ ಏನು ಅನ್ನೋದು ಇಲ್ಲಿ ನೆನಪಿರ್ಲಿ. ಹೌದಾ, ಮಹಿಳೆ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗಾಗಿ ಜಾರಿಗೆ ತಂದಿರತಕ್ಕಂಥ ಒಂದು ಯೋಜನೆ ಇದು. ಹೌದಾ, ಅದೇ ರೀತಿ ಕಿರಾಣಿ ಅಂಗಡಿ ಎನ್ಬೋದು, ಕುರಿ ಅಥವಾ ಕೋಳಿ ಸಾಕಣೆ ಎನ್ಬೋದು, ಬಟ್ಟೆ ವ್ಯಾಪಾರ, ಹೈನುಗಾರಿಕೆ. ಸೊ ಇವರಿಗೆ ಹಲವು ಉದ್ಯೋಗ ಕೈಗೊಳ್ಳಕ್ಕೆ ಉದ್ದೇಶದೊಂದಿಗೆ ಸಾಲ ಸೌಲಭ್ಯವನ್ನು ಕೋರಿ ಲಿಂಗತ್ವ ಅಲ್ಪಸಂಖ್ಯಾತರು ಇವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೌದಾ, ಆದ್ರೆ ಪ್ರತಿಯೊಬ್ಬ ಗ್ರಾಹಕರಿಗೆ 1 ಲಕ್ಷದಿಂದ 3 ಲಕ್ಷದವರೆಗೆ ಅಲ್ಲಿ ಸಾಲ ಸೌಲಭ್ಯವನ್ನು ನೀಡಲಿಕ್ಕೆ ಅವಕಾಶ ಐತಿ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಸಾಲದ ಮೊತ್ತದಲ್ಲಿ 50%. ಹೌದಾ, ಉಳಿದವರಿಗೆ ಎಷ್ಟು? 30% ಸಹಾಯಧನ ಇಲ್ಲಿ ಸೌಲಭ್ಯ ಇರತಕ್ಕಂಥದ್ದು. ಸೊ ಇದಿಷ್ಟು ನಿಮ್ಗೆ ಪಾಯಿಂಟ್ ಇಲ್ಲಿ ನೋಟ್ ಮಾಡಿ ತಿಳ್ಕೊಳ್ಳಿ. ಹೌದಾ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಫಲಾನುಭವಿ ಎಷ್ಟು? 50%, ಮತ್ತೆ ಉಳಿದವರಿಗೆ ಎಷ್ಟು? 30% ಅಲ್ಲಿ ಸಹಾಯಧನ ಅಲ್ಲಿ ಸೌಲಭ್ಯ ಇರ್ತಕ್ಕಂಥದ್ದು. ಹೌದಾ, ಸೊ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಭದ್ರತೆಯನ್ನು ಒದಗಿಸ್ತಿಲ್ಲ ಅನ್ನುವಂತ ಉದ್ದೇಶದಿಂದ ಏನ್ ಮಾಡ್ತಿದ್ದಾರೆ, ಅಲ್ಲಿ ಬ್ಯಾಂಕ್ಗಳು ಇಷ್ಟು 1 ಲಕ್ಷದಿಂದ 1.5 ಲಕ್ಷ ಮಾತ್ರ ಅಮೌಂಟ್ ಕೊಡ್ತಾ ಇದ್ದಾರೆ. ಆಕ್ಚುಲಿ ಕೊಡ್ಬೇಕಾಗಿದ್ದಷ್ಟು ಅವರು 1 ರಿಂದ 3 ಲಕ್ಷ ಕೊಡಬೇಕು. ಹೌದಾ, ಬಟ್ ಇವ್ರು ಕೊಡೋದು ಎಷ್ಟಾಗೈತಿ? 1 ರಿಂದ 1.5 ಲಕ್ಷ ಮಾತ್ರ ಕೊಡ್ತಾ ಇದ್ದಾರೆ. ಹೌದಾ, ಸೊ ಆ ಒಂದು ಉದ್ದೇಶದಿಂದ ಇಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಉದ್ಯೋಗಿನಿ ಯೋಜನೆ ಅಂತ ನಿಮ್ಗೆ ನೆನಪಿರ್ಲಿ. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನು ಮಾರ್ಗನ್ ಸ್ಟ್ಯಾನ್ಸಿ ಪ್ರಕಟಪಡಿಸಿದ ವರದಿಯಲ್ಲಿ ಭಾರತವು 2028ರ ವೇಳೆಗೆ ಹೌದಾ ಎಷ್ಟನೇ ಅತಿ ದೊಡ್ಡ ಆರ್ಥಿಕತೆ ಆಗಲಿದೆ ಅಂತ ಪ್ರಶ್ನೆ ಆಗೈತಿ. ಹೌದಾ, ಒಂದು ಅಂದಾಜನ್ನು ಮಾಡಿರುವಂತದ್ದು. ಎಷ್ಟು? ಇದು ಆಪ್ಷನ್ ಎ 3ನೇ ಸ್ಥಾನದಲ್ಲಿ ಏರಬಹುದು ಅಂತ ಹೇಳ್ತಾರೆ 2028ಕ್ಕೆ. ಹೌದಾ, 2028ರ ವೇಳೆಗೆ ಜಾಗತಿಕ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗಲಿದೆ ಅಂತ ಹೇಳಿ ವರದಿಯನ್ನ ನೀಡಿರುವಂತದ್ದು. ಹೌದಾ, ನೋಡಿ 2028ಕ್ಕೆ ಭಾರತ ವಿಶ್ವದಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗಲಿದೆ ಅಂತ. ಹೌದಾ, ಅದೇ ರೀತಿಯಾಗಿ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಜರ್ಮನಿಯನ್ನ ಇಲ್ಲಿ ಹಿಂದಿಕ್ಕಲಿದೆ. ಹೌದಾ,
ನೋಡಿ 2028ರ ವೇಳೆಗೆ ಭಾರತವು ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ದೇಶವಾಗಲಿದೆ ಅನ್ನುವಂಥದ್ದು. ಹೌದಾ? ಮಾರ್ಗನ್ ಸ್ಟ್ಯಾನ್ಲಿ ಅಲ್ಲಿ ವರದಿಯಲ್ಲಿ ಹೇಳಿರುವಂಥದ್ದು. ಹೌದಾ? 2023ರಲ್ಲಿ 897 ಲಕ್ಷ ಕೋಟಿ ರೂಪಾಯಿ ಆರ್ಥಿಕತೆ ಹೊಂದಿದ್ದ ದೇಶದ ಯಾವುದು 2026ರಲ್ಲಿ 400 ಲಕ್ಷ ಕೋಟಿನ ದಾಟ್ತದೆ. ಹೌದಾ? ಅದರ ಪ್ರಕಾರ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊಂದಿರತಕ್ಕಂಥ ದೇಶ ಯಾವುದು ಅಂತಂದ್ರೆ ಅದು ಭಾರತ. 2026ಕ್ಕೆ ಇದು ಎಷ್ಟು 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಲಿದೆ ಅಂತ ಹೇಳ್ತದೆ. ಹೌದಾ? ಅದೇ ರೀತಿಯಾಗಿ ಅಮೆರಿಕ, ಚೀನಾ ಮತ್ತು ಜರ್ಮನಿಯ ನಂತರ ಸ್ಥಾನದಲ್ಲಿ ಭಾರತ ಈಗ ಇರ್ತಕ್ಕಂಥದ್ದು. ಹೌದಾ? 2028ರ ವೇಳೆಗೆ 484 ಲಕ್ಷ ಕೋಟಿ ರೂಪಾಯಿ ಆರ್ಥಿಕತೆಯನ್ನು ಹೊಂದಿದ್ದು, ಇದು ಜರ್ಮನಿಯನ್ನು ಕೂಡ ಹಿಂದಿಕ್ಕಲಿದ್ದು, ಇದು 3ನೇ ಸ್ಥಾನಕ್ಕೆ ಇರತಕ್ಕಂಥ ಸಾಧ್ಯತೆ ಐತೆ ಅಂತ ಹೇಳಿ ವರದಿಯಲ್ಲಿ ನೀಡಿರುವಂಥದ್ದು. ಹೌದಾ? ಅದೇ ರೀತಿಯಾಗಿ 2029ರ ವೇಳೆಗೆ ಜಾಗತಿಕ ಜಿಡಿಪಿಗೆ ಭಾರತ ನೀಡತಕ್ಕಂಥ ಪಾಲು ಎಷ್ಟು ಅಂತಂದ್ರೆ 3.5ರಿಂದ ಅಲ್ಲಿ 4.5ರವರೆಗೆ ಅಲ್ಲಿ ಜಿಡಿಪಿಗೆ ಕೊಡುಗೆಯನ್ನು ನೀಡಬಹುದು ಅಂತೇಳಿ ಇಲ್ಲಿ ವರದಿಯಲ್ಲಿ ಹೇಳಿರುವಂಥದ್ದು. ಹೌದಾ? ಸೊ ಇದಿಷ್ಟು ನಿಮಗೆ ನೆನಪಿರಲಿ. 2028ಕ್ಕೆ ಹೌದಾ 3ನೇ ಸ್ಥಾನಕ್ಕೆ ಯಾವಾಗ ಬರ್ತಂತ ಪ್ರಶ್ನೆ ಆಗ್ಬೋದು, ಅದು 2028ಕ್ಕೆ ಏರಿಕೆ ಆಗಬಹುದು ಅನ್ನುವಂಥದ್ದು. ಹೌದಾ? ಇನ್ನು ನೆಕ್ಸ್ಟ್ ನೋಡಿ, ಇನ್ನೊಂದು ಮಹತ್ತರ ಯೋಜನೆ ಯಾವುದು ಅಂತಂದ್ರೆ ಆಯುಷ್ಮಾನ್ ಭಾರತ್ ಯೋಜನೆ ಅಂತ ಬರ್ತದೆ. ಆಯುಷ್ಮಾನ್ ಭಾರತ್ ಯೋಜನೆ ಇದರ ಮುಖ್ಯ ಉದ್ದೇಶ ಏನಂತ ಪ್ರಶ್ನೆ ಆಗೈತಿ. ಹೌದಾ? ಆಪ್ಷನ್ ಎ ನೋಡಿ, ಎಲ್ಲಾ ವರ್ಗದ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನ ಕೊಡಿಸುವುದು ಅಂತೇಳಿ. ಅಂದ್ರೆ ಎಲ್ಲಾ ವರ್ಗದವರಿಗೆ ಅಂತ, ಇಂತಿಷ್ಟವರಿಗೆ ಮಾತ್ರ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ 70 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಇದು ಉಚಿತ ಆರೋಗ್ಯ ಸೇವೆ ಒದಗಿಸುವುದು. ಆಪ್ಷನ್ ಸಿ ಮಹಿಳೆಯರಿಗೆ ಮಾತ್ರ ಉಚಿತ ಆರೋಗ್ಯ ಸೇವೆ ಕಲ್ಪಿಸುವುದು ಅಂತ ಇದೆ. ಹೌದಾ? ಈಗ ಇತ್ತೀಚೆಗೆ ನಾವು ಯಾವ್ದು ನೋಡಿದ್ವಿ ಅಂತಂದ್ರೆ ಒಂದು ಉದಯೋನ್ಮುಖ ಯೋಜನೆ ಅಂತ ನೋಡಿದ್ವಿ ನಾವು. ಸರಿ, ಯಾವುದು ಉದ್ಯೋಗಿನಿ ಯೋಜನೆ ಅಂತ ನೋಡಿದ್ವಿ ನಾವು. ಉದ್ಯೋಗಿನಿ ಯೋಜನೆ ಅಂತ ಬರ್ತದೆ. ಹೌದಾ? ಉದ್ಯೋಗಿನಿ ಯೋಜನೆ ಅನ್ಬೋದು ಪ್ರೆಸೆಂಟ್ ಈಗ ಯಾವ್ದು ಅಂತಂದ್ರೆ ಆಯುಷ್ಮಾನ್ ಯೋಜನೆ ಅಂತ ಬರ್ತದೆ. ಆಯುಷ್ಮಾನ್ ಯೋಜನೆ. ಸೊ ಎಕನಾಮಿಕ್ಸ್ ರಿಲೇಟೆಡ್ ಆಗಿ ಮಾಡ್ತಾನೆ ಅಂತಂದ್ರೆ ಈ ಒಂದು ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದಲ್ಲಿ ಜಾಸ್ತಿ ಇರ್ತವೆ. ಹೌದಾ? ಸೊ ಇಲ್ಲಿ ನೋಡಿ, ಆಯುಷ್ಮಾನ್ ಅನ್ನುವಂಥದ್ದು ಕೂಡ ಆಯುಷ್ಮಾನ್ ಮಹಾ ಲೂಟಿ ಆಗ್ತಕ್ಕಂಥದ್ದು 562 ಕೋಟಿ ರೂಪಾಯಿ ವಂಚನೆ ಆಗ್ತದೆ ಅಂತ ಹೇಳಿ ಕೇಂದ್ರ ತನಿಖೆಯಲ್ಲಿ ಬಹಿರಂಗಪಡಿಸಿರುವಂಥದ್ದು. ಹೌದಾ? ಸೊ ಆಯುಷ್ಮಾನ್ ಯೋಜನೆ ಅನ್ನೋದು ಕೂಡ ಇಲ್ಲಿ ಬಹಳ ಸುದ್ದಿ ಒಳಗೆ ಇಲ್ಲಿ ಇರತಕ್ಕಂಥದ್ದು. ಇದು ಏನಕ್ಕೆ ಜಾರಿಗೆ ತಂದ್ರು ಅಂತಂದ್ರೆ ಎಲ್ಲಾ ವರ್ಗದ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ, ಈ ಆಯುಷ್ಮಾನ್ ಯೋಜನೆಯನ್ನು ಜಾರಿಗೆ ತಂದ್ರು ಅಂತ ಹೇಳ್ತಾರೆ. ಹೌದಾ? ಎಲ್ಲಾ ವರ್ಗದ ಜನರಿಗೆ ಉತ್ತಮ ಆರೋಗ್ಯ ಸೌಲಭ್ಯವನ್ನ ಒದಗಿಸ್ತಕ್ಕಂಥ ಒಂದು ಯೋಜನೆ ಯಾವುದು ಅಂತಂದ್ರೆ ಆಯುಷ್ಮಾನ್ ಯೋಜನೆ. ಹೌದಾ? ಇದರ ಅಡಿಯಲ್ಲಿ 562 ಕೋಟಿ ರೂಪಾಯಿ ಲೂಟಿಯಾಗಿದೆ ಅಂತ ಹೇಳ್ತಾರೆ. 562 ಕೋಟಿ ರೂಪಾಯಿ ಲೂಟಿಯಾಗಿರುವುದು ಪತ್ತೆಯಾಗಿದೆ. ಹೌದಾ? ಒಟ್ಟು 24 ರಾಜ್ಯಗಳಲ್ಲಿ, ಕೇಂದ್ರಾಡಳಿತ ಸೇರ್ಕೊಂಡು 24 ರಾಜ್ಯಗಳಲ್ಲಿ ಈ ರೀತಿ ಮೋಸ ನಡೆದಿದೆ ಅಂತ ಹೇಳಿ ವರದಿಯಲ್ಲಿ ಇರತಕ್ಕಂಥದ್ದು. ಸುಳ್ಳು ದಾಖಲೆ ಮತ್ತು ಚಿಕಿತ್ಸೆಯ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಹಣವನ್ನ ದೋಚಲಾಗಿದೆ ಅಂತ ಹೇಳ್ತಾರೆ. ಇದರಲ್ಲಿ ಉತ್ತರ ಪ್ರದೇಶ ಮೊದಲನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ತಾರೆ. ಹೌದಾ? ಎಷ್ಟು 139 ಕೋಟಿ ರೂಪಾಯಿಲಿ ಏನಾಗೈತಿ ಮೋಸ ಮಾಡ್ಯಾರ ಅಂತ ಹೇಳ್ತಾರೆ. ಹೌದಾ? ಸೊ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರದ ಹೌದಾ ಇದರ ಮೂಲಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನ ಇಲ್ಲಿ ಜಾರಿ ಮಾಡಿದ್ರು. ಹೌದಾ? ಯಾರ ಮೂಲಕ ಅಂತಂದ್ರ ಅದು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರದ ಮೂಲಕವಾಗಿ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಬರ್ತದೆ. ಸೊ ಈ ಯೋಜನೆ ಅಡಿಯಲ್ಲಿ ಈ ಆಯುಷ್ಮಾನ್ ಯೋಜನೆಯನ್ನ ಜಾರಿಗೊಳಿಸಿದ್ರು. ಹೌದಾ? ಆದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿ ಪ್ರಕರಣಗಳು ಈ ರೀತಿ ಕಂಡು ಬಂದಿಲ್ಲ. ಹೌದಾ? ಇದ್ರೂ ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಇದೆ. ಹೌದಾ? ಇದೇ ಒಂದು ಸಂತಸದ ಸುದ್ದಿ ಅಂತ ಹೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಇನ್ನು ಕರ್ನಾಟಕ ಸರ್ಕಾರವು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಎಷ್ಟು ಕೆಜಿ ಅಕ್ಕಿಯನ್ನು ವಿತರಿಸಲಾಗುತ್ತಿದೆ ಅಂತ ಪ್ರಶ್ನೆ ಆಗೈತಿ. ಹೌದಾ? ಕರ್ನಾಟಕ ಸರ್ಕಾರವು ಅನ್ನಭಾಗ್ಯ ಯೋಜನೆ, ಇದು ಕೂಡ ಅಷ್ಟೇ ಸುದ್ದಿಯಲ್ಲಿ ಇರತಕ್ಕಂಥದ್ದು. ಅನ್ನಭಾಗ್ಯ ಯೋಜನೆ ಅನ್ನುವಂಥದ್ದು ಹೌದಾ, ಎಷ್ಟು 10 ಕೆಜಿಯಲ್ಲಿ ವಿತರಣೆ ಮಾಡ್ತಾ ಇದ್ರು, 10 ಕೆಜಿ. ಆದ್ರೆ ಪ್ರೆಸೆಂಟ್ ಏನ್ ಮಾಡ್ತಿದ್ರು ಅಂತಂದ್ರ ಸುಮಾರು ದಿನ ಕಳೆದ 2-3 ತಿಂಗಳಿಂದ ಏನ್ ಮಾಡ್ತಿದ್ರು, ಅಲ್ಲಿ ರೈಸ್ ಅನ್ನ ಕೊಡ್ತಾ ಇರ್ಲಿಲ್ಲ. ಹೌದಾ? ಬದಲಿಗೆ ಏನ್ ಮಾಡ್ತಿದ್ರು ಅವರು, ಅಲ್ಲಿ ಅಮೌಂಟ್ ಅನ್ನ ಹಾಕ್ತಾ ಇದ್ರು. ಅವರು ಎಷ್ಟು 170 ರೂಪಾಯಿನ ಅಮೌಂಟ್ ಅನ್ನ ಅಲ್ಲಿ ಹಾಕ್ತಾ ಇದ್ರು ಅವರು. ಹೌದಾ? ಇಲ್ಲಿ ನೋಡಿ, ಅನ್ನಭಾಗ್ಯ ಸ್ಕೀಮ್ ಇದು ಬಜೆಟ್ ನಲ್ಲಿ ಇರತಕ್ಕಂಥದ್ದು. ಇವರು 2025ರ ಕರ್ನಾಟಕದ ಪ್ರಸಕ್ತ ವರ್ಷದ ಬಜೆಟ್ ನಲ್ಲಿ ಕೂಡ ಇದನ್ನ ಅನೌನ್ಸ್ ಮಾಡಿದ್ರು ಅವರು. ಹೌದಾ? ಅನ್ನಭಾಗ್ಯ ಸ್ಕೀಮ್ ಅಂತ, ಫಿನಾನ್ಸಿಯಲ್ ಅಸಿಸ್ಟೆನ್ಸ್ ಆಫ್ 170 ರೂಪೀಸ್. ಹೌದಾ? ಪರ್ ಪರ್ಸನ್ ಆಫ್ ದ ಫ್ಯಾಮಿಲಿ, ಅಂದ್ರೆ ಪ್ರತಿ ಕುಟುಂಬದ ಪ್ರತಿ ಸದಸ್ಯನಿಗೆ ಎಷ್ಟು ಮಾಡ್ತಾ ಇದ್ರು, 170 ರೂಪಾಯಿನ ಕೊಡ್ತಾ ಇದ್ರು ಅವರು, ಎದುರು ಅಕ್ಕಿಯ ಬದಲಾಗಿ. ಬಟ್ ದಟ್ ವಾಸ್ ಪ್ರಿವಿಯಸ್ಲಿ ಗಿವನ್ ಇನ್ ಪ್ಲೇಸ್ ಆಫ್ ಅಡಿಷನಲ್ 5 kg. ಹೌದಾ? ಎಷ್ಟು 5 kg ಆಫ್ ರೈಸ್ ಅಂಡರ್ ದ ಸ್ಕೀಮ್ಸ್ ವಿಲ್ ಬಿ ರಿಪ್ಲೇಸ್ಡ್ ವಿತ್ 5 kg ಆಕ್ಚುಯಲ್ ರೈಸ್ ಅಂತೇಳಿ. ಅಂದ್ರೆ ಇವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಈಗಾಗಲೇ ಇವರು 1 ಪರ್ಸನ್ಗೆ 170 ರೂಪೀಸ್ ಅನ್ನ ಹಾಕ್ತಾ ಇದ್ರಲ್ಲ,
ಬಟ್ ಇದನ್ನ ತೆಗೆದು ಏನ್ ಮಾಡ್ತಿದ್ದಾರೆ, ಈಗ ಮತ್ತೆ 5 ಕೆಜಿನ ಅಕ್ಕಿಯನ್ನ ಸೇರ್ಪಡೆ ಮಾಡ್ತಾ ಇದ್ದಾರೆ. ಹೌದಾ, ಇಲ್ಲಿ ನೋಡಿ, ಈಗಾಗಲೇ ಇದು ಯೋಜನೆ ಜಾರಿಗೆ ತಂದಾಗ ಎಷ್ಟು 10 ಕೆಜಿನ ಕೊಡ್ತಾ ಇದ್ರಾ, 10 ಕೆಜಿನ ಕೊಡ್ತಾ ಇದ್ರಲ್ಲ, ಮತ್ತೆ ಇದಕ್ಕೆ 5 ಕೆಜಿನ ಸೇರ್ಪಡೆ ಮಾಡಿ ಈಗ ಎಷ್ಟು ಕೆಜಿ ಕೊಡ್ತಾ ಇದ್ದಾರೆ, 15 ಕೆಜಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಹೌದಾ, ಈ ತಿಂಗಳು ಎಷ್ಟು ಕೊಡ್ತಾ ಇದ್ದಾರೆ ಅಂತಂದ್ರೆ 15 ಕೆಜಿ ಅಕ್ಕಿಯನ್ನ ಅಲ್ಲಿ ವಿತರಣೆ ಮಾಡ್ತಕ್ಕಂಥದ್ದು. ಇದು ನಿಮ್ಗೆ ಎಲ್ಲಿ ಗೊತ್ತಿರಲಿ. ಹೌದಾ, ಬಟ್ ಈ ಯೋಜನೆ ಜಾರಿಗೊಳಿಸಿದಾಗ ಎಷ್ಟು ಕೆಜಿ ಕೊಡ್ತಾ ಇದ್ರು ಅಂತಂದ್ರೆ ಅಲ್ಲಿ 10 ಕೆಜಿನ ರೈಸ್ ಅನ್ನ ಕೊಡ್ತಾ ಇದ್ರು. ಹೌದಾ, ಅದೇ ರೀತಿಯಾಗಿ ನೋಡಿ, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ಫಲಾನುಭವಿಗಳಿಗೆ ಇಲ್ಲಿ ಇದು ಯೋಜನೆ ಅಡಿ ಒಂದು ಲಾಭ ಸಿಗಬಹುದು. ಅಂದ್ರೆ ಒಂದು ಬಾಕಿ ಸೇರಿ ಒಟ್ಟು 15 ಕೆಜಿ ಅಕ್ಕಿಯನ್ನ ಪ್ರತಿ ಫಲಾನುಭವಿಗಳಿಗೆ ವಿತರಣೆ ಆರಂಭವಾಗಿದೆ. ಅಂದ್ರೆ ಪರ್ ಹೆಡ್ಗೆ ಎಷ್ಟು ಕೊಡ್ತಾ ಇದ್ದಾರೆ, 15 ಕೆಜಿಯಲ್ಲಿ ರೈಸ್ ಅನ್ನ ಕೊಡ್ತಾ ಇದ್ದಾರೆ ಅಂತ. ಹೌದಾ, ಸೊ ಫೆಬ್ರವರಿ ತಿಂಗಳಲ್ಲಿ ಬಾಕಿ ಇದ್ದ ಹೆಚ್ಚುವರಿ 5 ಕೆಜಿಯನ್ನ ಸೇರಿಸಿ, ಹೌದಾ, 10 ಕೆಜಿಗೆ 5 ಕೆಜಿಯನ್ನ ಸೇರಿಸಿ ಏನ್ ಮಾಡ್ತಾ ಇದ್ದಾರೆ ಇವರು, ಅಲ್ಲಿ ಈ ತಿಂಗಳು ಒಟ್ಟು ಸೇರಿ 15 ಕೆಜಿ ಅಕ್ಕಿಯನ್ನ ಅಲ್ಲಿ ವಿತರಣೆ ಮಾಡ್ತಕ್ಕಂಥದ್ದು. ಹೌದಾ, ಯಾರು ವಿತರಣೆ ಮಾಡ್ತಾರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರು ಕೊಡ್ತಾರೆ. ಹೌದಾ, ಸೊ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿ ಫಲಾನುಭವಿಗಳಿಗೆ ಹೆಚ್ಚುವರಿಯಾಗಿ 5 ಕೆಜಿಗೆ, ಹೌದಾ, ಸೊ ಪರ್ಯಾಯವಾಗಿ ಏನ್ ಮಾಡ್ತಾ ಇದ್ರು, ಅವರ ಹಣವನ್ನ ಕೊಡ್ತಾ ಇದಾರೆ. ಎಷ್ಟು, 170 ಕೊಡ್ತಾ ಇದ್ರಲ್ಲ, ಸೊ ಹಣದ ಬದಲು ಫೆಬ್ರವರಿಯಿಂದಲೇ ಅನ್ವಯವಾಗುವಂತೆ ಅಕ್ಕಿ ನೀಡಲು ರಾಜ್ಯ ಸರ್ಕಾರ ಇಲ್ಲಿ ತೀರ್ಮಾನವನ್ನು ಕೈಗೊಂಡಿರುವಂತದ್ದು. ಹೌದಾ, ಸೊ ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರಲಿ. ಎಷ್ಟು ಕೆಜಿ ಕೊಡ್ತಾ ಇದ್ರು ಅಂತಂದ್ರೆ ಈ ಯೋಜನೆಯಲ್ಲಿ 10 ಕೆಜಿ ಕೊಡ್ತಾ ಇದ್ರು, ಬಟ್ ಇದನ್ನ ಮತ್ತೆ 5 ಕೆಜಿ ಸೇರಿಸಿ ಏನ್ ಮಾಡ್ತಿದ್ರು, ಈಗ 15 ಕೆಜಿನ ಕೊಡ್ತಾ ಇದ್ರೆ. ಮುಂಚೆ ಅಮೌಂಟ್ ಕೊಡ್ತಿದ್ರು. ಹೌದಾ, ಕಳೆದ 2-3 ತಿಂಗಳ ಅಮೌಂಟ್ ಅನ್ನು ಕೊಡ್ತಾ ಇದ್ರು. ಎಷ್ಟು ಕೊಡ್ತಾ ಇದ್ರು ಅಂತಂದ್ರೆ ಪರ್ ಹೆಡ್ಗೆ 170 ರುಪೀಸ್ ನಲ್ಲಿ ಕೊಡ್ತಾ ಇದ್ರು. ಸೊ ಇದಿಷ್ಟು ಪಾಯಿಂಟ್ಸ್ ನಿಮ್ಗೆ ನೆನಪಿರ್ಲಿ. ಹೌದಾ, ಇನ್ನ ನೆಕ್ಸ್ಟ್ ನೋಡಿ, ಇನ್ನು ಆನ್ಲೈನಸ್ ಅಂತ ಬಂದಾಗ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಸುಧಾ ಅಂಜನಪ್ಪ ಅನ್ನುವಂಥದ್ದು. ಸುಧಾ ಮತ್ತು ಅಂಜನಪ್ಪ ಅವರಿಗೆ PRT ಕಲಾ ಪ್ರಶಸ್ತಿನಲ್ಲಿ ಘೋಷಣೆ ಮಾಡಿರುವಂತದ್ದು. ಹೌದಾ, ಯಾರು ಕೊಡ್ತಾರೆ ಅಂತಂದ್ರೆ PR ತಿಪ್ಪೇಸ್ವಾಮಿ ಪ್ರತಿಷ್ಠಾನವು ನೀಡುವ 2025ನೇ ಸಾಲಿನ PRT ಕಲಾ ಪ್ರಶಸ್ತಿಗೆ ಧಾರವಾಡದ ಸುಧಾ ಮನೋಹರ್, ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರದ ಮುಖವಿನ ಅಂಜನಪ್ಪ ಅವರು ಅಲ್ಲಿ ಆಯ್ಕೆ ಆಗಿರುವಂತದ್ದು. ಹೌದಾ, ಇವರಿಗೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ 25,000 ರೂಪಾಯಿ ಕ್ಯಾಶ್ ಪ್ರೈಸ್ ಇರ್ತದೆ. ಅದೇ ರೀತಿಯಾಗಿ ಒಂದು ಪ್ರಶಸ್ತಿ ಫಲಕವನ್ನು ಇಲ್ಲಿ ಒಳಗೊಂಡಿರುವಂತದ್ದು. ಸೊ PRT ಕಲಾ ಪ್ರಶಸ್ತಿಗೆ ಯಾರು ಆಯ್ಕೆ ಆಗಿದ್ದಾರೆ ಅಂತಂದ್ರೆ ಸುಧಾ ಮತ್ತು ಅಂಜನಪ್ಪ ಅವರು. ಹೌದಾ, ನೆನಪಿರ್ಲಿ ನಿಮಗೆ. ಹೌದಾ, ಸುಧಾ ಮನೋಹರ್ ಮತ್ತು ಯಾರು, ಅಂಜನಪ್ಪ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಇನ್ನ HCL ಟೆಕ್ನಾಲಜೀಸ್ ಸಂಸ್ಥಾಪಕ ಯಾರು, ಶಿವ ನಾಡರ್. ಹೌದಾ, ಸೊ ಇವರು ಏನಪ್ಪಾ ಅಂದ್ರೆ ಶಿವ ನಾಡರ್, ಇವರ ಮಗಳಿಗೆ ಯಾರು, ಋಷಿನಿ ನಾಡರ್. ಇವರಿಗೆ ಎಷ್ಟಂತಂದ್ರೆ ಸುಮಾರು 47% ಅಷ್ಟು ಶೇರ್ಗಳಲ್ಲಿ ವರ್ಗಾವಣೆ ಮಾಡಿದ್ದಾರೆ. ಹೌದಾ, ಮಗಳಿಗೆ ವರ್ಗಾವಣೆ ಮಾಡಿರೋದ್ರಿಂದ ಇಲ್ಲಿ ಋಷಿನಿ ನಾಡರ್ ಅನ್ನುವಂಥದ್ದು ಇಲ್ಲಿ ಇವರ ಆಸ್ತಿಯಲ್ಲಿ ಏನು ಜಾಸ್ತಿ ಗ್ರೇನ್ ಆಗಿರುತ್ತೆ. ಹೌದಾ, ಜಾಸ್ತಿಯಲ್ಲಿ ಇಂಪ್ರೂವ್ ಆಗಿದೆ. ಸೊ ಇವರು ಭಾರತದ ಶ್ರೀಮಂತ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಇಲ್ಲಿ ಏರಿರುವಂತದ್ದು. ಸೊ ಮೊದಲಿಗೆ ಮುಖೇಶ್ ಅಂಬಾನಿ ಇದಾರೆ. ಹೌದಾ, ಸೆಕೆಂಡ್ ಗೌತಮ್ ಅದಾನಿ ಅವರು ಇದಾರೆ. ಇನ್ನು 3ನೇ ಸ್ಥಾನದಲ್ಲಿ ಯಾರಿದಾರೆ ಅಂತಂದ್ರೆ ಅಲ್ಲಿ ರೋಶಿನಿ. ಹೌದಾ, ರೋಶಿನಿ ನಾಡರ್. ಸೊ ಇವರ ತಂದೆಯ 47% ಅಷ್ಟು ಶೇರ್ಗಳು ಇವ್ರಿಗೆ ವರ್ಗಾವಣೆ ಆದ್ವಿಲ್ಲ. ಸೊ ಅದಕ್ಕಾಗಿ ಇವರು 3ನೇ ಸ್ಥಾನಕ್ಕೆ ಅಲ್ಲಿ ಏರಿಕೆ ಆಗಿರುವಂತದ್ದು. ನೆನಪಿರಲಿ, ಫಸ್ಟ್ ಮುಖೇಶ್ ಅಂಬಾನಿ ಅವರು, ಸೆಕೆಂಡ್ ಗೌತಮ್ ಅದಾನಿ ಅವರು, 3ನೇ ಸ್ಥಾನದಲ್ಲಿ ಯಾರಂತಂದ್ರೆ ರೋಶಿನಿ ನಾಡರ್ ಅಂತ ಗುರುತಿಸ್ತೀವಿ. ಹೌದಾ, ಇನ್ನ ನೆಕ್ಸ್ಟ್ ನೋಡಿ, ಫೋನ್ ಪೇ ಈಗಾಗಲೇ ಎಷ್ಟು ಅಂತಂದ್ರೆ 10 ವರ್ಷಗಳಿಂದ ಇಲ್ಲಿ ಕಳೆದಿರುವಂತದ್ದು. ಸೊ ಭಾರತ ಮೂಲದ ಯಾವುದು ಆನ್ಲೈನ್ ಹಣ ವರ್ಗಾವಣೆ ಅಪ್ಲಿಕೇಶನ್ ಯಾವುದು, ಫೋನ್ ಪೇ. ಹೌದಾ, ಸೊ 10 ವರ್ಷಗಳಲ್ಲಿ ಪೂರೈಸಿದ್ದು, ಬಳಕೆದಾರ ಎಷ್ಟು 60 ಕೋಟಿಯಲ್ಲಿ ಇದನಿಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹೌದಾ, ಅದೇ ರೀತಿಯಾಗಿ ಯಾವಾಗ 2016 ಆಗಸ್ಟ್ ನಲ್ಲಿ ಇದಕ್ಕೆ ಜಾರಿಗೆ ಬಂದಿದ್ದು. ಹೌದಾ, ಎಲ್ಲರಿಗೂ ಇಲ್ಲಿ ಮುಕ್ತವಾಗಿ ಇಲ್ಲಿ ಬಳಕೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿತ್ತು. ಇದಕ್ಕಿಂತ ಮುಂಚೆ 2015ರಲ್ಲಿ ಎಂಡಿಗೆ ಇದು ಬಂದಿರ್ತದ, ಬಟ್ ಮುಕ್ತವಾಗಿ ಸಿಕ್ಕಿದವಾಗ 2016ರಲ್ಲಿ. ಹೌದಾ, ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಬೆಂಗಳೂರಿನಲ್ಲಿ ಇರತಕ್ಕಂಥದ್ದು. ಸೊ ಹಿಂಗ ಫೋನ್ ಪೇಗೆ ಎಷ್ಟು 10 ವರ್ಷದಲ್ಲಿ ಕಳೆದಿರುವಂತದ್ದು, 60 ಕೋಟಿ ಜನ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂತೇಳಿ ನಿಮ್ಗೆ ನೆನಪಿಸಿರ್ಲಿ. ಇನ್ನು ಅದೇ ರೀತಿಯಾಗಿ ರಂಗನತಿಟ್ಟು ಪಕ್ಷಿಧಾಮ. ಹೌದಾ, ರಂಗನತಿಟ್ಟು ಪಕ್ಷಿಧಾಮಿನಲ್ಲಿ ಏನ್ ಮಾಡ್ತಿದಾರೆ, ಒಂದು ಚಿಟ್ಟೆ ಪಾರ್ಕ್ ಅನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ ಅನ್ನುವಂಥದ್ದು. ಚಿಟ್ಟೆ ಪಾರ್ಕ್ ಅನ್ನ ನಿರ್ಮಾಣ ಮಾಡಲು ಉದ್ದೇಶಿಸಿರುವಂತದ್ದು ಎಲ್ಲಿ, ರಂಗನತಿಟ್ಟು ಪಕ್ಷಿಧಾಮ ಅನ್ನೋದು ನಿಮ್ಗೆ ನೆನಪಿರಲಿ. ಹೌದಾ, ಇಲ್ಲಿ ಚಿಟ್ಟೆ ಪಾರ್ಕ್ ಅನ್ನ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿರುವಂತದ್ದು. ಇನ್ನ ಅದೇ ರೀತಿಯಾಗಿ ನೋಡಿ ನೆಕ್ಸ್ಟ್, ಇನ್ನು ಜಾಗತಿಕ ಮಟ್ಟದಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳ 2ನೇ ಬುಧವಾರದಂದು, ಹೌದಾ ನೆನಪಿರ್ಲಿ, ಮಾರ್ಚ್ ತಿಂಗಳ 2ನೇ ಬುಧವಾರದಂದು ನೆನಪಿರ್ಲಿ ನಿಮ್ಗೆ. ಸೊ ಇದನ್ನ, ಈ ಒಂದು ದಿನವನ್ನ ನೋ ಸ್ಮೋಕಿಂಗ್ ದಿನವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ನೋ ಸ್ಮೋಕಿಂಗ್ ದಿನವನ್ನಾಗಿ ಯಾವಾಗ ಆಚರಣೆ ಮಾಡ್ತಾರೆ ಅಂತಂದ್ರೆ ಇದು ಮಾರ್ಚ್ ತಿಂಗಳ 2ನೇ ಬುಧವಾರದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು. ಹೌದಾ, ಸೊ ಧೂಮಪಾನವನ್ನ ತ್ಯಜಿಸಲು ಅಂತಹ ಜನರಿಗೆ ಪ್ರೋತ್ಸಾಹ ನೀಡಿ ಅವರನ್ನು ದುಶ್ಚಟದಿಂದ ಪಾರು ಮಾಡುವುದು ಈ ದಿನದ ಒಂದು ಉದ್ದೇಶ ಆಗಿರುವಂತದ್ದು. ಸೊ ಇದನ್ನ ಮೊದಲ ಬಾರಿಗೆ 1984ರಲ್ಲಿ ಆಚರಣೆ ಮಾಡಿದ್ರು ಅಂತೇಳಿ. ಹೌದಾ, ನೆನಪಿರ್ಲಿ. ಯಾವಾಗ ಅಂತಂದ್ರೆ, ಯಾವಾಗ ನೋ ಸ್ಮೋಕಿಂಗ್ ಡೇ ಅಂತ ಯಾವಾಗ ಆಚರಣೆ ಮಾಡ್ತಾರೆ ಅಂತಂದ್ರೆ ಅದು ಮಾರ್ಚ್ ತಿಂಗಳ, ಹೌದಾ, ಮಾರ್ಚ್ ತಿಂಗಳ 2ನೇ ಬುಧವಾರದಿಂದ ಇದನ್ನ ಆಚರಣೆ ಮಾಡ್ತಕ್ಕಂಥದ್ದು. ಹೌದಾ,
ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ, ಇನ್ನು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಹೆಸರನ್ನ ಮಹಾತ್ಮ ಗಾಂಧೀಜಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಅಂತೇಳಿ ಅಲ್ಲಿ ಹೆಸರನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಹೌದಾ, ಇದು ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇದು ಗದಗ ಜಿಲ್ಲೆಯ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಅಂತ ಐತಲ್ಲ, ಸೊ ಇದನ್ನ ಏನ್ ಮಾಡ್ತಿದ್ದಾರೆ ಅವರು, ಮಹಾತ್ಮ ಗಾಂಧೀಜಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಅಂತೇಳಿ ಮರು ನಾಮಕರಣ ಮಾಡ್ತಾ ಇದ್ದಾರೆ. ಹೌದಾ, ಇದನ್ನ ಪಾಯಿಂಟ್ ನೆನಪಿರ್ಲಿ. ಇನ್ನು ನೆಕ್ಸ್ಟ್ ನೋಡಿ, ಇನ್ನು ಉಪಗ್ರಹಗಳ ಅನ್ಡಾಕಿಂಗ್ ಕೂಡ ಇಲ್ಲಿ ಯಶಸ್ವಿಯಾಗಿರುವಂತದ್ದು. ಹೌದಾ, ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಅಂತ ಕರಿತೀವಲ್ಲ, ಸೊ ಈಗಾಗಲೇ ಇಲ್ಲಿ ಆ ಒಂದು ಸ್ಪೆಡೆಕ್ಸ್ ಮಿಷನ್ ಯೋಜನೆ ಅಡಿಯಲ್ಲಿ ಡಾಕಿಂಗ್ ಅಲ್ಲಿ ಹೌದಾ ಅಲ್ಲಿ ಕೂಡ ಯಶಸ್ವಿಯಾಗಿರುವಂತದ್ದು. ಅದೇ ರೀತಿಯಾಗಿ ಅನ್ಡಾಕಿಂಗ್ ಅಂದ್ರೆ ಬೇರ್ಪಡಿಸುವಲ್ಲಿ ಅಲ್ಲಿ ಯಶಸ್ವಿಯಾಗಿರುವಂತದ್ದು. ಹೌದಾ, ಬಾಹ್ಯಾಕಾಶದಲ್ಲಿ ಉಪಗ್ರಹಗಳ ಒಂದು ಜೋಡಣೆಯನ್ನ ಅದು ಡಾಕಿಂಗ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಈಗ ಅನ್ಡಾಕಿಂಗ್ ಅಲ್ಲಿ ಕೂಡ ಏನ್ ಮಾಡಿದ್ದಾರೆ, ಯಶಸ್ವಿಯಾಗಿ ಅಲ್ಲಿ ಸಾಧನೆ ಮಾಡಿರುವಂತದ್ದು. ಹೌದಾ, ಇದನ್ನ ಈ ಒಂದು ಯೋಜನೆಯನ್ನ ಡಿಸೆಂಬರ್ 30, 2024ರಲ್ಲಿ ಅಲ್ಲಿ ಸ್ಪೆಡೆಕ್ಸ್ 1 ಹಾಗೂ ಸ್ಪೆಡೆಕ್ಸ್ 2 ಅಂತೇಳಿ ಒಂದು ಉಪಗ್ರಹಗಳ ಉಡ್ಡಯನ ಮಾಡಿದ್ರು. ಅದೇ ರೀತಿಯಾಗಿ ಜನವರಿ 16, 2025 ಏನಾಯ್ತು, ಅಲ್ಲಿ ಡಾಕಿಂಗ್ ಅಲ್ಲಿ ಕೂಡ ಅಲ್ಲಿ ಯಶಸ್ವಿ ಆಗ್ತಕ್ಕಂಥದ್ದು. ಅದಾದ ನಂತರ ಮಾರ್ಚ್ 13ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇದು ಅನ್ಡಾಕಿಂಗ್ ಅಲ್ಲಿ ಕೂಡ ಅಲ್ಲಿ ಪ್ರಯೋಗದಲ್ಲಿ ಯಶಸ್ವಿ ಆಗಿರುವಂತದ್ದು. ಹೌದಾ, ಇವನ್ ಡೇಟ್ ಗಳನ್ನ ಕೇಳ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಇವನ್ನ. ಹೌದಾ, 2024 ಡಿಸೆಂಬರ್ 30ರಲ್ಲಿ ಏನ್ ಮಾಡಿದ್ರು, ಇದನ್ನ ಉಡಾವಣೆ ಮಾಡಿದ್ರು ಇದನ್ನ ಸ್ಪೆಡೆಕ್ಸ್ 1 ಸ್ಪೆಡೆಕ್ಸ್ 2 ಅಂತೇಳಿ. ಅದಾದ ನಂತರ 2025ರಲ್ಲಿ ಏನ್ ಮಾಡ್ತಾರೆ, ಜನವರಿ 16 ಏನಾಗತ್ತೆ ಡಾಕಿಂಗ್ ಮಾಡ್ತಾರ. ಅದೇ ರೀತಿಯಾಗಿ 2025 ಮಾರ್ಚ್ 13ರಲ್ಲಿ ಏನಾಗತ್ತಿದ್ದು ಅನ್ಡಾಕಿಂಗ್ ಮಾಡುವಲ್ಲಿ ಯಶಸ್ವಿ ಆಗುವಂತದ್ದು. ಸೊ ಇದಿಷ್ಟು ನಿಮಗೆ ನೆನಪಿರಲಿ. ಇನ್ನು ನೆಕ್ಸ್ಟ್ ನೋಡಿ, ಇನ್ನ ಸುದ್ರಿಮನ್ ಕಪ್ ಅಂತ ಬರ್ತದೆ. ಹೌದಾ, ಸುದ್ರಿಮನ್ ಗ್ರೂಪ್ ಒಂದು ಕಪ್ ಅಲ್ಲಿ ನಮ್ಮ ಭಾರತ ಡಿ ಗ್ರೂಪ್ ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಹೌದಾ, ಕ್ಷಿಯಾಮಿನ್ ನಲ್ಲಿ ಆಯೋಜಿಸಲಾಗಿರತಕ್ಕಂಥ ಬ್ಯಾಡ್ಮಿಂಟನ್ ವಿಶ್ವ ಫೆಡರೇಷನ್ ಈ ಸುಧೀರ್ ಕಪ್ ಅಂತ ಕರೀತಾರೆ. ಸುಧೀರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಆಗ್ಬೋದು. ಅದು ಬ್ಯಾಡ್ಮಿಂಟನ್ ಅಂತ ಕರಿತೇವೆ ನಾವು. ಹೌದಾ, ಸೊ ಇದರಲ್ಲಿ ಏನ್ ಮಾಡ್ತಂದ್ರೆ ಡಿ ಗ್ರೂಪ್ ನಲ್ಲಿ ಏನ್ ಮಾಡಿದ್ರೆ ನಮ್ಮ ಭಾರತ ದೇಶನಲ್ಲಿ ಸೆಲೆಕ್ಟ್ ಆಗಿರುವಂತದ್ದು. ಡಿ ಗ್ರೂಪ್ ಅಂತ ಬಂದಾಗ ಯಾವ ದೇಶ ಬರ್ತದೆ ಅದರಲ್ಲಿ, ಭಾರತ, ಇಂಡೋನೇಷ್ಯಾ, ಡೆನ್ಮಾರ್ಕ್ ಮತ್ತು ಇಂಗ್ಲೆಂಡ್ ದೇಶಗಳು ಬರ್ತವೆ. ಹೌದಾ, ಸೊ ಈ ಡಿ ಗ್ರೂಪ್ ನಲ್ಲಿ ನಮ್ಮ ಭಾರತದಲ್ಲಿ ಆಯ್ಕೆಯಾಗಿರುವಂತದ್ದು. ಹೌದಾ, ಸುಧೀರ್ಮನ್ ಕಪ್ ಅಂತಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ ನಡೀತಿದೆ. ಇಷ್ಟು ಪ್ರತಿ 2 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಂದು ಇದು ಕ್ರೀಡೆ ಆಗಿರುವಂತದ್ದು. ಸೊ ಅಂತಾರಾಷ್ಟ್ರೀಯ ಮಿಶ್ರ ತಂಡ ಇಲ್ಲಿ ಸ್ಪರ್ಧೆಯಾಗಿ ಗುರುತಿಸಿರುವಂತದ್ದು. ಸುಧೀರ್ಮನ್ ಕಪ್ ಎಷ್ಟು ವರ್ಷಕ್ಕೊಮ್ಮೆ ನಡೀತದ, 2 ವರ್ಷಕ್ಕೊಮ್ಮೆ ಇದು ನಡೆಯುವಂತದ್ದು. ಹೌದಾ, ಇನ್ನ ನೆಕ್ಸ್ಟ್ ನೋಡಿ, ಇನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು ಹಾಗೂ ಮುಸ್ಲಿಂ ಸಮುದಾಯದ ಗುತ್ತಿಗೆದಾರರಿಗೆ ಎಷ್ಟು 42 ಕೋಟಿ ವೆಚ್ಚದ ಒಂದು ಕಾಮಗಾರಿಗಳನ್ನು 1 ಕೋಟಿವರೆಗಿನ ಸೇವೆಗಳ ಪೂರೈಕೆಗೆ ಈಗ ಟೆಂಡರ್ ನಲ್ಲಿ ಮೀಸಲಾತಿ ಕಲ್ಪಿಸುವ ತೀರ್ಮಾನವನ್ನ ಸರ್ಕಾರ ಇಲ್ಲಿ ಕೈಗೊಂಡಿರುವಂತದ್ದು. ಸೊ ಈಗಾಗಲೇ SC/ST ಅಲ್ಲಿ ಏನ್ ಮಾಡ್ತಿದ್ರು, ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ಕೊಡ್ತಾ ಇದ್ರು. ಅದೇ ರೀತಿಯಾಗಿ ಅವರದಂತೆ ಏನ್ ಮಾಡ್ತಿದ್ರು, ಇಲ್ಲಿ ಮುಸ್ಲಿಂ ಸಮುದಾಯಕ್ಕೂ ಕೂಡ 4% ಮೀಸಲಾತಿಯನ್ನ ಅಲ್ಲಿ ಅನ್ವಯ ಆಗುವಂತೆ ನೋಡ್ಕೊಳ್ತಿದ್ದಾರೆ. ಹೌದಾ, ಇನ್ನು ನೆಕ್ಸ್ಟ್ ನೋಡಿ, ಈ ಗುತ್ತಿಗೆ ಮೀಸಲಾತಿಯು ಈವರೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಪ್ರವರ್ಗ 1 ರವರೆಗೆ ಅನ್ವಯ ಆಗ್ತಾ ಇತ್ತು. ಬಟ್ ಈ ಸೌಲಭ್ಯವನ್ನು ಮುಸ್ಲಿಮರಿಗೆ ಅಂದ್ರೆ ಪ್ರವರ್ಗ 2B ಅವರಿಗೆ ಮಾಡ್ತಾರೆ ವಿಸ್ತರಿಸುವ ನಿರ್ಧಾರವನ್ನ ಇಲ್ಲಿ ಕೈಗೊಂಡಿರುವಂತದ್ದು. ಎಷ್ಟಂತಂದ್ರೆ 4% ಅಲ್ಲಿ ಮೀಸಲಾತಿ ಅಲ್ಲಿ ಅನ್ವಯ ಆಗ್ತಾ ಇದೆ. ಹೌದಾ, ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ 7ರಂದು ಮಂಡಿಸಿದ 25-26ನೇ ಸಾಲಿನ ಬಜೆಟ್ ನಲ್ಲಿ ಕೂಡ ಈ ಒಂದು ಯೋಜನೆಯನ್ನ ಅಲ್ಲಿ ಘೋಷಣೆ ಮಾಡಿರುವಂತದ್ದು. ಹೌದಾ, ಎಷ್ಟು ಪರ್ಸೆಂಟ್ ಅಂತ ನಿಮ್ಮ ಪ್ರಶ್ನೆ ಆದ್ರೆ 4% ನೆನಪಿರ್ಲಿ. ಹೌದಾ, ಇನ್ನು ನೆಕ್ಸ್ಟ್ ನೋಡಿ, ಇನ್ನ ಬಿಳಿ ನೊಣದ ಕೀಟ ಬಾಧೆ ಅನ್ನೋ ಒಂದು ಕಾಡ್ತಾ ಇದೆ. ಹೌದಾ, ಬಿಳಿ ನೊಣದ ಕೀಟ ಬಾಧೆ ಅಂತೇಳಿ ಇದು ಯಾವ ಬೆಳೆಗೆ ಬಾಧಿಸ್ತಕ್ಕಂಥ ಒಂದು ರೋಗ ಅಂತ ನಿಮ್ ಪ್ರಶ್ನೆ ಆಗ್ಬೋದು. ಇದು ತೆಂಗಿನ ಮರಗಳಲ್ಲಿ ಜಾಸ್ತಿ ಕಾಣಿಸಿಕೊಳ್ತದೆ ಇದು. ಹೌದಾ, ಸೊ ಇದ್ರ ಮೇಲೆ ಪ್ರಶ್ನೆಗಳು ಜಾಸ್ತಿ ಈಗ ಆಲ್ರೆಡಿ ಕೇಳಿದ್ದಾರೆ. ಹೌದಾ, ರಾಜ್ಯದ 14 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ 1,48,448 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ತೆಂಗಿನ ಮರಗಳಲ್ಲಿ ಬಿಳಿ ನೊಣದ ಕೀಟ ಬಾಧೆ ಕಂಡು ಬರ್ತಾ ಇದೆ. ಹೌದಾ, ಇದಷ್ಟು ನಿಮಗೆ ನೆನಪಿರಲಿ. ಬಿಳಿ ನೊಣದ ಕೀಟ ಬಾಧೆ ಅಂತ ಬಂದಾಗ ಯಾವುದಕ್ಕೆ ಅಂತಂದ್ರೆ ತೆಂಗಿನ ಮರಗಳಲ್ಲಿ ಬಾಧಿಸ್ತಕ್ಕಂಥ ಒಂದು ರೋಗ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ, ಇನ್ನು ಮಾರ್ಚ್ 15, ಹೌದಾ, ಮಾರ್ಚ್ 15 ಏನ್ ಮಾಡ್ತಿದ್ದಾರೆ, ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡತಕ್ಕಂಥದ್ದು. ಇನ್ನು ಗ್ರಾಹಕರ ಶೋಷಣೆ ಮತ್ತು ಅವರ ವಿರುದ್ಧದ ವಂಚನೆಗಳನ್ನು ತಡೆಗಟ್ಟುವ, ಹೌದಾ, ಗ್ರಾಹಕ ಹಕ್ಕುಗಳ ಕುರಿತು ಜಾಗೃತಿಯನ್ನು ಮೂಡಿಸುವ ಒಂದು ಉದ್ದೇಶನ ಏನ್ ಮಾಡ್ತಾರೆ, ಪ್ರತಿ ವರ್ಷ ಮಾರ್ಚ್ ತಿಂಗಳ 15 ಏನ್ ಮಾಡ್ತಾರೆ, ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನಾಗಿ ಇಲ್ಲಿ ಆಚರಣೆ ಮಾಡುವಂತದ್ದು. ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಯಾವಾಗ, ಮಾರ್ಚ್ 15ರನ್ನ. ಹೌದಾ, ಇದನ್ನ ಮೊದಲ ಬಾರಿಗೆ 1983ರಲ್ಲಿ ಇದನ್ನ ಆಚರಣೆ ಮಾಡಿರತಕ್ಕಂಥದ್ದು. ಸೊ ಅವತ್ತಿನಿಂದ ಇದನ್ನ ಮಾರ್ಚ್ 15ರನ್ನ ಏನ್ ಮಾಡ್ತಾರೆ, ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನಾಗಿ ಆಚರಣೆಯನ್ನ ಮಾಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ಇನ್ನ ಬೆಂಗಳೂರು ಬಳಿಯ ಹೊಸೂರಿನಲ್ಲಿ 400 ಕೋಟಿ ರೂಪಾಯಿ ವೆಚ್ಚದಲ್ಲಿ IT ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಯಾರು, ತಮಿಳುನಾಡದವರು ಮಾಡ್ತಾ ಇದ್ದಾರೆ. ಹೌದಾ, ಬೆಂಗಳೂರು ಬಳಿಯ ಹೊಸೂರಿನಲ್ಲಿ ಏನ್ ಮಾಡ್ತಾರೆ, 400 ಕೋಟಿ ರೂಪಾಯಿ ವೆಚ್ಚದಲ್ಲಿ IT ಪಾರ್ಕ್ ಅನ್ನ ನಿರ್ಮಿಸುವುದಾಗಿ ತಮಿಳುನಾಡು ಬಜೆಟ್ ನಲ್ಲಿ ಇಲ್ಲಿ ಘೋಷಣೆ ಮಾಡಿರುವಂತದ್ದು.
ಹೌದಾ? ಇನ್ನ ಇದು 5 ಲಕ್ಷ ಚದರ ಅಡಿ ವಿಸ್ತೀರ್ಣದಲ್ಲಿ ಉನ್ನತ ದರ್ಜೆಯ ಕಚೇರಿ ಸೌಲಭ್ಯಗಳನ್ನ ಇಲ್ಲಿ ಒಳಗೊಂಡಿದ್ದಂತ. ಹೌದಾ? ಟೈಡಲ್ ಪಾರ್ಕ್ ಅನ್ನ ಪಡಿಸುವುದಾಗಿ ಅಲ್ಲಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ ಇವರು. ಹೌದಾ? ಅದೇ ರೀತಿಗೆ ಜೊತೆಗೆ ಇನ್ನು ಮುಂಬರುವ ವರ್ಷದಲ್ಲಿ ಯಾವುದು ವಿದುರಾ ನಗರದಲ್ಲಿ ಏನ್ ಮಾಡ್ತಾ ಇದಾರೆ ಮಿನಿ ಟೈಡಲ್ ಪಾರ್ಕ್ ಅನ್ನು ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ಮಿನಿ ಟೈಡಲ್ ಪಾರ್ಕ್ ಅಂತ ಹೇಳಿ. ಹೌದಾ? ಇನ್ನ ನೆಕ್ಸ್ಟ್ ನೋಡಿ, ಕೆನಡಾ ದೇಶದ ಪ್ರಧಾನಿಯಾಗಿ ಜಸ್ಟಿನ್ ಟ್ರೂಡೋ ಅವರ ಅಧಿಕಾರಾವಧಿ ಮುಗಿತು. ಸೊ ಅದಾದ ನಂತರ ಹೊಸದಾಗಿ ಪ್ರಧಾನಿ ಮಾರ್ಕ್ ಕರ್ನಿ ಅವರಲ್ಲಿ ಅಧಿಕಾರವನ್ನ ಸ್ವೀಕರಿಸಿರುವಂತದ್ದು. ಮಾರ್ಕ್ ಕರ್ನಿ ನಿಮ್ಗೆ ನೆನಪಿರ್ಲಿ. ಹೌದಾ? ಇನ್ನ ಹಕ್ಕಿ ಜ್ವರದ ಆತಂಕ ತಗ್ಗಿದ ಬೆನ್ನಲ್ಲೇ ಈಗಾಗಲೇ ಏನ್ ಮಾಡಿದ್ದಾರೆ, ಹಕ್ಕಿ ಜ್ವರ ಸುದ್ದಿಯೊಳಗಿತ್ತು. ಈಗ ಪ್ರೆಸೆಂಟ್ ಯಾವುದು ಕುರಿಗಳಿಗೆ ಅಂತ್ರಾಕ್ಷ ರೋಗ ಇಲ್ಲಿ ಶುರುವಾಗಿರುವಂತದ್ದು. ಅಂತ್ರಾಕ್ಷ ರೋಗ. ಹೌದಾ? ಇನ್ನ ಮಾರ್ಚ್ 16ರಂದು ಭಾರತದಲ್ಲಿ ರಾಷ್ಟ್ರೀಯ ಲಸಿಕಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ರಾಷ್ಟ್ರೀಯ ಲಸಿಕಾ ದಿನ ಯಾವುದು ಅಂತಂದ್ರ ಮಾರ್ಚ್ 16 ಅಂತ ಗುರುತಿಸ್ತೇವೆ. ಹೌದಾ? ದೇಶದ ಪ್ರತಿಯೊಂದು ಮಗುವಿಗೆ ಅಗತ್ಯವಾಗಿ ದೊರೆಯಬೇಕಾದ ಲಸಿಕೆಗಳನ್ನ ನೀಡುವಲ್ಲಿ ಮುಖ್ಯ ಪಾತ್ರ ವಹಿಸುವ ಯಾವುದು ಆರೋಗ್ಯ ಸೇವಾ ಕಾರ್ಯಕರ್ತೆಯ ಒಂದು ಸೇವೆಯನ್ನ ಒಂದು ಉದ್ದೇಶದಿಂದಾಗಿ ಏನ್ ಮಾಡ್ತಾರೆ ಅವರು, ಅಷ್ಟೇ ಅಲ್ಲದೆ ಲಸಿಕೆಯ ಮಹತ್ವವನ್ನು ಕುರಿತು ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಏನ್ ಮಾಡ್ತಾರೆ, ಅಲ್ಲಿ ರಾಷ್ಟ್ರೀಯ ಲಸಿಕಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಹೌದಾ? ರಾಷ್ಟ್ರೀಯ ಲಸಿಕಾ ದಿನ ಅಂತೇಳಿ ಯಾವಾಗ, ಮಾರ್ಚ್ 16ರಂದು. ಹೌದಾ? ಇನ್ನ ನೆಕ್ಸ್ಟ್ ನೋಡಿ, ಇನ್ನ ಕಳೆದ 9 ತಿಂಗಳಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿರುವ ಗಗನಯಾನಿಗಳಾದ ಸುನಿತಾ ವಿಲಿಯಮ್ಸನ್ ಮತ್ತು ಬುಚ್ ವಿಲಿಯರ್ ಅವರನ್ನ ಮಾರ್ಚ್ 19ರಂದು ಭೂಮಿಗೆ ವಾಪಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಮಾರ್ಚ್ 19ರಂದು. ಸೊ ಅದಕ್ಕಾಗಿ ಏನ್ ಮಾಡ್ತಾರೆ, ಇಬ್ಬರು ಗಗನಯಾತ್ರಿಗಳನ್ನ ಕರೆತರಬೇಕಂತೇಳಿ ಯಾವುದು ಕ್ರೂ 10 ಮಿಷನ್ ಅನ್ನ ಅಲ್ಲಿ ಉಡಾವಣೆ ಮಾಡಿರುವಂತದ್ದು. ಹೌದಾ? ಸೊ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಹೌದಾ? ಕ್ರೂ ಡ್ರ್ಯಾಗನ್ ಹೆಸರಿನ ಗಗನನೌಕೆಯನ್ನು ಹೊತ್ತುಕೊಂಡ ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್. ಹೌದಾ? ಯಾವುದು ಕೆನಡಿ ಸ್ಪೇಸ್ ಸೆಂಟರ್ ನಿಂದ ಸ್ಥಳೀಯ ಕಾಲಮಾನದಲ್ಲಿ ಅವರು ಉಡಾವಣೆ ಮಾಡಿರುವಂತದ್ದು. ಯಾವ್ದಂತಂದ್ರೆ ಕೆನಡಿ ಸ್ಪೇಸ್ ಸೆಂಟರ್ ಅಂತ ಬರ್ತದ. ಅಲ್ಲಿಂದ ಅವರು ಯಾವುದು ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ಅಂತ ಬರ್ತದೆ. ಹೌದಾ? ಫಾಲ್ಕನ್ 9 ಒಂದು ರಾಕೆಟ್ ಅನ್ನ ಬಳಸಿಕೊಂಡು ಏನ್ ಮಾಡ್ಯಾರ, ಕ್ರೂ ಡ್ರ್ಯಾಗನ್ ಹೆಸರಿನ ಒಂದು ಮಿಷನ್ ಅನ್ನು ಕೂಡ ಅಲ್ಲಿ ಉಡಾವಣೆ ಮಾಡಿರುವಂತದ್ದು. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಅಂತಾರಾಷ್ಟ್ರೀಯ ಅಲ್ಲಿ ಸ್ಪೇಸ್ ಸ್ಟೇಷನ್ ಹೋಗಿ ಅಲ್ಲಿ ಯಾರನ್ನ ಅಂತಂದ್ರ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲಿಯರ್ ಅವರನ್ನ ಅಲ್ಲಿ ಮಾರ್ಚ್ 19ರಂದು ಭೂಮಿಗೆ ವಾಪಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಹೌದಾ? ಸೊ ಇದರಲ್ಲಿ ಡೇಟ್ ಬದಲಾವಣೆ ಆಗ್ಬೋದು, ಬಟ್ ಮಾರ್ಚ್ 19ರಲ್ಲಿ ಬರಬಹುದು ಅಂತ. ಹೌದಾ? ಇನ್ನ ನೆಕ್ಸ್ಟ್ ನೋಡಿ, ಇನ್ನ ನಾವು ಸಾಂಬಾರು ಅಲ್ಲಿ ಬಳಕೆ ಮಾಡತಕ್ಕಂತಹ ತೊಗರಿ ಬೇಳೆಯಲ್ಲಿ ಕೂಡ ಇವತ್ತು ಕಲಬೆರಕೆ ಕಂಡು ಬಂದಿದೆ. ಸೊ ಈಗಾಗಲೇ ನಾವು ಗೋಬಿ ಮಂಚೂರಿ ಬಳಸತಕ್ಕಂತಹ ಸಾಕಷ್ಟು ಪ್ಲಾಸ್ಟಿಕ್ ಗಳನ್ನ ಕೂಡ ನಿಷೇಧ ಮಾಡಿದ್ರು. ಎಲ್ಲ ಕ್ಯಾನ್ಸರ್ ಟ್ಯೂಮರ್ gali ಸಾಧ್ಯತೆ ಐತಿ ಅಂತ ಹೇಳಿದ್ರು. ಸೊ ಅದೇ ರೀತಿಯಾಗಿ ತೊಗರಿಯಲ್ಲಿ ಕೂಡ ಸಾಕಷ್ಟು ಅಲ್ಲಿ ಕಲಬೆರಕೆ ಕೂಡ ಅಲ್ಲಿ ಕಂಡು ಬಂದಿದೆ. ಹೌದಾ? ಸೊ ರಾಸಾಯನಿಕ ಬಣ್ಣಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಹೌದಾ? ಸೊ ಈ ಒಂದು ಉದ್ದೇಶ ಏನ್ ಮಾಡಿದ್ದಾರೆ, ಅಲ್ಲಿ ಕ್ಯಾದರಿಸಮ್ ಅನ್ನುವಂತಹ ಒಂದು ಅಂಗವೈಫಲ್ಯ ಬರ್ತದೆ. ಕ್ಲಾಜರಿಸಮ್ ಅಂತ ಕರೀತಾರೆ. ಕ್ಯಾಥರಿಸಮ್ ಅಂತೇಳಿ ಬರ್ತದ. ನೀವೆಲ್ಲ ಗಂಭೀರ ನರರೋಗದಿಂದ ಅಥವಾ ಕ್ಯಾನ್ಸರ್ ಉಂಟು ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತಲ್ಲಿ ಹೇಳ್ತಕ್ಕಂಥದ್ದು. ಕಲಬೆರಕೆ ಅಂತೇಳಿ ಕರೀತಾರೆ. ಹೌದಾ? ಸೊ ಇದಿಷ್ಟು ಏನಂತಂದ್ರೆ ಮಾರ್ಚ್ ಯಾವಂತಂದ್ರ 14, 15, 16. ಸೊ ಈ 3 ದಿನದಲ್ಲಿ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ನಾವು ಇಲ್ಲಿ ನೋಡಿರ್ತಕ್ಕಂಥದ್ದು. ಸೊ ಇನ್ನು ಮುಂದಿನ ದಿನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಬೈ ಬೈ.